ಇತ್ತಲೋ ಕ್ಷಣ ದುರುಳರು ಪಟಳವದ ಎಲ್ಲ ಗೊತ್ತಾಗಿದೆ ನನಗೆ. ಯಾವನು ಒಬ್ಬ ಯುದ್ಧಕ್ಕೆ ಬಂದಿದ್ದಾನಂತೆ, ಅವನಿಗೆ ಬೇರೆ ಕೆಲಸ ಇಲ್ಲ. 8 ದಿವಸ ಮೊದಲೇ ಹೇಳ್ಕೊಂಡು ಬರ್ಲಿಕ್ಕೆ ಆಗುದಿಲ್ವಾ? ಪೂರ್ವ ಒಂದು ವಾರಿ ಕಣ್ಣು ಬಿಟ್ಟು ನೋಡು ಮಾರಾಯ. ಯಾರೋ ಯಾರೋ ನಾವು ನೀವು ಮನೋಜ ಸ್ವಲ್ಪ ಜಾಗ್ರತೆ ಮಾಡಿ. ಏನು ಎಲ್ಲ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಏನದು? ಯಾವನು ಯುದ್ಧಕ್ಕೆ ಬಂದಿದ್ದಾನಂತೆ, ಚಂದ್ರಚೂಡನಂತೆ. ಅಪಪ್ರಚಾರ ಅಲ್ಲ, ಪ್ರಚಾರ ಸರಿ. ಆದ್ರೆ ಇಲ್ಲಿಗೆ ಬರ್ಲಿಲ್ಲ, ರಣಕ್ಷೇತ್ರದಲ್ಲಿದ್ದಾನೆ. ನಾನು 100 ಯೋಜನೆ ನಡೆದು ಬಂದ್ರು ನನಗೆ ಸಿಗ್ಲಿಲ್ಲಲ್ಲ. ಎಲ್ಲಿಗೂ ದೂರ ಹೋಗ್ಲಿಲ್ಲ, ಮನೆ ಒಳಗೆ ಸುತ್ತಾಕಿದೆಯಲ್ಲ ನೀನು. ಹೌದಾ? ಹಾಗಾದ್ರೆ ನಾನು ಯುದ್ಧಕ್ಕೆ ಹೋಗಿ ಬೇಡ ಬೇಡ, ದಯವಿಟ್ಟು ಬೇಡ. ಅಪೂರ್ವ, ನೀನು ಯಾವ ಸ್ಥಿತಿಯಲ್ಲಿದ್ರು ನೀನು ನಮಗ್ ಬೇಕು. ಹೂ ಹಾಕು, ನಾವು ಹೋಗಿ ನೋಡ್ಕೊಳ್ತೇವೆ. ವಿಜಯಶಾಲಿಗಳಾಗಿ ಬಂದು ಅಂತ ಆಶೀರ್ವಾದ ಮಾಡ್ತಾ ಇದ್ದೇನೆ. ಆದ್ರೆ ಒಂದು ವಿಚಾರ. ಏನು? ನಾನೇ ಹೋಗಿ ಕೊಡದು ಮುಗಿಸಿ ಬರ್ತಿದ್ನ. ತೊಂದ್ರೆ ಏನು? ತೊಂದ್ರೆ ಅಂದ್ರೆ ಅವನಿಗೂ ನನ್ನ ಬಾಯಿ ವಾಸನೆ ಬಂದ್ರೆ ಕಷ್ಟ ಅಲ್ಲ. ಬಂದ್ರೆ ಏನು? ಬಂದ್ರೆ ನನಗೂ ಒಂದು ಅರ್ಧ ಕೊಡು ಅಂತ ಹೇಳಿದ್ರೆ ಬಹಳ ಕಷ್ಟ ಅಲ್ವಾ? ಹಾಗಾಗಿ ಈಗಲಾದ್ರೂ ಕೂಡ ನನಗಾದ್ರೂ ಕೂಡ ಏನೇನು ಕೂಡ ನೀವು ಹೋಗಿ ಬನ್ನಿ. ಹೋಗಿ ವಿಶ್ರಾಂತಿ ಪಡಿ, ನಾವು ಹೋಗ್ತೇವೆ. ಮನೋಜ, ಹೇಳು ಹೋಗೋಣ. ಸುದೆಯ ಭಾವದಿ ಕಾಯ್ದವನಿದೆಯಳ ಪರಿಣಯವೆಸಗುವೆನೆಂದು ಭೂಪತಿಯು ಸರ್ವಭೂಪರ ಲೇಖನವಾದಿಸುತ್ತ ವನಿತೆಯಳ ಕರೆದಂದು ತಾನು ಸುರಿ. ಈ ಅಮರಾವತಿಯಲ್ಲಿ ಎಲ್ಲಿ ನೋಡಿದ್ರು ಸಂತೋಷವೇ ಸಂತೋಷ. ಯಾಕೆ ಹೇಳಿದ್ರೆ, ನಮ್ಮ ಹುಡುಗರಾದಂತಹ ಮನೋಜ ಹಾಗೂ ಸತ್ಯ ಬಂದಿರುವಂತಹ ತುಂಡರಸರನ್ನು ಓಡಿಸಿ ವಿಜಯೋತ್ಸವವನ್ನು ಆಚರಿಸ್ತಾ ಬಂದಿದ್ದಾರೆ. ಆದರೆ ಒಂದು ವಿಚಾರ, ನೆಲಕ್ಕಾಗಿ ಹೋರಾಟ ಮಾಡಿರುವಂತಹ ಸತ್ಯ ಇನ್ನೂ 4 ದಿನ ಗಡಿ ಪ್ರದೇಶದಲ್ಲಿ ಇದ್ದು ವಿರೋಧಿಗಳನ್ನು ಸಂಪೂರ್ಣವಾಗಿ ಓಡಿಸಿ ದಶಮಿ ದಿನ ಬರ್ತೇನೆ ಅಂತ ಹೇಳಿ ಕಳುಹಿದ್ದಾನೆ. ವರ್ತಮಾನವನ್ನು ತಂದವನ ಮನೋಜ ಮಾತ್ರ ಇದೇ ಸಂದರ್ಭದಲ್ಲಿ ಒಂದು ಮಂಗಲ ಕಾರ್ಯವನ್ನು ಮಾಡಬೇಕೆನ್ನುವಂತಹ ತೀರ್ಮಾನವನ್ನು ನಾನು ಮಾಡಿದ್ದೇನೆ. ಅಂದರೆ ಇಲ್ಲಿರುವಂತಹ ನಮ್ಮ ಸಾಕು ಮಗಳಾದಂತಹ ಶ್ರೀಗೆ ಒಂದು ಮದುವೆ ಮಾಡಬೇಕೆನ್ನುವಂತಹ ತೀರ್ಮಾನ ಮಾಡಿದವ ನಾನು. ಹಾಗಂತ ಅವಳ ಅನಿಸಿಕೆಯನ್ನು ಕೇಳಬೇಕೆ ಬೇಡವೋ? ಮಗಳೇ ಶ್ರೀ. ದೊರೆಗಳೇ, ಹೊಂದಿಸಿಕೊಂಡೆ. ನಿನ್ನ ಪಾಲಿಗೆ ತಂದೆ ತಾಯಿಯಂದಿರಲಿಲ್ಲ ಎಂಬುದಾಗಿ ಕಣ್ಣೀರಿಟ್ಟವಳು ನೀನು ರಾಜಾಶ್ರಯ ಬೇಕು ಅಂತ ಬೇಡಿದಾಗ ಜನಕ ನಿಲ್ಲದಿದ್ರು ಜನಪನಾದ ನಾನಿದ್ದೇನೆ ಮಗಳೇ, ಹೆದರಬೇಡ ಅಂತ ನಿನಗೆ ಧೈರ್ಯವನ್ನು ತುಂಬಿದವ ನಾನು. ಹೌದು. ಮಾತ್ರವಲ್ಲ, ಸಂಪೂರ್ಣ ರೀತಿಯಲ್ಲಿ ಪ್ರೀತಿ ಮಮಕಾರವನ್ನು ನಾನು ಉಂಡವ ಮಗಳೆಂಬ ರೀತಿಯಲ್ಲಿ ಕಂಡವ ನಾನು ನಿನ್ನನ್ನು. ಮಗಳೇ, ಹಾಗಂತ ಪ್ರಾಯ ಸಮರ್ಥನಂತ ನಿನಗೀಗ ಮದುವೆ ಮಾಡಬೇಕೆನ್ನುವಂತ ತೀರ್ಮಾನ ಮಾಡಿದ್ದೇನೆ. ಅವಸರ ಮತ್ತೆ ಹಾಕೋ ಅಲ್ಲ. ನಿನ್ನ ಕಲಾ ಪ್ರತಿಭೆ ನೋಡಿದಂತ ಅರಸ ಮಕ್ಕಳು ಅನೇಕ ಮಂದಿಗಳು ಈಗಾಗಲೇ ಲೇಖನ ಬರೀತಾ ಇದ್ದಾರೆ. ಸ್ತ್ರೀಯನ್ನು ತನಗೇ ಮದುವೆ ಮಾಡಿಕೊಡಬೇಕು ಎಂಬುದಾಗಿ. ಆದುದರಿಂದ ಆದಷ್ಟು ತೀವ್ರಗತಿಯಲ್ಲಿ ಮದುವೆ ಮಾಡಬೇಕೆನ್ನುವಂತ ತೀರ್ಮಾನಕ್ಕೆ ಬಂದವ ನಾನು. ನಿನ್ನ ಮನದ ಅಭಿಪ್ರಾಯ ಏನು ಮಗಳೇ? ದೊರೆಗಳೇ, ನನ್ನ ಬದುಕಿನ ಭವಿತವ್ಯದ ಕುರಿತಾಗಿ ನೀವೀಗ ಯೋಚಿಸಿದ್ದು ತಪ್ಪಲ್ಲ, ಸರಿ. ಆದ್ರೆ ನನ್ನ ನಿರ್ಧಾರ ಒಂದು ಕೇಳ್ತೀರಾ? ನಾನು ಈಗಾಗಲೇ ಓರ್ವ ವ್ಯಕ್ತಿಯನ್ನು ಮನಸಾ ಪ್ರೇಮಿಸಿದವಳು. ಬದುಕಿನಲ್ಲಿ ಅವರನ್ನೇ ಹೊಂದಬೇಕೆಂಬುದಾಗಿ ನಾನು ಆಸೆ ಹೊತ್ತಿದ್ದೇನೆ. ದಯವಿಟ್ಟು ಈಡೇರಿಸಿಕೊಡಬೇಕು ನನ್ನ ಬೇಡಿಕೆ. ಮಗಳೇ, ನಿನ್ನ ಆಸೆಯನ್ನು ಖಂಡಿತವಾಗಿ ನಾನು ಬಂಜೆ ಮಾಡಲಾರೆ. ಆದ್ರೆ ಒಂದು ವಿಚಾರ ಏನು? ಈಗಾಗಲೇ ಅನೇಕ ಮಂದಿ ಯುವಕರು ನಿನ್ನನ್ನು ಬಯಸಿದ್ದಾರಂತ ಆದ್ರೆ ಅವರೆಲ್ಲರ ವಿರೋಧವನ್ನು ಕಟ್ಟಿಕೊಳ್ಳಿಕ್ಕೆ ಉಪಾಯವಿಲ್ಲ. ಯಾಕೆಂದ್ರೆ ಅರಸನಾದ ನಾನು ಅವರನ್ನು ವಿರೋಧಿಸುವ ಹಾಗಿಲ್ಲ. ಆದ ಕಾರಣ ಇನ್ನೊಂದು ಉಪಾಯ ಉಂಟು. ಕ್ಷಾತ್ರಿಯೋಚಿತವಾದಂತಹ ಮದುವೆ ಸ್ವಯಂವರ ಅಂತ. ಅದು ಇಚ್ಛಾ ಸ್ವಯಂವರ. ಎಲ್ಲರಿಗೂ ಲೇಖನ ಕೊಟ್ಟು ಬರ ಹೇಳುತ್ತೇನೆ. ಆ ಸಂದರ್ಭದಲ್ಲಿ ಮನ ಬಂದಂತ ವ್ಯಕ್ತಿಯನ್ನು ನೀನು ವರಿಸಬಹುದಂತೆ. ಯಾರಲ್ಲಿಯೂ ನಿಷ್ಠೂರಿಲ್ಲ ತಾನೆ. ನಾನು ಮೆಚ್ಚಿಕೊಂಡ ವ್ಯಕ್ತಿಗೆ ಮಾಲೆಯನ್ನು ಹಾಕಿ ಪತಿಯನ್ನಾಗಿ ಸ್ವೀಕರಿಸುತ್ತೇನೆ. ಹೌದು. ಅದಿರ್ಲಿ, ಇನ್ನೊಂದು ಮಾತು. ಯಾವುದು? ಸತ್ಯ ಯುದ್ಧಕ್ಕೆ ಹೋಗಿದ್ದಾರೆ, ಯಾವಾಗ ಬರ್ತಾರೋ ಏನೋ. ಅಯ್ಯೋ, ಆ ವಿಷಯ ನಿನಗಿನ್ನೂ ಗೊತ್ತಿಲ್ವಾ? ವಿಜಯಶಾಲಿ ಆಗಿದ್ದಾನಂತೆ, ದಶಮಿಯ ದಿನ ಬರ್ತಾನಂತ ಹೇಳಿ ಕಳುಹಿದ್ದಾನಲ್ಲ. ಹಾಗಿದ್ರೆ ಪ್ರಭು, ಈ ಮದುವೆ ಎನ್ನುವಂತ ಸಂಭ್ರಮದ ಕಾರ್ಯಕ್ರಮ ದಶಮಿಯ ಮಾರನೇ ದಿನ ನಡೆಯಲಿ. ಆದೀತೆ? ಆದೀತಂತೆ. ದ್ವಾದಶಿಯಿಂದ ಮದುವೆ ಇಟ್ಟುಕೊಳ್ಳೋಣವಂತೆ. ಆದೀತು. ಸಂತೋಷದಲ್ಲಿ ನಿನ್ನನ್ನೇ ಕಾಣಬೇಕು ಅನ್ನುವಂತಹ ಸಂತೋಷದಲ್ಲಿ ಬಂದವ ನಾನು ಸತ್ಯ ಯುದ್ಧಕ್ಕೆ ಹೋದಂತ ವಿಷಯ ನಿನಗೆ ಗೊತ್ತು. ಆದ್ರೆ ಅಲ್ಲಿ ಏನ್ ನಡೀತು ಅಂತ ನಿನಗೆ ಗೊತ್ತಿಲ್ಲ. ಎಂತ ಪರಾಕ್ರಮೆಯ ನಿನ್ನ ಸತ್ಯ. ಅವನ ಪರಾಕ್ರಮಕ್ಕೆ ಬೆದರಿದಂತಹ ವೈರಿಗಳು ಅದೆಷ್ಟು ಜನ ರಣಕ್ಷೇತ್ರವನ್ನು ಬಿಟ್ಟು ಓಡಿ ಹೋದ್ರು ಗೊತ್ತಾ? ಯುದ್ಧವನ್ನು ಗೆದ್ದು ಬಿಟ್ಟು ನಾವು. ಶ್ರೀ, ಸತ್ಯನ ವಿಷಯ ಎತ್ತಿದರೆ ಸಂತೋಷದಿಂದ ಕುಣಿದಾಡ್ತಾ ಇದ್ದವಳು ನೀನು. ಇವತ್ತು ಇಂತಹ ವಿಷಯವನ್ನು ಹೇಳಿದ್ರೆ ಯಾಕೆ ತಲೆ ತಗ್ಗಿಸಿಕೊಂಡಿದ್ದೀಯಾ? ಕಣ್ಣನ್ನು ನೀರು ಸುರಿಸ್ತಾ ಇದ್ದೀಯಾ? ಏನಾಯ್ತೆ ನಿನಗೆ? ಮನೋಜ, ನನ್ನ ಬಗ್ಗೆ ಪ್ರೀತಿ ಇದ್ದದ್ದೇ ಸತ್ಯ ಅಂತ ಆದ್ರೆ ಈ ಸಂದರ್ಭದಲ್ಲಿ ನನ್ನ ಒಂದು ಮಾತನ್ನು ನೀನು ನಡೆಸಿಕೊಡುತ್ತೇನೆ ಎಂಬುದಾಗಿ ನನಗೆ ಕರತಟ್ಟಿ ಭಾಷೆ ಕೊಡಬೇಕು. ನಿನ್ನ ಒಂದು ಮಾತಲ್ಲ, 1000 ಮಾತನ್ನು ಬೇಕಾದ್ರೂ ನಾನು ನಡೆಸಿಕೊಡ್ತೇನೆ. ತೆಗೆದುಕೋ ಭಾಷೆ. ಮನೋಜ. ಔದುಂಬರಾಣಿ ಪುಷ್ಪಾಣಿ ಶ್ವೇತವರ್ಣಂಜವಾಯಸಂ ಮತ್ಸ್ಯಪಾದಂ ಜಲೆ
ಪಶ್ಯೇತ್ ನ ಚ ನಾರಿ ಹೃದಯ ಸ್ಥಿತಂ ನ ಚ ನಾರಿ ಹೃದಯ ಸ್ಥಿತಂ ಬದಲಿಸುವಳು ತಾಮನಸಿನ ಬಣ್ಣ ನಂಬದಿರಣ್ಣ ಹರೆಯದ ಹೆಣ್ಣ ಆ ಬದಲಿಸುವಳು ತಾಮನಸಿನ ಬಣ್ಣ ನಂಬದಿರಣ್ಣ ಹರೆಯದ ಹೆಣ್ಣ ಕಿರುನಗು ಸೂಸಿ ಬಲೆಯನು ಬೀಸಿ ಜೀವನವು ಜೋಕಾಲಿ ಆ ವಿಧಿ ಹಾಡುವ ಲಾಲಿ ಈ ಜೀವನವು ಜೋಕಾಲಿ ಆ ವಿಧಿ ಹಾಡುವ ಲಾಲಿ ಆ ವಿಧಿ ಹಾಡುವ ಲಾಲಿ ಆ ವಿಧಿ ಹಾಡುವ ಲಾಲಿ ಲಾಲಿ ಲಾಲಿ. ಮನೋಜ, ಈ ರಹಸ್ಯವನ್ನು ನೀನು ಕಾಪಾಡಬೇಕು, ಮತ್ತೊಬ್ಬರಲ್ಲಿ ನೀನು ತಿಳಿಸಬಾರದು, ಮಾತನ್ನು ಉಳಿಸಿಕೊಳ್ಳಬೇಕು. ಆಗಲಿ. ನಾಡೆಲ್ಲ ಸಡಗರ ಉಲ್ಲಾಸ ಸಂಭ್ರಮ ಎಲ್ಲೆಲ್ಲೂ ತೋರಣ ಉಂಟಣ್ಣ ಕಾರಣ ನಾಡೆಲ್ಲ ಸಡಗರ ಉಲ್ಲಾಸ ಸಂಭ್ರಮ ನಾಡೆಲ್ಲ ಸಡಗರ ಉಲ್ಲಾಸ ಸಂಭ್ರಮ ಎಲ್ಲೆಲ್ಲೂ ತೋರಣ ಉಂಟಣ್ಣ ಕಾರಣ ಜೋರಾದ ಮದುವೆಯಂತೆ ಅರಮನೆಯಲ್ಲಿ ಜೋರಾದ ಮದುವೆಯಂತೆ ಹತ್ತೂರು ಸೇರುವುದಂತೆ ಇಂಥ ಮದುವೆ ಮತ್ತೆಲ್ಲೂ ಆಗದಂತೆ ಹತ್ತೂರು ಸೇರುವುದಂತೆ ಇಂಥ ಮದುವೆ ಮತ್ತೆಲ್ಲೂ ಆಗದಂತೆ ಹೇರೂರ ಹೆಬ್ಬಾರ ಹೇರೂರ ಹೆಬ್ಬಾರ ನಾಗೂರ ಐತಾಳ್ರ ಪಣಿಯೂರ ಪಡಿಯಾರ ಕ್ವಾಟದ ಊರಾಳ್ರ ಬಾರ್ಕೂರ ಬಾಯರ ಬಾರ್ಕೂರ ಬಾಯರ್ ಕತ್ರಳ್ಳಿ ಕಾರಂದ್ರ ಕೋಟದ ಮಧ್ಯಸ್ತ್ರ ನಿಲವರ ಶಾಸ್ತ್ರಿಗಳ ಹೌದಪ್ಪ ಆಹಾ ಹೌದಪ್ಪ ಆಹಾ ಹೌದಪ್ಪ ಹೌದಪ್ಪ ಜೋರಾದ ಮದುವೆಯಂತೆ ಅರಮನೆಯಲ್ಲಿ ಜೋರಾದ ಮದುವೆಯಂತೆ ಹತ್ತೂರು ಸೇರುವುದಂತೆ ಇಂಥ ಮದುವೆ ಮತ್ತೆಲ್ಲೂ ಆಗದಂತೆ ಹೇರೂರ ಹೆಬ್ಬಾರ ಭಟ್ಕಳ ಗುಡಿಗಾರ ಗುಣವಂತೆ ದೇವಾಡಿಗ್ರ ಭಟ್ಕಳ ಗುಡಿಗಾರ ಗುಣವಂತೆ ದೇವಾಡಿಗ್ರ ಮೂರೂರ ಬಂಡಾರ ನಾರಳ್ಳಿ ನಾಯಕರ ಒಟ್ಟಾದ ತಾಳಮೇಳ ಗಟ್ಟ್ಯಾದ ಗಟ್ಟಿ ಮೇಳ ದೊಡ್ಡ ದೊಡ್ಡ ಬಾರ್ಸರೆಲ್ಲ ಊರೆಲ್ಲ ಬರ್ತಾರಂತ ಹೌದಪ್ಪ ಆಹಾ ಹೌದಪ್ಪ ಆಹಾ ಹೌದಪ್ಪ ಆಹಾ ಹೌದಪ್ಪ ಹೇ ಜೋರಾದ ಮದುವೆಯಂತೆ ಅರಮನೆಯಲ್ಲಿ ಜೋರಾದ ಮದುವೆಯಂತೆ ಹತ್ತೂರು ಸೇರುವುದಂತೆ ಇಂಥ ಮದುವೆ ಮತ್ತೆಲ್ಲೂ ಆಗದಂತೆ ಸೂಜು ಮಲ್ಲಿಗೆ ದುಂಡು ಮಲ್ಲೆ ಗುಂಡು ಮಲ್ಲೆ ರಾಜಿ ಮಲ್ಲೆ ಸೂಜು ಮಲ್ಲಿಗೆ ದುಂಡು ಮಲ್ಲೆ ಜಾಜಿ ಮಲ್ಲೆ ಅಂಜು ಮಲ್ಲೆ ಬಳ್ಳಿ ಮಲ್ಲಿಗೆ ಚಪ್ಪರ ಮಲ್ಲಿಗೆ ಗಿಡ ಮಲ್ಲಿಗೆ ಮರ ಮಲ್ಲಿಗೆ ಸೇವಂತಿಗೆ ಇರುವಂತಿಗೆ ಕನಕಾಂಬ್ರ ನೀಲಾಂಬ್ರ ಸೇವಂತಿಗೆ ಇರುವಂತಿಗೆ ಕನಕಾಂಬ್ರ ನೀಲಾಂಬ್ರ ಎಲ್ಲ ಹೂವು ಬರ್ತಾವಣ್ಣ ಹೌದಪ್ಪ ಆಹಾ ಹೌದಪ್ಪ ಆಹಾ ಹೌದಪ್ಪ ಆಹಾ ಹೌದಪ್ಪ ಹೇ ಜೋರಾದ ಮದುವೆ
ಅರಮನೆಯಲ್ಲಿ ಜೋರಾದ ಮದುವೆಯಂತೆ ಹತ್ತೂರು ಸೇರುವುದಂತೆ ಇಂಥ ಮದುವೆ ಮತ್ತೆಲ್ಲೂ ಆಗದಂತೆ ಕುಂಬಾಶಿ ಕುಂಬಳಕಾಯಿ ಸೌಪೂರ ಸೌತೆಕಾಯಿ ಕುಂಬಾಶಿ ಕುಂಬಳಕಾಯಿ ಸೌಪೂರ ಸೌತೆಕಾಯಿ ಹಿರಿಯಡ್ಕ ಹೀರೆಕಾಯಿ ಹಿರಿಯಡ್ಕ ಹೀರೆಕಾಯಿ ಕಿರಿಯಡ್ಕ ಸೋರೆಕಾಯಿ ಬಾರ್ಕೂರ ಬದನೆಕಾಯಿ ನಿಟ್ಟೂರ ನಿಂಬೆಕಾಯಿ ಬಾರ್ಕೂರ ಬದನೆಕಾಯಿ ನಿಟ್ಟೂರ ನಿಂಬೆಕಾಯಿ ಬಾಣವರ ಬಾಳೆಕಾಯಿ ಬಾರವಳ್ಳ ಬಾಳೆಕಾಯಿ ಮೂರೂರ ಮೊದಲಕಾಯಿ ಮೂರೂರ ಮೊದಲಕಾಯಿ ಹೌದಪ್ಪ ಆಹಾ ಹೌದಪ್ಪ ಆಹಾ ಹೌದಪ್ಪ ಆಹಾ ಹೌದಪ್ಪ ಹೇ ಜೋರಾದ ಮದುವೆಯಂತೆ ಅರಮನೆಯಲ್ಲಿ ಜೋರಾದ ಮದುವೆಯಂತೆ ಹೇ ಹತ್ತೂರು ಸೇರುವುದಂತೆ ಇಂತಹ ಮದುವೆ ಮತ್ತೆಲ್ಲೂ ಆಗದಂತೆ ಇಂತಹ ಮದುವೆ ಮತ್ತೆಲ್ಲೂ ಆಗದಂತೆ ಇಂತಹ ಮದುವೆ ಮತ್ತೆಲ್ಲೂ ಆಗದಂತೆ ಮುಕುಂದ, ಶೃಂಗಾರ ಎಲ್ಲ ಚೆನ್ನಾಗಿ ಆಗಿದೆಯಲ್ಲ? ಹಾ, ನಮಗೆಲ್ಲಿ ಕೂತ್ಕೊಳ್ಳಿಕ್ಕೆ? ಏ ಮುಕುಂದ, ಮದುವೆ ಮನೆಯಲ್ಲಿ ನಮ್ಮ ಸತ್ಯ ಎದ್ದು ಕಾಣಿಸ್ಬೇಕು. ಆದ್ರಿಂದ ಮುಂದೆ ಕುಳ್ಳಿರಿಸಿ ಬಿಡುತ್ತೇನೆ. ಪುಣ್ಯಾತ್ಮ ಯಾಕೆ ಬಂದನು? ನಮಗೆಲ್ಲ ಗೊತ್ತಾಗ್ತಾ ಉಂಟು. ನನ್ ಸುದ್ದಿ ಮಾತಾಡ್ತೀರ ನೀವು? ಏನು ನಿಮ್ಗೆ ಇವತ್ತು ನನ್ನ ಬಾಯಿ ಪರಿಮಳ ಬಂತ? ಅಲ್ಲ, ವಾಸನೆ ಬಂತು. ಮುಚ್ಚು ಬಾಯಿ ಅಧಿಕ ಪ್ರಸಂಗಿ. ನನಗೆ ಜೋಗ ಎಲ್ಲಿ ಜೋಗ? ಪೂರ್ವ ಕುತ್ಕೊಳ್ಳ ಒಂದ್ ಬದಿ. ಸುಮ್ಮನೆ ಕೂತ್ಕೊಳ್ಳಿ. ಗೊತ್ತುಂಡ ನಂಗೆ ಸುಮ್ಮನೆ ಕೂತ್ಕೊಳ್ಬೇಕು ಅಂತ. ಮಗಳೇ ಶ್ರೀ ದೊರೆಗಳೇ, ಸಂಭ್ರಮದಲ್ಲಿ ಸಭಾಭವನ ಸಿದ್ಧವಾಗಿದೆ, ಸಂಹಾರವಾಗಿದೆ, ಮದುವೆಯ ಮಂಟಪವೂ ಸಿದ್ಧವಾಗಿದೆ. ನಿನ್ನನೀಗ ವೇದಿಕೆ ಮೇಲೆ ತಂದು ನಿಲ್ಲಿಸಿದ್ದೇನೆ ಮಗಳೇ. ಜೀವನದಲ್ಲಿ ಮದುವೆ ಅನ್ನೋದು ಹೆಣ್ಣಿಗೆ ಒಮ್ಮೆ ಮಾತ್ರ ಆಗುವುದು. ಆ ಕಾರಣದಿಂದಾಗಿ ಸ್ತ್ರೀ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳಬಾರದೆಂಬುದಾಗಿ ನಾನು ನಿನಗೆ ಇಚ್ಛಾ ಸ್ವಯಂವರವನ್ನು ಏರ್ಪಾಡು ಮಾಡಿದ್ದೆ ಮಗಳೇ. ಇದು ಕೈಯಲ್ಲಿ ಪುಷ್ಪಮಾಲಿಕೆಯನ್ನು ಕೊಟ್ಟಿದ್ದೇನೆ. ಮನ ಬಂದವರಿಗೆ ಹಾರಾರ್ಪಣೆ ಮಾಡುವ ಮೊದಲು ಇಷ್ಟ ದೇವತಿನ ಮನಸಾರೆ ಪ್ರಾರ್ಥಿಸಿ ಹಾರಾರ್ಪಣೆ ಮಾಡು ಮಗಳೇ. ಅಪ್ಪಣೆ. ನಾನು ಮನಸ ಪ್ರೇಮಿಸಿದ್ದು ಸತ್ಯನನ್ನು. ಸತ್ಯನ ಕೊರಳಿಗೆ ಮಾಲೆ ಹಾಕಲಾರೆ. ನನ್ನ ಗುರಿ ರಾಜಕುಮಾರ. ಅಪೂರ್ವ ಅಪೂರ್ವ. ಎಲ್ಲೆಲ್ಲೂ ಸಡಗರ ಉಲ್ಲಾಸ ಸಂಭ್ರಮ, ಎಲ್ಲೆಲ್ಲೂ ತೋರಣ ಉಂಟಣ್ಣ ಕಾರಣ. ಜೋರಾದ ಮದುವೆಯಂತೆ ಇಂಥ ಮದುವೆ ಮತ್ತೆಲ್ಲೂ ಆಗದಂತೆ, ಇಂಥ ಮದುವೆ ಮತ್ತೆಲ್ಲೂ ಆಗದು. ಅರಗುವರನ ಕೊರಳಿಗಿಕ್ಕಿದಳ ಬಲೆವರ ಸುಮಾಲೆಯನು. ಹೀಗೆ ಸತ್ಯನನ್ನು ಪ್ರೇಮಿಸಿದಂತಹ ಶ್ರೀ ಕೊನೆಯಲ್ಲಿ ಸ್ವಯಂವರ ಮಂಟಪದಲ್ಲಿ ವಿಷಯಲಂಪಟನು ಸುರಾಪಾನಿಯೂ ಆದ ರಾಜಕುಮಾರ ಅಪೂರ್ವನನ್ನು ವರಿಸುತ್ತಾಳೆ. ನಚನಾರಿ ಹೃದಯ ಸ್ಥಿತಂ ನಚನಾರಿ ಹೃದಯ ಸ್ಥಿತಂ ನಚನಾರಿ ಹೃದಯ ಸ್ಥಿತಂ. ಸತ್ಯ, ನೀನು ಇಲ್ಲಿ ಹೆಮ್ಮಕ್ಕಳೇ ತಿರುಗಾಡಬೇಕಾದ ವನಪ್ರದೇಶ, ಅವರಿಗಾಗಿಯೇ ಸೀಮಿತವಾಗಿದ್ದದ್ದು. ಪುರುಷನಾದ ನೀನಿಲ್ಲಿಗೆ ಬಂದೆಯಲ್ಲ, ಯಾಕೆ ಬಂದೆ? ಏನಾಗ್ಬೇಕಿತ್ತು? ಯಾರನ್ನು ಕಾಣಬೇಕಿತ್ತಿಲ್ಲಿ ನಿನಗೆ? ಶ್ರೀ, ಏನು? ನನ್ನನ್ನು ಯಾಕೆ ಬಂದೆ ಅಂತ ಕೇಳ್ತೀಯ ಶ್ರೀ? ಶ್ರೀ, ಮಾನಿನಿಯ ಮಧುರ ನುಡಿಗಳು ಮನದಾಳದಿನಲಿಯೇ ಎನ್ನ ಮಾನಸದಲ್ಲಿ
ಸೋಮನು ಚೆಲ್ಲಿ ಎನ್ನ ಮಾನಸದಲ್ಲಿ ಪ್ರೀತಿಸು ಮಗಳ ಚೆಲ್ಲಿ ಹೊನ್ನ ನುಡಿಗಳ ನುಡಿದೆಯೇಕೆ ತೇಳು ಹೊನ್ನ ನುಡಿಗಳ ನುಡಿದೆಯೇಕೆ ತೇಳು എന്നോടനെ ജതയായി ಬಾಳ ಸಾಗಿಪೆನೆಂದು എന്നോടನೆ ಜತೆಯಾಗಿ ಬಾಳ ಸಾಗಿಪೆನೆಂದು ಮನದಿ ಬಯಕೆಯ ತಂದೆಯೇಗೆ ಏಳು ಮನದಿ ಬಯಕೆಯ ತಂದೆಯೇಗೆ ಪೇಳು ನಿನ್ನ ಸವಿ ಮಾತಿನಲ್ಲಿ ಬಣ್ಣ ಬಣ್ಣದ ಕನಸ ಕಂಡೆ ನಿನ್ನ ಸವಿ ಮಾತಿನಲ್ಲಿ ಬಣ್ಣ ಬಣ್ಣದ ಕನಸ ಕಂಡೆ ಕನಸ ಕಂಡೆ ಕನಸ ಕಂಡೆ ಮನವ ಘಾತಿಸುತ್ತಲಿಂದು ಎನ್ನಿಂದ ದೂರಾದೆ ಏಕೆ ಎನ್ನಿಂದ ದೂರಾದೆ ಏಕೆ ಪೇಳು ಶ್ರೀ, ಏನು ನಡೆದು ಹೋದ ದುರ್ಘಟನೆಯಿಂದ ಈಗಾಗಲೇ ಈ ಸತ್ಯ ಅರ್ಧ ಸತ್ತಿದ್ದಾನೆ ಶ್ರೀ. ನಿನ್ನ ಚುಚ್ಚು ಮಾತುಗಳಿಂದ ಕ್ರೂರ ನೋಟದಿಂದ ಉಳಿದ ನನ್ನನ್ನು ಕೊಲ್ಲುವ ಪ್ರಯತ್ನ ಮಾಡಬೇಡ ಶ್ರೀ. ಯಾಕೆ ಬಂದೆ ಅಂತ ನನ್ನಲ್ಲಿ ನೀನು ಪ್ರಶ್ನಿಸ್ತೀಯ. ಸತ್ಯನನ್ನು ಕಾಣುವುದಕ್ಕೋ ಸತ್ಯನಲ್ಲಿ ಮಾತನಾಡುವುದಕ್ಕೋ ಹರಿಣದಂತೆ ಹಾರಿ ಬರುತ್ತಿದ್ದ ನೀನು ಇಂದು ಸತ್ಯ ಯಾಕೆ ಬಂದೆ ಅಂತ ಕೇಳ್ತೀಯೇ ಶ್ರೀ. ನನಗಿದು ನಿರೀಕ್ಷೆ ಇಲ್ಲ ಶ್ರೀ. ಹೌದು, ಅರ್ಥ ಆಗ್ತದೆ. ಈಗ ನೀನು ಸತ್ಯನ ಶ್ರೀಯಾಗಿ ಉಳಿದಿಲ್ಲ, ನೀನು ಶ್ರೀಮತಿ ಅಪೂರ್ವ. ನಾನು ನಿನ್ನ ಪಾಲಿಗೆ ಪರಪುರುಷ ಬರಬಾರ್ದಿತ್ತು, ಆದರೂ ಬಂದಿದ್ದೇನೆ. ಯಾಕೆ ಗೊತ್ತೇ? ಯಾಕೆ? ನಿನ್ನಲ್ಲಿರಬಹುದಾದಂಥ ಅವಿನಾಭಾವಗಳೇ ಇಲ್ಲಿಯ ತನಕ ನನ್ನನ್ನು ಭರಿಸಿತು ಅನ್ನುವುದನ್ನು ನೀನು ಯಾಕೆ ಅರ್ಥ ಮಾಡುವುದಿಲ್ಲ ಶ್ರೀ? ನೀನೇನೋ ನಡೆದದ್ದನ್ನೆಲ್ಲ ಮರೆತು ನಿಶ್ಚಿಂತೆಯಿಂದ ಕಾಲ ಕಳೆಯುತ್ತಾ ಇದ್ದಿ. ನಾನು ಹೇಗೆ ಬರೀಲಿ ಹೇಳು? ನಿನ್ನೊಂದಿಗೆ ಕಳೆದ ಒಂದೊಂದು ಕ್ಷಣಗಳು, ನೀನಾಡಿದಂತಹ ಒಂದೊಂದು ಮಾತುಗಳು ಈ ಕ್ಷಣಕ್ಕೂ ನನ್ನ ಮನದಲ್ಲಿ ಮಾರ್ಧ್ವನಿಸುತ್ತಾ ಇದೆ ಶ್ರೀ. ಬಯಕೆಗಳೇ ಇಲ್ಲವಾದಂತಹ ಬರಡು ಭೂಮಿಯಾಗಿದ್ದ ನನ್ನ ಮಂದಿರದಲ್ಲಿ ಕಾಣ ಸಿಕ್ಕಿದಂತಹ ನೀನು ಪ್ರೀತಿ, ಪ್ರೇಮ, ಮೋಹ, ಅನುರಾಗಗಳೆಂಬ ಬಣ್ಣ ಬಣ್ಣದ ಹೂಗಳನ್ನು ಚೆಲ್ಲಿ ನನ್ನ ಮಾನಸ ಭೂಮಿಯನ್ನೇ ಸುಂದರ ನಂದನ ವನವನ್ನಾಗಿಸಿದವಳು ನೀನು. ನೀನಾಡಿದ ಇನ್ನೊಂದು ಮಾತು ಸತ್ಯ. ನಿನ್ನ ಬಾಳ ಸಂಗಾತಿಯಾಗಿ ನಿನ್ನ ಜೀವನದ ಕೊನೆಯ ತನಕವೂ ಇರ್ತೇನೆ, ಬರ್ತೇನೆ ಎನ್ನುವ ಮಾತನ್ನು ಕೇಳಿ ನಾನು ಉಪ್ಪಿದೆ ಶ್ರೀ, ಬೀಗಿದೆ. ಕನಸಿನ ಲೋಕದಲ್ಲಿ ಕಲ್ಪಿಸಿಕೊಂಡೆ, ಇನ್ನೇನು ನನ್ನ ಶ್ರೀ ನನ್ನವಳಾಗ್ತಾಳೆ, ಬದುಕನ್ನು ಹೀಗೆ ಸಾಗಿಸ್ತೇನೆ ಎನ್ನುವ ಸುಂದರವಾದ ಕಲ್ಪನೆಯ ಸೌಧವನ್ನು ಕಟ್ಟಿಕೊಂಡೆ ಶ್ರೀ. ಯಾವಾಕೆ ನನ್ನ ಹೃದಯಾಂತರಾಳದಲ್ಲಿ ಕನಸುಗಳಿಗೆ ಕಾರಣಳಾದಳು ಅಂತಹ ನೀನೇ ಖಾತಿಸಿಬಿಟ್ಟಿಯಲ್ಲ ಶ್ರೀ. ಸ್ವಯಂವರ ಮಂಟಪ ಪೂರ್ಣ ಸ್ವಾತಂತ್ರ್ಯ ನಿನಗಿತ್ತು. ನನ್ನ ಕೊರಳಿಗೆ ನೀನು ಮಾಲೆ ಹಾಕ್ತೀಯಾ ಎನ್ನುವ ನಿರೀಕ್ಷೆಯಲ್ಲಿ ನಾನಿದ್ರೆ ನನಗೆ ಅಪಮಾನಿಸುವುದರ ಜೊತೆಗೆ ನನ್ನ ಹೃದಯವನ್ನು ಘಾತಿಸಿಬಿಟ್ಟಿಯಲ್ಲ. ಯಾಕೆ? ನಾನು ಏನು ಅಪರಾಧವನ್ನು ಮಾಡಿದ್ದೇನೆ? ನನ್ನಲ್ಲಿ ಯಾವ ದೋಷವನ್ನು ಕಂಡು ನೀನು ನನ್ನನ್ನು ಮರೆತೆ, ಅಪೂರ್ವನನ್ನು ಬೆರೆತೆ? ಹೇಳು ಹೇಳು, ಯಾಕೆ ಹೀಗೆ ಮಾಡಿದೆ? ಹೇಳು ಶ್ರೀ. ಸತ್ಯ, ನೀರದಾಟಲೆನುತ ನಾವೇ ಎನ್ನು ಪಡೆವೆವು, ತೀರ ಸೇರಿದಾಗಲದನ್ನು ತೊರೆದು ಹೋಬೆವು. ಕಾರ್ಯವಾಸಿಗಾಗಿ ನಿನ್ನ ಬಳಸಿಕೊಂಡೆನು, ಬೇರೆ ನುಡಿಗೆ ಬರಿದೆ ಕಾಡದಿರಿನ್ನು. ಸತ್ಯ,
ಶ್ರೀಯಾದ ನಾನೇನು ಅಂತ ಪ್ರಪಂಚದ ಮುಖಕ್ಕೆ ಕಾಣಿಸಿದ ವ್ಯಕ್ತಿ ನೀನು, ಪ್ರಾಮಾಣಿಕವಾಗಿ ನಾನು ಅದನ್ನು ಒಪ್ಪಿಕೊಳ್ತೇನೆ. ಮತ್ತೆ ಪ್ರೇಮ ಪ್ರೀತಿ ಎನ್ನುವುದು ನಮ್ಮ ಹೊಟ್ಟೆ ತುಂಬಿಸುವುದಿಲ್ಲ. ನನ್ನ ಬದುಕಿನ ಭದ್ರತೆಗಾಗಿ ನಾನು ಈ ರೀತಿ ಮಾಡಿದೆ. ಮತ್ತೆ ಎಲ್ಲಾ ಸಮಯದಲ್ಲಿಯೂ ಆಡಿದ ಮಾತನ್ನೆಲ್ಲ ಈಡೇರಿಸಿಕೊಳ್ಳಿಕ್ಕಾಗುವುದಿಲ್ಲ. ನೋಡು, ನಾನೀಗ ಮದುವೆಯಾಗಿದ್ದೇನೆ, ಮಹಾರಾಜರ ಮಗನನ್ನು. ನನ್ನನ್ನು ಮರೆತು ಬಿಡು. ಒಳ್ಳೆ ಹೆಣ್ಣನ್ನು ನೋಡಿ ಮದುವೆಯಾಗಿ ಗೃಹಸ್ಥನಾಗಿ ಬದುಕುವುದಕ್ಕೆ ಪ್ರಯತ್ನಿಸು. ನಿನಗೊಂದು ಉದಾಹರಣೆ ಕೊಡ್ತೇನೆ. ನಾವು ಹೊಳೆ ದಾಟಬೇಕಿದ್ರೆ ನಾವೇನು ಬಳಸಿಕೊಳ್ತೇವೆ. ದೋಣಿ ಹೊಳೆ ದಾಟಿಸಿದೆ ಎನ್ನುವ ಆ ಕಾರಣಕ್ಕಾಗಿ ಅದನ್ಯಾರು ತಲೆ ಮೇಲೆ ಹೊತ್ತುಕೊಂಡು ಹೋಗುವುದಿಲ್ಲ. ಅದು ಅಷ್ಟಕ್ಕಾಗಿಯೇ ಇದ್ದದ್ದು. ನನ್ನ ದೃಷ್ಟಿಯಿಂದ ನೀನೊಂದು ಹೊಳೆ ದಾಟುವ ದೋಣಿ ಇದ್ದ ಹಾಗೆ. ಕಾರ್ಯ ಸಾಧನೆಗಾಗಿ ನಿನ್ನನ್ನು ನಾನು ಬಳಸಿಕೊಂಡೆ, ಇಷ್ಟೇ. ಎಂಥ ಮಾತಾಡಿದೆ. ಒಂದು ಸಂದರ್ಭದಲ್ಲಿ ಸತ್ಯವನ್ನು ಎಷ್ಟು ಎತ್ತರಕ್ಕೆ ಏರಿಸಿದ್ದೆ ನೀನು, ಈಗ ಕೇವಲ ದಡ ಸೇರುವುದಕ್ಕೆ ಇದ್ದ ದೋಣಿ ನಾನು ಅಂತ ಹೇಳ್ತೀಯಾ? ನಾನು ನಂಬುವುದಿಲ್ಲ ಶ್ರೀ. ಏನು ನಿನ್ನ ಬೌದ್ಧಿಕಿನ ಉದ್ಧಾರಕ್ಕಾಗಿ ನೀನು ಅಪೂರ್ವನ ಮದುವೆ ಅದೆಯಾ? ನಾನೇನೆನ್ನುವುದನ್ನು ಸಂಪೂರ್ಣವಾಗಿ ಮೊದಲೇ ತಿಳಿಯಪಡಿಸಿದ್ರು ಸಹ ನೀನಲ್ಲದೆ ನನಗೆ ಅನ್ಯ ಬಾಳಿಲ್ಲ ಎಂದು ತೀರ್ಮಾನಿಸಿ ಅಂದು ನದಿಗೆ ಹಾರಿದ ಶ್ರೀ ನೀನಲ್ಲವೇ ಹೇಳು? ಅಂಥದ್ರಲ್ಲಿ ಇಂದು ನೀನು ನನಗೆ ದ್ರೋಹ ಮಾಡ್ತೀಯ ಅಂತಾದ್ರೆ ಇರ್ಲಿ ಶ್ರೀ. ನನ್ನಿಂದ ಇಷ್ಟು ಎತ್ತರಕ್ಕೆ ಏರಿದಂತಹ ಶ್ರೀ ಬದುಕಿನಲ್ಲಿ ಇನ್ನೂ ಸಂತೋಷವಾಗಿರ್ತಾಳೆ ಅಂತಾದ್ರೆ ನನ್ನಷ್ಟು ಸಂತೋಷ ಪಡುವವರು ಯಾರೂ ಇಲ್ಲ. ನೀನು ಅದನ್ನು ಮಾಡಲಿಲ್ಲ. ಹೋಗಿ ಹೋಗಿ ಕಷ್ಟದ ಕೂಪವನ್ನು ಸೇರಿದ್ದೀನಿ. ನಿನಗೆ ಅರ್ಥ ಇದೆಯೇ? ಅಪೂರ್ವನನ್ನು ಮದುವೆ ಅದೆಯಲ್ಲ, ಯಾವ ಅರ್ಹತೆ ಇದೆ ಅವನಿಗೆ? ಹುಟ್ಟಿನಿಂದ ಒಬ್ಬ ರಾಜಕುಮಾರ ಎನ್ನುವುದು ಬಿಟ್ಟರೆ ಬೇರೆ ಯಾವ ಯೋಗ್ಯತೆಯೂ ಇಲ್ಲವೇ? ಅವನೊಬ್ಬ ಮದ್ಯವ್ಯಸನಿ, ಹೆಣ್ಣು ಹುಚ್ಚ ಎನ್ನುವುದು ನಿನ್ನ ಗಮನಕ್ಕೆ ಬಂದಿದೆಯಲ್ಲ. ಅಂಥದ್ರಲ್ಲಿ ಉದ್ದೇಶಪೂರ್ವಕ ಅವನನ್ನು ಕೈ ಹಿಡಿಬೇಕಾದ್ರೆ ನನಗೆ ದ್ರೋಹ ಮಾಡಬೇಕೆನ್ನುವುದೇ ನಿನಗಿರುವ ಉದ್ದೇಶ. ಇಲ್ಲವಾದ್ರೂ ಹೇಳು, ಅಪೂರ್ವನಿಗಿಂತ ನಾನೇನು ಕಡಿಮೆ? ನನ್ನಿಂದ ಅವನೇನು ಹೆಚ್ಚು ಅಂತ ಮದುವೆ ಆದ ನೀನು? ಸತ್ಯ, ನನ್ನವರ ಯೋಗ್ಯತೆಯನ್ನು ತಿಳಿಯುವಂತಹ ಬುದ್ಧಿ ನಿನಗಿಲ್ಲ ಅಂತ ಹೇಳಬೇಕಾಗಿದೆ. ಬೇಡವಾದ ದುರಭ್ಯಾಸಗಳಿಗೆ ಅವರು ಬಲಿಯಾಗಿರಬಹುದು, ಆದರೂ ದೊರೆಮಗ ಎನ್ನುವ ಮಾತು ಸುಳ್ಳಲ್ವಲ್ಲ. ಇಂದೀಗ ಯುವರಾಜ, ಮುಂದೆ ನಾಡಿಗೆ ಅಧಿಕಾರಿ ಆಗ್ತಾರೆ, ಆಮೇಲೆ ನಾನು ಮಹಾರಾಜ್ಞಿ ಆಗ್ತೇನೆ. ನೀನು ಸೇನಾಧಿಪತಿಯ ಮಗ, ಸೇನಾನಿಯಾಗುವುದೇ ವಿನಃ ಮಹಾರಾಜನಾಗುವುದಕ್ಕೆ ಸಾಧ್ಯ ಇಲ್ಲ ತಾನೆ. ನನ್ನವರ ಯೋಗ್ಯತೆಗೂ ನಿನ್ನವರಿಗೆ ನಿನಗೂ ಹೋಲಿಸಿದ್ದಾದರೆ ಆಕಾಶ ಭೂಮಿಗಿದ್ದಷ್ಟು ಅಂತರ. ನನ್ನವರು ಸಮುದ್ರ ರಾಜ, ನೀನೊಂದು ನದಿ, ಹೌದೇನೋ? ಶ್ರೀ, ನನ್ನಿಂದಲೂ ಕನಿಷ್ಠ ಸ್ಥಾನದಲ್ಲಿ ನೀನಿದ್ದೀಯ. ಆಗ್ತದ ಅದು? ಕಳಂಕದ ಕೆಸರಿನಲ್ಲಿ ಕೊಚ್ಚಿ ಹೋಗುವ ಕೊಚ್ಚೆಯ ಹುಳು ಸತ್ಯ ಅಂತ ತಿಳಿಯಬೇಡ. ನಿನ್ನ ಕೈ ಕೆಳಗೆ ನಾನು ಬದುಕಬೇಕಾದಂತಹ ಸಂದರ್ಭ ಬಂದರೆ ಆ ಕ್ಷಣಕ್ಕೆ ಸತ್ಯ ಪ್ರಪಂಚದಲ್ಲಿ ಇರುವುದಿಲ್ಲ. ಬಿಡು, ನನಗೆ ಅರ್ಥ ಆಗ್ತದೆ. ಹಾಲಿನಲ್ಲಿ ಸೇರಿದಂತಹ ಸಕ್ಕರೆಯನ್ನು ಬೇರ್ಪಡಿಸುವ ಪ್ರಯತ್ನ ಮಾಡಬಾರದು. ಆ ಜಾತಿಯ ಮೂರ್ಖನು ನಾನಲ್ಲ. ಅಂತೂ ನನಗೆ ನಿನ್ನಿಂದ ಅನ್ಯಾಯ ಆಗಿದೆಯಲ್ಲ, ಕಡೆ ಪಕ್ಷ ಅದಕ್ಕೊಂದು ಕ್ಷಮೆ ಕೇಳು. ನಾನು ನಿನ್ನಲ್ಲಿ ಕ್ಷಮೆಯಾಚನೆ ಮಾಡುವುದು. ನಮ್ಮ ಎಂಜಲನ್ನಕ್ಕೆ ಕೈಯೊಡ್ಡಿದವ ಒಂದು ಕ್ಷಣ ನನ್ನ ಮುಂಭಾಗದಲ್ಲಿ ನಿಲ್ಲಬೇಡ. ಶ್ರೀ, ಏನಿಂತ ಮಾತಾಡಿದ್ರೆ ನನಗೆ ಹುಚ್ಚಿಡ್ತದೆ. ನೋಡು, ಹೋಗಬೇಡ, ಒಂದು ಕ್ಷಮೆ ಆದ್ರೂ ಕೇಳು. ಶ್ರೀ, ಶ್ರೀ, ಸ್ವಾಮಿ, ನನ್ನ ಮಗಳು ರೇವತಿಗೆ ಮದುವೆ ಮಾಡಿಸ್ಬೇಕಂತ ಎಣಿಸಿದ್ದೇನೆ. ಅವಳನ್ನೇ ಕರೆದು ಕೇಳ್ತೇನೆ. ರೇವತಿ ಅಪ್ಪ, ಕರೆದ್ರ ನಿನಗೆ ಮದುವೆ ಮಾಡಿಸ್ಬೇಕಂತ ಎಣಿಸಿದ್ದೇನೆ. ಬಾ, ಮೊದಲು ಅಲ್ಲಿಗೆ ಹೋಗೋಣ. ಬಾ ತಂಗಿ ಮನೆಗೆ. ಅಣ್ಣ ಬಂದ. ಅಣ್ಣ ತಂಗಿ ಅಣ್ಣ ಬಂದದ್ದು ಯಾಕಂತ ಗೊತ್ತಾಯ್ತೇನೆ. ಗೊತ್ತಾಯ್ತು. ಆ ದಿನ ಹೇಳಿ ಕಳಿಸಿದ್ದೇನಲ್ಲ ನಿನ್ನ ಮಗನಿಗೆ ಸಮಾಧಾನ ಹೇಳಂತ. ಹೌದು, ಹಾಗಾಗಿ ಬಂದದ್ದು. ಮುಕುಂದ ಎಲ್ಲಿಗೆ ಹೋದ? ಮುಕುಂದ ಈಗ ಸಾಮಾನ್ಯದವನಲ್ಲ, ಅರಮನೆಯಲ್ಲಿ ಉದ್ಯೋಗ ಸಿಕ್ಕಿದೆ ಅಣ್ಣ. ಹೌದಾ? ಅರಮನೆಗೆ ಹೋಗಿದ್ದಾನೆ, ಬರ್ಬೇಕಿತ್ತು. ಬರ್ಬೋದು. ಬಂದ 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 ಬಂದ. ಯಾರದು? ಮುಕುಂದ. ಏನು? ನಾನು ನಿನ್ನ ಮಾವ. ಏನಾಗ್ಬೇಕಿತ್ತು? ಯಾಕೆ ಬಂದದ್ದು? ನಿನ್ನಲ್ಲಿ ನನ್ನ ಮಗಳು ಮದುವೆ ವಿಷಯ ಮಾತಾಡುವಂತ ಬಂದಿದ್ದು. ಬಂದಾಯ್ತಲ್ಲ, ಹೋಗುದು ಎಷ್ಟೊತ್ತಿಗೆ? ಅಷ್ಟು ಸುಲಭದಲ್ಲಿ ಹೋಗ್ಲಿಕ್ಕೆ ಆಗುದಿಲ್ವೋ? ನನ್ನ ಮಗಳು ರೇವತಿಯನ್ನು ನೀನು ಕೊಟ್ಟು ಮದುವೆ ಮಾಡಿಸ್ಬೇಕಂತ ಆಸೆ ಇಟ್ಕೊಂಡಿದ್ದೇನೆ. ಈ ಕಿವುಡಿಯನ್ನ? ಹೌದೌದು. ಯಾವುದೇ ಕಾರಣಕ್ಕೂ ನಾನು ಮಾತ್ರ ಮದುವೆ ಆಗ್ಲಿಕ್ಕಿಲ್ಲ. ಯಾಕೋ? ನೋಡಿ, ಆವತ್ತೆ ಮಾಡಿದ್ ನಾನು ಮರೆಯಲಿಲ್ಲ. ಮೊದಲು ಅಷ್ಟೇ ಅವಳಿಗೆ ಹೇಳಿ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು. ನೋಡು, ಅವಳು ನಿನ್ ಮೇಲೆ ಆಸೆ ಇಟ್ಕೊಂಡಿದ್ದಾಳೆ. ಇಲ್ಲ ಅಂತ ಹೇಳ್ಬೇಡ. ನಾನು ಅಷ್ಟೇ ಅವಳ ಮೇಲೆ ದ್ವೇಷ ಇಟ್ಕೊಂಡಿದ್ದೇನೆ. ಏನ್ ಹೇಳಿದ್ರು? ಮದುವೆ ಆಗುದಿಲ್ಲ ಅಂತ ಅವ. ಹಾಗೆ ಹೇಳಿದ್ರ? ನಾನೇ ಕೇಳ್ತೇನಪ್ಪ. ಬಾವಾ, ಏನೇ? ಅಂಗಿಯನು ಕೇಳೆ ನಾನು, ಅಂಗಿಯನು ಕೇಳೆ ನಾನು, ಅರೆ ಅಂಗಿಯಾಗುದ ಬಾಳ್ವೆನು. ಬಾವಾ, ಏನು? ಯಾಕೆ ಬಾವ ನನ್ ಮೇಲೆ ಅಷ್ಟೊಂದು ಸಿಟ್ಟು? ಆವತ್ತು ಆದಂತ ಪ್ರಕರಣ ಇನ್ನೂ ಮರೆತಿಲ್ವೇ ಹೇಳಿ? ಮರಿಲಿಕ್ಕಿಲ್ಲ. ನಿಮ್ಮನ್ನೇ ಮದುವೆ ಆಗಿ ಜೀವನದಲ್ಲಿ ನಿಮ್ಮ ಪಾದ ಸೇವೆ ಮಾಡ್ಬೇಕು ಅಂತ ಭಾವಿಸಿಕೊಂಡವಳು ನಾನು. ನೋಡ ಮಗ, ಬಾಯ್ ಬಾಯ್. ಬಾವಾ, ಆವತ್ತು ನಿಮ್ಮ ಅಂಗಿಯನ್ನ ತೆಗೆದ ಮಾತ್ರಕ್ಕೆ ಇನ್ನು ಮುಂದೆ ನಿಮ್ಮ ಅರ್ಧಾಂಗಿ ಆಗಿ ಬದುಕಬೇಕು ಅಂತ ಭಾವಿಸಿಕೊಂಡವಳು. ಏನೋ ಅರ್ಧಂಗಿಯ? ಅರ್ಧನಾದ್ರೂ ಉಳಿಲಿ ಅಂತ ಬೇಡ ಅಂತ ಹೇಳಿದ್ದು ನಾನು. ಬಾವಾ, ಏನು? ಹಾಗೆಲ್ಲ ಹೇಳ್ಬೇಡಿ. ನನ್ನನ್ನು ನೀವು ಮದುವೆ ಆಗ್ಬೇಕು.
ಮದುವೆ ಆಗಿ ಆಗ್ಲಿಕ್ಕಿಲ್ಲ ಅಂತ ಹೇಳದ್ದಲ್ವಾ? ನಿನ್ನನ್ನು ಗಂಡ ಹೆಂಡತಿ ಆಗಿ ಬದುಕುವ ಸಾಧ್ಯತೆನೇ ಇಲ್ಲ. ಅದೇ ಬಾವ ನಾನು ಹೇಳಿದ್ದು, ಗಂಡ ಹೆಂಡತಿಯಾಗಿ ಬದುಕುವ ಅಂತ. ಅಪ್ಪ ಬಾವ ಒಪ್ಪಿಕೊಂಡ್ರು, ಗಂಡ ಹೆಂಡತಿಯಾಗಿ ಬದುಕುವ ಅಂತ ಹೇಳಿದ್ರು. ಹೌದಾ ಮುಕುಂದ, ಎಷ್ಟು ಒಳ್ಳೆಯವನು ನೀನು. ಮದುವೆ ಎಲ್ಲಿಟ್ಕೊಳ್ಳೋಣ? ಯಮಲೋಕದಲ್ಲಿ ಇಟ್ಕೊಳ್ಳಿ. ಯಾಕೋ ಯಾಕೋ? ನೀವು ಮುಂದೆ ಹೋಗಿ ಮತ್ತೆ ಅಮ್ಮನ ಕಳಿಸ್ಕೊಡ್ತೇನೆ ನಾನು. ನಾನು ಹೋಗುದಿಲ್ಲ. ಮತ್ತೆ ಏನಮ್ಮ? ನೀನ್ ಬಂದ್ರು ಮಾತ್ರ ನಾನು. ನಾವಿಬ್ಬರು ಹೋಗುದು ಬೇಡ, ಅವರೇ ಹೋಗ್ಲಿ. ಮಗಳು ಬೇಡ. ಅಂದ್ರೆ ನಾನು ಹೋದ್ರು ಒಡ್ಡಿಲ್ಲ. ಮತ್ತೆ ಮದುವೆ ಯಾರದ್ದು? ನಿನ್ನದ್ದೇ, ನನ್ನ ಮಗಳ ಜೊತೆ. ನಾನು ಒಪ್ಪಬೇಕಾ ಬೇಡವಾ? ಒಪ್ಲಿಲ್ವಾ? ನಾನು ಒಪ್ಲಿಲ್ಲಲ್ಲ. ಅವಳು ಕಿವಿಗೆ ಹೋಗುವ ಸರಿ ಮಾಡಿ ಹೇಳಿ ಗಂಡ ಹೆಂಡತಿ ಆಗಿರುವ ಅಂತ ಹೇಳಿದ್ದಲ್ಲ, ಅದು ಗಂಡ ಹೆಂಡತಿ ಆಗುದು ಬೇಡ ಅಂತ ಹೇಳಿದ್ದು ನಾನು. ಹೇಳ್ಬಿಡಿ ಮಗಳೇ. ಅಪ್ಪ ಒಪ್ಲಿಲ್ಲ ಅಂತ ಅವ. ಹೌದಾ ಹಾ ಬಾವ? ಯಾಕೆ ಬಾವ ಇನ್ನೂ ಸಿಟ್ಟು ಹೋಗ್ಲಿಲ್ವ ಹೇಳಿ? ಈ ಹೊತ್ತು ನೀವು ಒಪ್ಲಿಲ್ಲ ಅಂತ ಆದ್ರೆ ಇನ್ನು ಈ ಪ್ರಪಂಚದ ಬೆಳಕನ್ನು ಕಾಣುವುದಕ್ಕೆ ನಾನು ಇಷ್ಟಪಡುವುದಿಲ್ಲ. ಹೌದು. ಅಂದ್ರೆ ಎಲ್ಲಾದ್ರೂ ಕೆರೆಬಾವಿ ಉಂಟು ನೋಡಿ ಆತ್ಮಹತ್ಯೆ ಮಾಡಿಕೊಳ್ಳಿ. ಮುಕುಂದ ಮುಕುಂದ ಅಮ್ಮ ಸ್ವಲ್ಪ ಸುಮ್ಮನೆ ನೀವು. ಹಾಗಿದ್ರೆ ನೀನು ಸಾಯುದಂತೂ ಹೌದಾ? ಹೌದು. ನಿರ್ಧಾರವಾದ ಮಾತು ಕೇಳು. ಯಾವುದೇ ಕಾರಣಕ್ಕೂ ನಾನು ನಿನ್ನನ್ನೇ ಮದುವೆ ಆಗುದು. ಹೇಳ್ಬೇಡಿ ಬಾವ. ಅಯ್ಯೋ, ನಿನ್ನನ್ನೇ ಮದುವೆ ಆಗುದೇ? ಮದುವೆ ಆಗೋದಿಲ್ಲ ಅಂತ ಹೇಳ್ಬೇಡಿ ಬಾವ. ಅಯ್ಯೋ ಸುಮ್ನಿರೆ. ಮದುವೆ ಆಗೋದಿಲ್ಲ ಅಂತ ಹೇಳ್ಬೇಡಿ. ಸುಮ್ನಿರೆ. ಮದುವೆ ಆಗ್ತಾನಂತೆ ಅವನು. ಹಾಗೆ ಹೇಳಿದ್ರ? ಹೌದು. ಆಗೋದಿಲ್ಲ ಅಂತ ಹೇಳಿದಾಗಾಯ್ತು. ನೀನು ಹಾಗಿದ್ರೆ ತಡ ಯಾಕೆ? ಒಪ್ಪಿದ್ನಲ್ಲ. ಮುಂದಿನ ಕಾರ್ಯಕ್ರಮ ಪುರೋಹಿತ ಮನೆಗೆ ಹೋಗಿ ದಿನ ನಿಶ್ಚಯ ಮಾಡ್ಕೊಂಡು ಬರ್ತೇನೆ. ಮದುವೆ ಮಾಡ್ಸ. ಆಯ್ತಾಯ್ತು. ನಿಮ್ಮ ಬಾಯಲ್ಲಿ ಪುರವೂ ಇದಲ್ಲ, ಇಡೀ ಚಪ್ರೂ ಇರ್ತದೆ ನೋಡಿ. ಅಲ್ವಾ ಭಟ್ರ ಕರ್ಸಿ ಮದುವೆ ಮಾಡ್ಸ. ಹಾಗೆ ಸರಿಯಾಗಿ ಹೇಳಿ. ನಾನು ಮುಂದೆ ಹೋಗ್ತೇನೆ. ಬನ್ನಿ. ನಾನು ಒಳಗಡೆ ತಯಾರಿ ನೋಡ್ತೇನೆ ಮಗ. ಅಗ್ನಿಗಿರಿ ಅಂದಲೆ ತಾನೆ, ಅಗ್ನಿಗಿರಿ ಅಂದಲೆ ತಾನೆ, ಭದ್ರ ಪ್ರಣಯದಿ ನಾನು ಸತ್ಯ ವಿಘ್ನದೋಷವೆಂದ ಬೆರೆದರು ಏನ ನಿಮ್ಮೆ. ಪ್ರೇಮಾಗ್ನಿ ಢಗ 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 ಎಂದು ಉರಿಯಿತು. ಸತ್ತಿನ ಜೀವನ ಸುಟ್ಟು ಉರಿಸಿಯೇ ಹೋಯಿತು. ಹೆಣ್ಣು ಹೆಣ್ಣು ಮಮತಾಮಯಿ ಅಲ್ಲ, ದ್ವೇಷಮಯಿ. ಹೆಣ್ಣು ಪ್ರೇಮಮಯಿ ಅಲ್ಲ, ಕಾಮಮಯಿ. ಹೆಣ್ಣು ಲೋಕದ ಕಣ್ಣು ಅಲ್ಲ, ಲೋಕಕ್ಕೆ ಹಿಡಿದಿರುವ ಹುಣ್ಣು. ಹೆಣ್ಣು ಸ್ವರ್ಗಕ್ಕೆ ದಾರಿ ಅಲ್ಲ, ನರಕಕ್ಕೆ ಹೆದ್ದಾರಿ. ಶ್ರೀ, ನನಗೆ ಮಾಡುವಂತ ಮೋಸ ಸಾಮಾನ್ಯವಾದ್ದಲ್ವಲ್ಲ. ನನಗೆ ಮಾತನ್ನು ಕೊಟ್ಟು ಮತ್ತೊಬ್ಬರು ಸೇರಿದೆ ಮಾನಸಿಕ ಬೇಫೀತಾರಿ. ನನ್ನ ಚಿತ್ತ ಸ್ವಾಸ್ಥ್ಯವನ್ನೇ ಕಳೆದು ಬಿಟ್ಟೆ. ಅಯ್ಯೋ, ನನ್ನ ಇಡೀ ಜೀವನವೇ ಉರಿತಾ ಇದೆ. ಏನು ಮಾಡೋಣ? ಮನಸ್ಸಿಗೆ ಸಮಾಧಾನ ಇಲ್ಲ, ಉಲ್ಲಾಸ ಇಲ್ಲ, ನೆಮ್ಮದಿ ಎಲ್ಲಿ ಸಿಗ್ತೋ ಅಂತ ತಿಳಿದು ಅಲ್ಲಿಯೇ ಹೋಗಿ ನೋಡ್ತೇನೆ. ಸಡಗರದಲ್ಲಿ ಸಿಂಗರಿಸುತ್ತ ಹೊರಟಳು ಬೆಡಗಿಯು ಹೇಮಾವತಿಯಂದು, ಕಡು ಬೆಡಗಿಯು ಹೇಮಾವತಿಯಂದು. ಮಡದಿಯು ಸೈನಿಕ ಗೌರವಗೆ ಸಂಪದ ಪಡೆವ ದುರಾಸೆಯ ಕಥೆಗೆ ಹೇಳಿ. ಸ್ವಾಮಿ, ಯಾರೋ ನನ್ನ ಪರಿಚಯದವರು ನನ್ನ ನೋಡ್ಲಿಕ್ಕೆ ಬಂದಿರುವಂತ ಅವಸರದಿಂದ ಓಡೋಡಿ ಬಂದಿದ್ದು ನೀವಾ? ನೀವು ಬಂದ್ರೇನು ಬಿಟ್ರೇನು? ನಿಮ್ಮಲ್ಲಿ ಮಾತಾಡಿದ್ರೆ ಪ್ರಯೋಜನ ಏನು? ಹೌದು ಸ್ವಾಮಿ, ಇತ್ತೀಚೆಗೆ ನಾನೊಂದು ಅಭ್ಯಾಸ ಮಾಡ್ಕೊಂಡೆ. ಮುಖ ನೋಡಿ ಮಾತನಾಡುವುದು, ಪ್ರಯೋಜನ ಇಲ್ಲದೆ ಮಾತನಾಡುವಂತ ಸ್ವಭಾವ ಈ ಹೇಮಳದ್ದಲ್ಲ ನೋಡಿ. ಅಂದ್ರೆ ನೀವು ಸಣ್ಣವರು ಅಂತ ಹೇಳಿದ್ದಲ್ಲಪ್ಪ. ಆದ್ರೆ ಈಗ ನಿಮ್ಮಲ್ಲಿ ಮಾತಾಡಿದ್ರೆ ಪ್ರಯೋಜನ ಇಲ್ಲ, ನನ್ಗೆ ಗೊತ್ತು. ನಿಮ್ ಕೈಯಲ್ಲಿ ಏನಿಲ್ಲ ಅಂತ ಈಗ. ತುಂಬಾ ಕಷ್ಟದಲ್ಲಿದ್ದೀರಿ ಗೊತ್ತು ನನ್ಗೆ. ಅಯ್ಯೋ ಅದಲ್ಲ ಸ್ವಾಮಿ, ಅಂದ್ರೆ ನೀವು ಆರ್ಥಿಕ ಪರಿಸ್ಥಿತಿಯಲ್ಲಿ ತುಂಬಾ ಸೋತಿದ್ದೀರಂತೆ. ಹಾ, ನಿಮ್ಮ ಪರಿಸ್ಥಿತಿ ನೋಡಿದ್ರೆ ನನ್ಗೊಂದ್ ರೀತಿ ಪಾಪ ಅನ್ನಿಸ್ತದೆ. ಯಾರಲ್ಲಿ ಹೇಳ್ಬೇಡಿ. ನಿಮ್ಗೆ ಹಣ ಬೇಕಾ? ಕೊಡ್ತೀಯಾ? ಓ, ಎಷ್ಟು ಬೇಕಾದ್ರೂ ಕೊಡ್ತೇನೆ. ಹೌದೇ? ನೋಡುವ, ಇನ್ನೊಂದು 29 ತಿಂಗಳ ಕಳೆದ ಮೇಲೆ ನನ್ನ ಸಮಸ್ಯೆ ಮುಗಿದ್ರೆ ನೀನು ಅಲ್ಲಿ ತನಕ ಬದುಕಿ ಇದ್ರೆ ಮತ್ತೆ ಕೇಳುವ, ಆಯ್ತಾ? ನೀವು ಏನೆಲ್ಲ ಹೇಳ್ತೀರಿ ಸ್ವಾಮಿ? ಅಯ್ಯಯ್ಯೋ ದೇವ್ರಿ, ಎಂತ ದುರ್ಬುದ್ಧಿ ನಿಮ್ಮದು. ಮುಖ ನೋಡಿ ಬದುಕ್ಲಿಕ್ಕೆ ಮನಸ್ಸಿಲ್ಲದೆ ಹೋದ್ರೆ ಬೆನ್ನು ನೋಡಿ ಆದ್ರೂ ಬದುಕಬೇಕಂತ ಇದೊಂದು ಗಾದೆ ಇದೆ. ನನಗೆ ಸತ್ಯ ಹೇಳ, ನಿಮ್ಮಂತವ್ರದ್ದು ಏನ್ ನೋಡೋದು ಆಸೆ. ಸ್ವಲ್ಪ ಸುಮ್ನೆರಿ ಸ್ವಾಮಿ. ನಾನೊಂದು ತತ್ವಕ್ಕೆ ಬಂದೆ ನೋಡಿ, ಕುಲ ಕೆಟ್ಟರು ಸುಖ ಪಡಿಬೇಕು ಅಂತ. ತಪ್ಪೇನು? ಗೊತ್ತಿಲ್ಲ. ತಪ್ಪೇನೂ ಇಲ್ಲ. ನಾನಷ್ಟೇ ಅಲ್ಲ, ಸುಖ ಬಯಸುವಂತ ಎಲ್ಲ ಹೆಣ್ಮಕ್ಳಿಗೆ ಹೇಳುವಂತ ಕಿವಿ ಮಾತು ಇದೆ ಸ್ವಾಮಿ. ಈ ಊರಿನಲ್ಲಿ ಎಲ್ಲ ಹೆಣ್ಮಕ್ಳಿಗೂ ಗಂಡದಿರಿದ್ದಾರೆ, ನನಗೂ ಒಬ್ಬ ಗಂಡ ಎಂಬ ಪ್ರಾಣಿ ನೋಡಿ. ಅದೇನು ನಿಮ್ಮೂರಿನಲ್ಲಿ ಮನುಷ್ಯರು ಯಾರು ಇಲ್ಲವೇ? ಅಯ್ಯೋ ದೇವ್ರ, ಇಷ್ಟೊತ್ತಲ್ಲಿ ಎಲ್ಲ ಸಿಕ್ಕಿದ್ರೆ ಹೇಳಿ ನೀವು. ಮೊದ್ಲೇ ನನಗೆ ಸಮಯ ಇಲ್ಲ, ಒಂದೊಂದೇ ಕೇಳ್ತೀರಪ್ಪ. ಏನಿಲ್ಲ? ಸಮಯ ಇಲ್ಲ. ಸಮಯ
ಸಮಯ ಇಲ್ಲ. ನೀವೇನ್ ತಿರುಗಿ ಕೇಳುವುದು? ಹಾ, ನನ್ನನ್ನು ಸಮಯ ಇಲ್ಲ ಅಂತ ಮಾಡ್ಲಿಕ್ಕೆ ಹೊರಟಿದ್ದಲ್ವಾ? ನಾನು ಹೇಳುದಿಲ್ಲ ಸ್ವಾಮಿ, ನನ್ ಗಂಡ ಏನೋ ಪ್ರತಿನಿತ್ಯ ಮನೆಗೆ ಬರುವುದಿಲ್ಲ, ಒಳ್ಳೇದೇ ಆಯ್ತು ನೋಡಿ. ಗಂಡನಿಲ್ಲದೆ ಇರುವಂತಹ ಈ ಸಂದರ್ಭದಲ್ಲಿ ಈ ವ್ಯವಹಾರ ಕೈಗೊಂಡವಳು ನಾನು. ಇವತ್ತು ಹೊರಟಿದ್ದು ಅದಕ್ಕೆ. ನಿಮ್ ಮುಖ ನೋಡಿ ಹೊರಟ್ರೆ ಏನಾದ್ರೂ ಒಂದಕ್ಕೆರಡು ಆಗ್ಬೋದ ಹೇಳಿ? ನಿನ್ನ ಕತೆ ಕಲ್ಲು ಹಾಕು. ಇಷ್ಟು ಹೊತ್ತಲ್ಲಿ ನಾನ್ ನಿನ್ನ ಮುಖ ನೋಡಿದ್ನಲ್ಲ, ಇನ್ನು ನಾಳೆಗೆ ನನಗೇನು ಗ್ರಹಚಾರ ಕಾದಿದೆಯೋ ಏನು. ಹೋಗಿ ನಿಮ್ಮಲ್ಲಿ ಏನ್ ಮಾತು, ಬರ್ತೇನೆ. ಆಯ್ತು. ರಾತ್ರಿ ಕಾಲ ಅತ್ತ ಇತ್ತ ಸಂಚಾರ ಮಾಡುತ್ತಿರುವ ಸಮಯದಲ್ಲಿ ದಾರಿಯ ಬದಿಯಲ್ಲಿ ಒಬ್ಬಳು ಹೆಣ್ಣು ಬರ್ತಾ ಇದ್ದಾಳೆ. ನನ್ನನ್ನು ನೋಡಿ ಹುಬ್ಬ ಹರಿಸ್ತಾ ಇದ್ದಾಳೆ, ಕಣ್ಣು ತಿರುಗಿಸ್ತಾ ಇದ್ದಾಳೆ, ಮೂಗು ಮುರಿತಾ ಇದ್ದಾಳೆ, ತುಟಿ ಅಲಗಿಸ್ತಾ ಇದ್ದಾಳೆ. ಅಂತಾದ ಮೇಲೆ ನನ್ನನ್ನು ಬಲೆಗೆ ಹಾಕಿಕೊಳ್ಬೇಕಿರುವಂತ ಯಾವುದೋ ಒಂದು ಉಪಾಯದ ದಾರಿ ಇರಬೇಕು. ಇದು ಬೆಲೆ ಪೆಣ್ಣು ಬೆಲೆ ಹೆಣ್ಣು ಇರಬೇಕು. ಏ ಹೆಣ್ಣೆ, ನಿನ್ನ ದೂರದಿಂದ ನೋಡಿದೆ, ಬಹಳ ಚಂದ ಇದ್ದೀಯ ನೀನು. ಹೌದಾ? ಹತ್ತಿರ ಬಂದು ನಿಂತಿದ್ದೇನೆ. ನೀನು ಬೇಕು ಎನ್ನುವ ಆಸೆ ನನಗೆ. ಬೇಕು ಅಂತಾದ್ರೆ ಒಂದು ರಾತ್ರಿ ಎಷ್ಟು ಕೊಡ್ತೀಯಾ? ನನ್ನ ಆಸೆ ಈಡೇರಿಸ್ತೀರಿ ತಾನೆ? ಧಾರಾಳವಾಗಿ. ಹೆಚ್ಚಿಗೆ ಏನಿಲ್ಲಪ್ಪ, ಒಂದ್ 5,000 ಅಷ್ಟೇ. 5,000 ಆದೀತು. ಈ ಕಡೆ ಬಾ. ಬಂದೆ. ಏನಿದು? ಕಾಲುಂಗುರಗಳೆಂಬ ಮುತ್ತು ಪಂಜಕವು ನೀನ್ಯಾರ ಮಡದಿಯೂ ಹೀನ ಕಾರ್ಯವಿದೇನು? ಏನಿದು? ಸರ್ವ ವಿಸ್ತರವನಿ ಬೇಳು. ತರುಣಿಯೇ, ಏನು? ನಿನ್ನನ್ನು ಕಂಡಾಗ ನನಗೆ ಸ್ವಲ್ಪ ಅನುಮಾನ ಇತ್ತು. ಅನುಮಾನ ಪರಿಹಾರ ಆಗ್ತಾ ಉಂಟು. ಯಾಕೆ? ನಿನ್ನ ಸಂಪೂರ್ಣ ಅಂಗಾಂಗವನ್ನು ಕಾಣಲಿಲ್ಲವಾಗಿತ್ತು. ಈಗ ನೋಡ್ತಾ ಇದ್ದೇನೆ, ಸರ್ವಾಭರಣದಿಂದ ಅಲಂಕೃತಳಾಗಿದ್ದೀಯ. ಹೌದು. ಮುತ್ತೈದೆಗೆ ಯಾವ ಭಾಗ್ಯ ಬೇಕೋ ಆ ಭಾಗ್ಯ ನಿನ್ನ ಇಡೀ ಶರೀರವನ್ನು ತುಂಬಿಕೊಂಡಿದೆ. ಸಿಂಧೂರ ಭಾಗ್ಯ, ಮೂಗಿನಲ್ಲಿ ನತ್ತು ಇದೆ, ಕಂಠದಲ್ಲಿ ಮಾಂಗಲ್ಯ ಭಾಗ್ಯ, ಕೈ ಬಳೆ, ಕಾಲುಂಗುರ. ಇದು ಮುತ್ತೈದೆಯ 5 ಮುತ್ತುಗಳು. ಅಂತ ಆದ್ಮೇಲೆ ನಿನಗೆ ಮದುವೆ ಆಗಿದೆ ಅಂತ ಆಯಿತು. ಮದುವೆ ಆ ಗಂಡ ಯಾರು, ಎಲ್ಲಮ್ಮ, ಅವನ ಹೆಸರೇನೆಂಬುದನ್ನು ವಿವರಣೆ ಕೊಡ್ತೀಯಾ? ನೋಡಿ, ನಿಮ್ಮ ವರ್ತನೆ ವಿಚಿತ್ರವಾಯ್ತಲ್ಲ. ಹಣ ಕೊಟ್ಟು ಇಲ್ಲಿಗೆ ಕರೆದುಕೊಂಡು ಬಂದವರು ತಾವು. ಹಣ ಕೊಟ್ಟ ಪ್ರಕಾರವಾಗಿ ಇದೇ ಸುಖವನ್ನು ಅನುಭವಿಸಬೇಕಿತ್ತು. ಅದನ್ನ ಬಿಟ್ಟು ನನ್ನ ಪೂರ್ವಾಪರವನ್ನೆಲ್ಲ ಕೇಳ್ತೀರಲ್ಲ, ಹಾಗೆ ಕೇಳುವುದಕ್ಕೆ ನೀವು ಯಾರು ಅಂತ. ಹೆಣ್ಣಿಗಾಗಲಿ ಗಂಡಿಗಾಗಲಿ ಸುಖ ಬೇಕು ನಿಜ. ಆ ಸುಖದ ಹಿನ್ನೆಲೆ ಏನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕೇ ಬೇಡವಾ? ನಾನು ಯಾರಂತ ಕೇಳ್ತಾ ಇದ್ದೀಯಾ? ಈ ಪುರದ ರಕ್ಷಣೆಯ ಭಾರವನ್ನು ಹೊತ್ತವ. ಹೆಸರು ಸತ್ಯ ಎಂದು. ಸೇನಾಧಿಪತಿಗಳು ಎಂಬ ಕಾರಣಕ್ಕಾಗಿ ಹೇಳ್ತೇನೆ. ನೀವು ತಿಳಿದ ಹಾಗೆ ನನಗೂ ಮದುವೆ ಆಗಿದೆ. ಕೊರಳಲ್ಲಿ ಶೋಭಿಸುತ್ತಿರುವಂತಹ ಈ ಮಾಂಗಲ್ಯ ಶಾಸ್ತ್ರೋಕ್ತವಾಗಿ ಒಬ್ಬ ವ್ಯಕ್ತಿ ಕಟ್ಟಿದ್ದು. ವಿದ್ಯುಕ್ತವಾಗಿ ಧಾರಾಮಂಟಪದಲ್ಲಿ ಮಾಂಗಲ್ಯ ಬಂದ. ಹೌದು. ಆದ್ರೆ ಆ ನನ್ನ ಗಂಡನ ದುಡಿಮೆಯಿಂದಾಗಿ ನನ್ನ ಎಣಿಕೆಯ ಬದುಕು ಸಾಗುವುದಕ್ಕೆ ಸಾಧ್ಯತೆ ಇಲ್ಲ. ಈ ಊರಿನಲ್ಲಿ ಅದೆಷ್ಟೋ ಮಂದಿ ಶ್ರೀಮಂತ ಹೆಣ್ಣು ಮಕ್ಕಳು ಸಂತೋಷದಿಂದ ಮೈ ತುಂಬಾ ಆಭರಣ ತೊಟ್ಟು ಮೆರೆಯುತ್ತಿರುವಂತಹ ಪರಿಯನ್ನ ಕಂಡು ಅವರ ಹಾಗೆ ವಿಲಾಸ ಜೀವನವನ್ನು ನಡೆಸಬೇಕು ಅಂತ ಆಸೆ ಆಯ್ತು. ಅದಕ್ಕಾಗಿ ಈ ಮಾರ್ಗವನ್ನೇ ಹಿಡಿದೆ. ಮತ್ ನನ್ನ ಗಂಡನ ವಿಷಯ ಎಲ್ಲ ಕೇಳ್ತೀರಲ್ಲ, ಅಯ್ಯೋ ಏನ್ ಕೇಳ್ತೀರಿ ಹೇಳಿ? ಸೇನೆಯಲ್ಲಿ ದುಡಿಯುವ ಅವನ ಹೆಸರು ಜಯಂತ ಅಂತ. ಜಯಂತ ನಮ್ಮ ಸೈನ್ಯದಲ್ಲ ಇದ್ದವ. ಧರ್ಮೇಚ ಅರ್ಥೇಚ ಕಾಮೇಚ ನಾತಿ ಚರಾಮಿ ನಾತಿ ಚರಿತವ್ಯಮೆಂದು ಅಗ್ನಿ ಸಾಕ್ಷಾತ್ ಕರಕಣ ಮಾಡಿದ ಆ ಗಂಡನಿಗೆ ಮೋಸ ವಂಚನೆ. ಏ ಹೆಣ್ಣೆ, ಏನು ಯೋಚಿಸ್ತಿದ್ದೀರಾ? ಯಾವುದೋ ಕಡೆ ಲಕ್ಷ್ಯ ಹರಿಸಿ ಬಿಟ್ಟೆ. ಮೃಷ್ಟಾನ್ನ ಭೋಜನ ಸಿದ್ಧವಾಗಿ ನಿಂತಿದೆ, ಕೈ ಹಾಕುವುದನ್ನು ಬಿಟ್ಟು ಬೇರೆ ಕಡೆಗೆ ಲಕ್ಷ್ಯ ಹರಿಸುತ್ತಾ ಇದ್ದೇನಲ್ಲ. ಎಂತ ಮೂರ್ಖ, ಎಂತ ದಡ್ಡ. ನೋಡಿದ್ರಲ್ಲ, ಈಗಲಾದ್ರೂ ಗೊತ್ತಾಯ್ತಲ್ಲ. ಈ ನನ್ನ ಸೌಂದರ್ಯಕ್ಕೆ ಮರುಳಾಗದವರು ಯಾರೂ ಇಲ್ಲ. ನೋಡಿ, ಈ ನನ್ನ ರೂಪವನ್ನು ನೋಡಿದ್ರಲ್ಲ, ಈ ರೂಪದ ಸೇವೆ ನಿಮಗ್ ಬೇಡವೇ ಹೇಳಿ? ರೂಪ ಹೊಂದಿದ್ರೆ ಹೆಣ್ಮಕ್ಳು ಏನನ್ನು ಸಾಧಿಸುವುದಕ್ಕೆ ಸಾಧ್ಯ, ಎಷ್ಟನ್ನು ಗಳಿಸುವುದಕ್ಕೆ ಸಾಧ್ಯ ಅಂತ ನನ್ನನ್ನು ನೋಡಿದ್ರೆ ತಿಳಿತದೆ. ಈ ಆಭರಣ ಎಲ್ಲ ನಾನೇ ಧರಿಸಿದ್ದು. ಬನ್ನಿ, ಈ ದೇಹ ನಿಮಗಾಗಿ ಸುಖ ಅನುಭವಿಸಿ. ಬನ್ನಿ. ಸುಖ ಬೇಕು ಅಲ್ವೇ? ಕಣ್ಣನಿಗೆ ವಿದ್ರೋಹ ಸಾಗಿದ ಏ ರೂಪ ಮಂತಳೆ, ರೂಪದ ಸುಟ್ಟು ಬಿಡ್ತೇನೆ. ರೂಪವತಿ ಎಂದೆರುವ ದರ್ಪದಲ್ಲಿ ಕರ ಬೆಳೆದ ಪುರುಷರಿಗೆ ವಿದ್ರೋಹ ಸಗು
ನನಗೆ ವಂಚನೆ ಮಾಡ್ತಿರುವಂತಹ ನಿನ್ನಂತೆ ಈ ಪ್ರಪಂಚ ಉಳಿಬೇಕೆ? ಇಲ್ಲ, ನಿನ್ನ ಈ ರೂಪವನ್ನ ಯಾರು ನೋಡಬಾರ್ದು. ಇದು ಬೆಂಕಿಯ ಕೆಟ್ಟದಿಂದ ಮುಖವನ್ನ ಸತ್ಯ, ಏನ್ ಮಾಡ್ತಾ ಇದ್ದೀಯೇನೋ ಪ್ರಜ್ಞೆ ಇದೆಯೇನೋ ನಿನಗೆ? ಯಾರು ಮಹಾಮಂತ್ರಿಯ? ನಾನೇ. ದಿನಕ್ಕೊಂದೊಂದು ದೂರು ಬರ್ತಾ ಇದೆ ನಿನ್ನ ಕುರಿತಾಗಿ. ಆದ್ರಿಂದಲೇ ನಿನ್ನನ್ನು ಕಾಣುವ ಅಂತ ಈ ಸಮಯದಲ್ಲಿ ಬಂದ್ರೆ ನನ್ನ ಕಣ್ಣೆದುರಿಗೆ ಒಬ್ಬಳ ಹೆಣ್ಣಿನ ಮುಖವನ್ನು ನಿರ್ದಾಕ್ಷಿಣ್ಯವಾಗಿ ಸುಟ್ಟು ಬಿಟ್ಟಿಯಲ್ಲ. ಸತ್ಯ, ಇದೆಲ್ಲ ಸರಿಯಲ್ಲ. ನನ್ನ ಬುದ್ಧಿ ಮಾತನ್ನು ಕೇಳು. ಇನ್ನಾದ್ರೂ ಒಬ್ಬ ಮನುಷ್ಯನಾಗಿ ಬದುಕುವುದಕ್ಕೆ ಪ್ರಯತ್ನ ಪಡುವ. ಮಂತ್ರಿವರ್ಯ, ಗೆಳೆಯ, ನನ್ನ ಬದುಕು ಏನೊಂದು ಪ್ರಶ್ನೆ ಮಾಡುತ್ತಾ ಇದ್ದೀಯಾ? ಇವಳ ಮುಖ ಯಾಕೆ ಸುಟ್ಟೆ ಎಂದು? ಧರ್ಮದಲ್ಲಿ, ಅರ್ಥದಲ್ಲಿ, ಕಾಮನಲ್ಲಿ ಸಮಭಾಗಿ ಎಂದು ಪ್ರೇಮಂತ ತನ್ನ ಮನವನ್ನ ತುಂಬಿಸಿಕೊಂಡಿರುವಂತ ಗಂಡನಿಗೆ ಮೋಸ ಮಾಡಿದ ಈ ಹೆಣ್ಣಿನ ರೂಪವನ್ನ ಸುಟ್ಟೆ ಅಪರಾಧವೇ? ಸತ್ಯ, ನಮ್ಮಲ್ಲಿ ಯಾರು ಅನ್ಯಾಯ ಮಾಡಿದ್ರು ಅವರಿಗೆ ತಕ್ಕ ಶಿಕ್ಷೆ ಕೊಡುವುದಕ್ಕೆ ನಮ್ಮಲ್ಲಿ ನ್ಯಾಯಾಂಗ ಇದೆ. ಮಂತ್ರಿ ಆದಂತಹ ನಾನಿದ್ದೇನೆ. ನೀನು ಅದನ್ನೆಲ್ಲ ಯಾಕೆ ಕೈಗೊತ್ತಿಗಳ ಎತ್ಕೊಳ್ತೀಯ ಹೇಳು? ಗೆಳೆಯ, ಕೆಲವೊಂದು ತಪ್ಪನ್ನು ಎತ್ತಿ ತೋರಿಸಬೇಕೆ ನ್ಯಾಯಾಂಗ ಉಂಟು. ತಪ್ಪು ಎತ್ತಿ ಸಾಕ್ಷಿ ಆಧಾರ ಪುರಾವೆ ಉಂಟು. ಆದ್ರೆ ಕೆಲವೊಂದು ಅಪರಾಧಕ್ಕೆ ಯಾವ ಪುರಾವೆ ಸಾಕ್ಷಿ ಸಿಗುವುದಿಲ್ವಲ್ಲ. ಆದ್ರಿಂದ ಈ ತಪ್ಪಿಗೆ ಈ ಶಿಕ್ಷೆ ಅಗತ್ಯ. ನನ್ನ ಮಾತು ಕೇಳದೆ ನೀನು ಹಿಂಗೆ ಮುಂದುವರಿತಿ ಅಂತ ಆದ್ರೆ ನಿನ್ನ ದಾರಿಗೆ ನಾನು ಅಡ್ಡ ಬರಬೇಕಾಗ್ತದೆ. ಮನೋಜ, ಸತ್ಯ, ನನ್ನ ನುಡಿಯಲ್ಲಿ ನನ್ನ ವ್ಯವಹಾರದಲ್ಲಿ ಬಾಯಿ ಹಾಕುವುದಕ್ಕೆ ಮುಂದೆ ಬಂದರೆ ನಿನ್ನನ್ನು ವಿರೋಧ ಮಾಡಬೇಕಾಗ್ತದೆ. ಸತ್ಯ, ಅತಿಯಾದ್ರೆ ಅಮೃತವು ವಿಷ ಆಗ್ತದೆ ಎನ್ನುವುದನ್ನು ಮರೆತು ವ್ಯವಹರಿಸಬೇಡ. ನೀನು ಮಾಡಿದಂತ ತಪ್ಪಿಗೆ ಇಷ್ಟೊತ್ತಿಗೆ ನಿನ್ನ ಕೈಕಾಲು ಕಟ್ಟಿವನ್ನು ಬದಿ ಹಾಕಿಡ್ಬೇಕಿತ್ತು. ನನ್ನ ಆತ್ಮೀಯ ಎನ್ನುವ ಕಾರಣಕ್ಕಾಗಿ ಎಲ್ಲವನ್ನು ಸಹಿಸಿಕೊಂಡ್ರೆ ನನ್ನ ಮಾತನ್ನು ಧಿಕ್ಕರಿಸ್ತೀಯ. ಅದರ ಅರ್ಥ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಾಗಿದೆಯೋ. ನಿನಗೆ ಹುಚ್ಚ ಹಿಡಿದಿದೆ. ಆದ್ರಿಂದ ಹುಚ್ಚ ಹುಚ್ಚು, ಕಾಮದ ಹುಚ್ಚು, ಭೋಗದ ಹುಚ್ಚು, ಪ್ರೇಮದ ಹುಚ್ಚು, ಸ್ವಾರ್ಥದ ಹುಚ್ಚು, ಹುಚ್ಚು 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 ಹುಚ್ಚುವುದೆಲ್ಲ ಒಟಗವೆಲ್ಲ ಹುಚ್ಚು. ಮನೋಜ, ಏನು ನಾನು ಹುಚ್ಚರೇನು? ಮತ್ತಿನ್ನೇನು? ನನ್ನ ಗೆಳೆಯರ ಅಂತ ನೀನು ನನ್ನ ಪಾಲಿಗೆ ಹುಚ್ಚಿನ ಪಟ್ಟವನ್ನೇ ಕಟ್ಟಿಬಿಟ್ಟಿಯ. ಮಾಡಿದೆಯಲ್ಲ ಹಾಗೆ. ಪ್ರೇಮಕ್ಕೆ ಮೋಸ ಮಾಡಿದ ಹೆಣ್ಣಿನ ಮುಖ ಸುಟ್ಟಿದ್ದು ಅಪರಾಧ ಎಂದು ಅದನ್ನೇ ಹುಚ್ಚ ಅಂತ ಹೇಳಿದೆಯೇನೋ? ಗೆಳೆಯ, ಹುಚ್ಚಿನ ಯಾವ ಲಕ್ಷಣವೂ ನನ್ನಲ್ಲಿ ಇಲ್ವೋ, ಆದ್ರೂ ನೀನು ಹುಚ್ಚ ಅಂತ ಹೇಳಿದೆಯಲ್ಲ. ಒಂದು ದೃಷ್ಟಿಯಿಂದ ಹುಚ್ಚ ಹೌದು. ನಾನಂದ್ರೆ ಏನು? ಈ ಪ್ರಪಂಚ, ಈ ಜಗವೇ ಹುಚ್ಚ ಸತ್ಯವೇ ಆಗಿ ಹೋಗಿದೆ. ಒಬ್ಬೊಬ್ಬರಿಗೆ ಒಂದೊಂದು ಬಗೆಯ ಹುಚ್ಚು. ನನಗೆ ಪ್ರೇಮದ ಹುಚ್ಚು, ಕೆಲವು ಜನಕ್ಕೆ ಕಾಮದ ಹುಚ್ಚು, ಭೋಗದ ಹುಚ್ಚು, ಒಬ್ಬೊಬ್ಬರಿಗೆ ಒಂದೊಂದು ಬಗೆಯ ಹುಚ್ಚು. ಅವರಿಗೆ ಹಾಡುವ ಹುಚ್ಚು, ಇವರಿಗೆ ಬಾರಿಸುವ ಹುಚ್ಚು, ಮತ್ತೊಬ್ಬರಿಗೆ ಬಡಿಯುವ ಹುಚ್ಚು. ನಿನಗೂ ಹುಚ್ಚು, ನನಗೇನು ಹೆಚ್ಚು? ಎತ್ತಿಗೆ ಜ್ವರ ಬಂದ್ರೆ ಕೋಣನಿಗೆ ಬರ ಹಾಕುವ ನೀನು ಹುಚ್ಚ ಎನ್ನುವುದಕ್ಕೆ ಯಾವುದೇ ಅನುಮಾನ ಇಲ್ಲ. ಆದ್ರೆ ಹುಚ್ಚನನ್ನು ಸ್ವೇಚ್ಛೆಯಿಂದ ವ್ಯವಹರಿಸುವುದಕ್ಕೆ ಬಿಟ್ಟರೆ ನಮ್ಮ ವ್ಯವಸ್ಥೆ ಶಿಥಿಲಗೊಳ್ಳುತ್ತದೆ. ಯಾರಲ್ಲಿ ಹಿಡಿಯಿರಿ ಅವನಲ್ಲ, ತಡ ಮಾಡುವುದಲ್ಲ. ಮಾನಸಿಕ ಚಿಕಿತ್ಸಾಲಯಕ್ಕೆ ಇವನನ್ನು ಸೇರಿಸಬೇಕು. ಎಳ್ಕೊಂಡು ಹೋಗಿ ಅವನನ್ನು. ನಾನು ಹುಚ್ಚ ಅಲ್ವಾ? ಕಾಲಮಹಿಮೆಯೇನೆಂಬೆದಿರೆಯೋಳು ಪ್ರತಿಪದಿಯ ಮೂರಲೊಂದಿನ ಚಿತ್ತದುಲ್ಲಸದಳು. ಸ್ತ್ರೀಯೋ ಈ ಅಮೃತಸ್ಯ ಪುಂಸ. ಹೀಗೊಂದು ಕಾಲದಲ್ಲಿ ನಾನು ಉದ್ಘೋಷಿಸಿದವನು. ಅದೇ ನಾಲಿಗೆಯಿಂದ ಹೇಳುತ್ತೇನೆ, ಸ್ತ್ರೀಯೋ ಈ ಅಮೃತಸ್ಯ ಪುಂಸ ಅಂತ ಹೇಳಿ. ಕಾರಣ, ಪುರುಷನ ಸರ್ವ ಏಳಿಗೆಗೆ ಕಾರಣರಾಗಿರುವಂತಹ ಹೆಣ್ಣಿನಲ್ಲಿ ಇರಬಹುದಾದಂತಹ ಸೌಭಾಗ್ಯ ಸಂಪನ್ನತೆಯನ್ನ ಕಂಡುಣ್ಣುವಂತಹ ಸಂಪೂರ್ಣ ಭಾಗ್ಯ ನನ್ನ ಪಾಲಿಗೆ ಒದಗಿದೆ. ಇದಕ್ಕೆಲ್ಲ ಕಾರಣ ಏನು? ಒಂದು ಕಾಲದಲ್ಲಿ ಕೆಟ್ಟ ಮನಿವನೆಂದು ಬೆಟ್ಟಿಟ್ಟು ತೋರಿಸುತ್ತಿದ್ದರು ನನ್ನನ್ನ. ಪಟ್ಟದ ಮಣೆಯೇರಿ ಜನಾನುರಾಗಿಯಾಗಿರುವಂತಹ ಮಹಾರಾಜನೆಂದೆನಿಸಿದ್ದೇನೆ. ಈ ಬದಲಾವಣೆಗೆ ಕಾರಣ ನನ್ನ ಕೈ ಹಿಡಿದಾಕೆಯಾಗಿರುವಂತಹ ಸ್ತ್ರೀ. ಆಕೆಯನ್ನು ನೋಡಲೇಬೇಕಾಗಿದೆ. ಆ ಕಾರಣಕ್ಕಾಗಿ ಅಂತಃಪುರದತ್ತ ಗಮಿಸುತ್ತೇನೆ. ಮೌನ ಮುದ್ರೆಯೋ ನಿಂದ ಸತಿಯಳಾನನ ನಿರುಗಿಸಿ ಮನದಿ ಶೃಂಗಾರ ಭಾವ ಲಾಸ್ಯವಾಡಿ ನುಡಿಸಿದ ಸತಿಯಳನು
ಸತಿಯ ನಿನಗೆ ಇನಿತು ಮೌನ ಏತಕ್ಕೆನ್ನಲಿ ಸತಿಯ ನಿನಗೆ ಇನಿತು ಮೌನ ಏತಕ್ಕೆನ್ನಲಿ ಮೌನ ಏತಕ್ಕೆನ್ನಲಿ ಹಿತವ ನೀಡಲೆಂದು ಬಂದೆ ಈಗ ಒಲವಿರಿ ಹಿತವ ನೀಡಲೆಂದು ಬಂದೆ ಈಗ ಒಲವಿಲಿ ವ್ರತದ ಕಾಲ ಕಳೆಯಿದಿಂದು ಎನ್ನ ನೋಡೆಲೆ ನೀನೆನ್ನ ನೋಡು ರತಿಯ ಆಟದಿಂದ ಈತನುವ ತಣಿಸೋ ರತಿಯ ಆಟದಿಂದ ಎನ್ನ ತನುವ ತಣಿಸೋ ಸದೆಯ ನಿನಗೆ ಇನಿತು ಮೌನ ಏತಕ್ಕೆನ್ನಲಿ ಮೌನವೇ ಆಭರಣ, ಮುಗುಳ್ನಗೆ ಶಶಿಕಿರಣ, ನೋಟವೇ ಹೂಬಾಣ, ಚೆಲುವಿನ ಮಧುತಾಣ. ಹೀಗೆ ಕವಿಯೊಬ್ಬ ವರ್ಣಿಸಿದ. ನೀನು ಮೌನಿಯಾಗಿಯೇ ಇದೆಯಲ್ಲ ರಾಣಿ. ಮಾತಿಗೆ ಒಂದೇ ಅರ್ಥವಾದ್ರೆ ಮೌನಕ್ಕೆ ಸಾವಿರದ ಅರ್ಥಗಳು ಈ ಲೋಕದಲ್ಲಿ. ಹಾಗಂತ ಮನದ ಅಭೀಪ್ಸೆಯನ್ನು ತೋಡಿಕೊಳ್ಳುವಂತಹ ಬಗೆಯಾದ್ರೂ ಹೇಗೆ? ಅವರವರ ಭಾವ. ಹೀಗೊಂದು ನ್ಯಾಯ ಇದೆ, ಅಂದ್ರೆ ಪುಷ್ಪಾವಲೋಕನ ನ್ಯಾಯ ಎಂದು. ಹಾಗಂದ್ರೆ ಹಾದಿಯ ಬದಿಯಲ್ಲಿ ಎರಳಿರುವಂತಹ ಸುಂದರವಾದಂತಹ ಪುಷ್ಪವನ್ನ ಕಂಡಿರುವಂತಹ ಒಬ್ಬ ಪ್ರಕೃತಿ ಉಪಾಸಕ ಅದು ಅಲ್ಲಿದ್ದರೆ ಚೆನ್ನು ಎಂದು ಬಿಟ್ಟು ಹೋಗ್ತಾನೆ. ಹೃದಯವಂತಿಕೆಗೆ ಸಾಕ್ಷಿ. ಹಾಗಂತ ಅದನ್ನೇ ಕಂಡವ ಮತ್ತೊಬ್ಬ ಅದನ್ನ ಹಿಸುಕಿ ಹೊಸಕಿ ಹಾಕುತ್ತಾನೆ. ವಿಕ್ಷಿಪ್ತ ಮನಸ್ಥಿತಿಯ ಅಭಿವ್ಯಕ್ತಿ. ಭಕ್ತಾಗ್ರೇಸರ ಈ ಹೂ ದೇವರ ಮುಡಿಯಲ್ಲಿದ್ದರೆ ಸಾರ್ಥಕ ಅಂತ ತಿಳ್ಕೊಳ್ತಾನೆ. ಭಕ್ತಿಯ ಪರಾಕಾಷ್ಠೆ. ಪ್ರಿಯತಮನೋರ್ವ ಆ ಹೂವನ್ನ ಕಿತ್ತು ಮಡದಿಯ ಮುಡಿಗೇರಿಸೋಣ ಎಂದು ಭಾವವನ್ನ ತಳೆಯುತ್ತಾನೆ. ಅನುರಾಗದ ಅನುಪಲ್ಲವಿ ಅದು. ಹಾಗೆಯೇ ಒಂದು ಕಾಲದಲ್ಲಿ ಹೂವನ್ನ ಕಂಡಾಕ್ಷಣವೇ ಹಿಸುಕಿ ಹಾಕುವಂತಹ ಸ್ವಭಾವದವನು ನಾನಾಗಿದ್ದೆ. ಹೌದು. ಈಗ ಹಾಗಲ್ಲ. ಮಡದಿಯ ಮುಡಿಗೇರಿಸುವಂತಹ ಭಾವ ನನಗೆ ಬಂದಿದೆ. ಈ ಅಪೂರ್ವವಾದಂತಹ ಬದಲಾವಣೆ ಈ ಅಪೂರ್ವನ ಜೀವನದಲ್ಲಿ ಆಗುವುದಕ್ಕೆ ಕಾರಣ ನೀನಲ್ಲದೆ ಇನ್ನೇನು. ನಾ ಭಾಗ್ಯವಂತೆ. ನಿನ್ನ ಕೈವಾರದ ಗೊಂಬೆ ನಾನು. ಹೌದಾ? ಪರುಷ ಶಿಲೆಯ ಸ್ಪರ್ಶದಿಂದ ಕಬ್ಬಿಣವೊಂದು ಬಂಗಾರವಾಗುವ ಹಾಗೆ ನನ್ನ ಜೀವನವಿಡೀ ಬಂಗಾರವಾಗಿ ಹೋಯಿತು. ಸರಿ. ಓ ನನ್ನ ದೇವತೆಯೇ, ಹೇಳಿ. ಒಂದೊಂದು ದಿನ ಪ್ರಥಮ ರಾತ್ರಿ ನನ್ನ ಕೈಯಲ್ಲಿ ನೀನು ಕ್ಷೀರವನ್ನ ಕೊಡುವ ಬದಲು ಮದುರೆಯನ್ನೇ ಕೊಟ್ಟುಬಿಟ್ಟೆ ನೋಡು. ಅಂದು ಅದೇ ನಿಮಗೆ ಪ್ರಿಯವಾಗಿತ್ತು. ಗಂಡನ ಇಚ್ಛೆಯನ್ನು ನೆರವೇರಿಸಬೇಕಾದ್ದು ಹೆಂಡತಿಯ ಕರ್ತವ್ಯ. ಅದನ್ನೇ ಕೊಡುತ್ತಿದ್ದರೆ ವಿವೇಕಿಯಾದವನು ಜಾಗೃತನಾಗ್ತಾನೆ. ಅದು ನಿನ್ನ ಮನಸ್ಸಿಗೆ ಹಿತವಲ್ಲ ಎಂದು ತಿಳಿದಂತಹ ನಾನು ಎಚ್ಚರಗೊಂಡೆ. ಮದುರೆಯನ್ನು ಬಿಟ್ಟುಬಿಟ್ಟೆ. ಕಾರಣ ಏನು? ಬಳಿ ನೀನಿರಲು ಬಿಸಿಲೇ ನೆರಳು, ಮಧುಪಾನ ಪಾತ್ರೆ ನಿನ್ನೊಡಲು. ಸರಿ ಹೀಗೆಂದು ತಿಳ್ಕೊಂಡೆ. ಮದುರೆಯ ಬದಲಾಗಿ ನನಗೆ ಮದಿರಾಕ್ಷೇ ದೊರಕಿದ್ದಾಳೆ ಎಂದು ಎಚ್ಚರ ವಹಿಸಿದಂತಹ ನಾನು ನಿಜಾರ್ಥದಲ್ಲಿ ನಾನು ನೀನು ಗಂಡ ಹೆಂಡತಿ ಆಗಬೇಕೆಂದು ನಿನ್ನ ಸಮೀಪಗತನಾದಾಗ ನೀನೊಂದು ಮಾತು ಹೇಳಿದ್ದಿ. ನನಗೆ ವ್ರತವಿದೆ. ಹೌದು, 48 ದಿನಗಳ ವ್ರತೋಪಾಸನೆ. ಒಂದು ಮಂಡಲ. ಹೌದು. ನನ್ನನ್ನು ನೋಡಬಾರದು, ಮಾತಾಡಬಾರದು, ಸನಿಯ ಬರಬಾರದು ಎಂದು ನಿರ್ಬಂಧವನ್ನು ಹೇರಿದ್ಯಾ. ಹೌದು. ನಾನಂತೂ ದೂರ ಸರಿದೆ. ಇವತ್ತಿಗೆ 49 ಅಲ್ವೇನೆ? ನಾಳೆ 50, ನಾಡ್ದು 51. ಲೆಕ್ಕ ಸರಿ ಇಟ್ಟಿದ್ದೀರಿ. ಸೂರ್ಯ ಮುಳುಗಿದಾಗ ಒಂದು ಕವಳೆ ಆಚೆಗೆ ಜಾರಿಸಿದವನು ಲೆಕ್ಕ ಮಾಡಿದ್ರೆ 49 ಇವತ್ತಿಗೆ ಆಯ್ತು. ನನಗೆ ದೇವರ ಧ್ಯಾನವಾಯ್ತು. ನನಗೆ ನಿನ್ನದೇ ಧ್ಯಾನ. ಓಹೋ ರಾಣಿ, ಏನು? ನಿನ್ನ ವ್ರತವೇನೋ ಫಲಿಸಿತು. ಹೌದು. ಆದ್ರೆ ನನ್ನ ತಪಸ್ಸು ಸಿದ್ಧಿಸಲಿಲ್ಲ. ಯಾಕೋ? ಸ್ಥಳವನ್ನು ಬದಲಾಯಿಸೋಣ ಅಂತ ಅರ್ಥ ಮಾಡಿಕೊಂಡು ಇಲ್ಲಿಗೆ ಬಂದೆ. ನಾನು ಅನುಕೂಲವಾಗಿ ವರ್ತಿಸುತ್ತೇನಂತೆ. ಒಂದು ಕಾಲದಲ್ಲಿ ನಾನು ಎಣಿಸಿದ್ದು ಹೀಗೆ. ಹೇಗೆ? ಈ ಪ್ರಪಂಚವೆಲ್ಲ ಶಯ್ಯಾಗಾರವಾಗಲಿ, ಓಹೋ, ಜೀವನವೆಲ್ಲ ಶೃಂಗಾರ ಲೀಲೆಯಾಗಲಿ ಎಂದು. ಭಲೆ ಭಲೆ. ಅದನ್ನೇ ಅನುಭವಿಸಲು ತೆರಳಿ ಬಂದವನು ನಾನು. ಈಗ ಸ್ಥಳ ಯಾವುದು ಗೊತ್ತಾ? ಹೇಳಿ ಹೇಳಿ. ತಾವರೆಯ ದಂಟನ್ನೂ ಇಡಲು ಸ್ಥಳವಿಲ್ಲದ ಪ್ರಿಯತಮೆಯ ವೃಕ್ಷ ಸಂಗಾಶ್ರಮದೊಳ ತಪಗೈವ ಬಟು ನಾನಾಗಬೇಕು. ಬಾಬಾ 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 ಪ್ರಭು. ಇನಿಯ ಕೇಳು ಅನ್ನ ಪಾನರಹಿತ ವ್ರತವನು ಇನಿಯ ಕೇಳು ಅನ್ನ ಪಾನ ರಹಿತ ವ್ರತವನು ಇನಿತು ಕಾಲಗೈದೆ
ವ್ರತವ ಎನಿತು ಕಾಲಗೈದು ಬಳಲಿ ಸೋತು ಪೋದೆನು ಬಳಲಿ ಸೋತು ಪೋದೆನು ಮನವದಿಲ್ಲ ಇಂದು ಮನವದಿಲ್ಲ ಮುಂದಗಾನು ಒಲಿದು ಬರುವೆನು ನಾನೊಲಿದು ಬರುವೆನು ಮುನಿಯ ಬೇಡ ಮನ್ನಿಸೆನ್ನನು ಬೇಡಿಕೊಂಬೆನು ದೈನ್ಯದಿ ಬೇಡಿಕೊಂಬೆನು ಮುನಿಯ ಬೇಡ ಮನ್ನಿಸನ್ನ ಬೇಡಿಕೊಂಬೆನು. ಓ ಪ್ರಿಯತಮ ರಾಣಿ, ಓ ನನ್ನ ವಲ್ಲಭ, ಓ ನನ್ನ ಹೃದಯವಂತ. ನೋಡು, 4 ಹಲ್ಲು ಬಿಟ್ಟು ಇಂತ ಮಾತಾಡಿದ್ರೆ ಸಾಕು, ಗಂಡ ಎಲ್ಲ ನೆನಪು ಬಿಡ್ತಾನೆ, ಏನು ಹೇಳಲಿಕ್ಕೆ ಬರುವುದಿಲ್ಲ ಅವನಿಗೆ. ಪ್ರಭು, ಏನು? ನಾ ಬಲ್ಲೆ ನಿಮ್ಮ ಹೃದಯದ ಧಾವಂತವನ್ನ. ಏನೆಂದು? ಹಸಿದಿರುವಂತಹ ಗೋವೊಂದು ಹಸಿಯಾದ ಹಸಿರು ಹುಲ್ಲನ್ನ ಕಂಡು ಹಾತೊರೆದು ಬರುವ ಹಾಗೆ ನನ್ನ ಮೇಲಿನ ಅನುರಾಗದ ಆ ಭಾವದಿಂದಾಗಿ ಧಾವಿಸಿ ಓಡೋಡಿ ಬಂದಿದ್ದೀರಾ. ಗಾವೋ ನವ ತೃಣೋತ್ಸವ. ಸುಳ್ಳಲ್ಲ, ವಿಪರ್ಯಾಸವನ್ನೇ ಕಾಣುತ್ತಿದ್ದೇನಲ್ಲ, ಎಲ್ಲಿ? ಅದನ್ನೇ ಸ್ವಲ್ಪ ಮುಂದುವರಿಸು. ಎಷ್ಟು? ಸುಭರ್ತಾರೋತ್ಸವ ನಾರ್ಯ. ಹೌದೌದು. ದೂರ ಇದ್ದಿರಬಹುದಾದಂತಹ ಗಂಡ ಸಮೀಪಗತನಾಗಿದ್ದಾನೆ ಎಂದು ತಿಳಿದಂತಹ ಹೆಂಡತಿಯೋರ್ವಳು ಉತ್ಸವವನ್ನು ಆಚರಿಸಿ ಕುಣಿದು ಕುಪ್ಪಳಿಸಿ ತನ್ನ ಹೃದಯದ ಬಾಗಿಲನ್ನು ತೆರೆದು ಸ್ವಾಗತಿಸುತ್ತಾಳೆ. ಹೌದು. ಆ ಕ್ರಿಯೆ ಇಲ್ಲಿ ಜರಗಲಿಲ್ವಲ್ಲ? ಆ ಭಾವದ ಆ ಆತುರತೆ ನನಗೆಲ್ಲ ಎಂಬುದಾಗಿ ಭಾವಿಸಿದ್ರ ಉಂಟೆ? ಅಭಿವ್ಯಕ್ತಿಯಲ್ಲಿ ತೊಡಕಿದೆ. ಏನು? ಈ ದೇಹ ಕಾರಣ 48 ದಿವಸಗಳ ಪರ್ಯಂತರವಾಗಿ ವೃತಾಚರಣೆಯಲ್ಲಿ ತೊಡಗಿರುವಂತಹ ನಾನು ಅನ್ನ ಪಾನೀಯಗಳನ್ನು ಬಿಟ್ಟು ಉಪವಾಸ ಇದ್ದವಳು. ಓಹೋ, ಇಂದು ಕೃಶವಾಗಿದೆ ಈ ಶರೀರ. ಯಾಕೆ ಉಪವಾಸ ಇದ್ದವಳು ನಾನು? ಹೌದೇ? ಅಷ್ಟೇ ಅಲ್ಲ, ಈ 48 ದಿವಸಗಳ ಪರ್ಯಂತರವಾಗಿ ವ್ರತದ ಆ ಪರಿಧಿಯಲ್ಲೇ ಇರುವಂತಹ ಮನಸ್ಸು ಆ ಬಗೆಯ ಗುಂಗಿನಿಂದಾಗಿ ಹೊರಗೆ ಬಂದಿಲ್ಲ. ಗಂಡ ಹೆಂಡರಿ ಈ ಮಧುರವಾದಂತಹ ಸಮಾಗಮ ಮರೆಯಲಾರದ ಆ ಕ್ಷಣ ಆಗಬೇಕಷ್ಟೇ. ಹೌದು. ಮರೆಯಲಾರದ ಗಾಯ ಆಗಬಾರದಲ್ಲ, ಬಾರದು. ಆ ಕಾರಣಕ್ಕಾಗಿ ನಿಮ್ಮಲ್ಲಿ ಕೈ ಮುಗಿತೇನೆ, ಏನು ಬೇಡಿಕೊಳ್ತೇನೆ. ಏನು? ಸಿಟ್ಟಾಗಬೇಡಿ. ಓಹೋ, ಕತ್ತಲಾದ ಮೇಲೆ ಎಲ್ಲ ಹೆಂಗಸರು ಒಂದೇ. ಅದು ಕಾಮುಕರಿಗೆ ಅಲ್ಲವೇ? ಅದಕ್ಕೆ ಅರ್ಥ ಬೇರೆ ಉಂಟು. ಏನು? ಏನು ಮಾಡಬಾರ್ದು ಅದನ್ನೇ ಮಾಡುವುದು, ಏನು ಹೇಳ್ಬಾರ್ದು ಅದನ್ನೇ ಹೇಳ್ಕೊಳ್ಳುವುದು, ಆಮೇಲೆ ತಪ್ಪಾಯ್ತು ಕ್ಷಮಿಸಿ ಸಿಟ್ಟು ಮಾಡಬೇಡಿ ಅಂತ ಹೇಳುವುದು. ಪಾಪದ ಈ ಗಂಡ ಈಚೆಗಿದ್ದವ ಏನ್ ಮಾಡ್ತಾನೆ ಮಾತ್ರ. ಕತೆ ಏನಾಗಿದೆ ಗೊತ್ತಾ ನಿನಗೆ? ಹೇಳಿ. ಹಸಿದಿರುವ ಆಗಂತುಕನು ಒಬ್ಬ ಹೊಸಲಿಗೆ ಬಂದಿದ್ದಾನೆ. ಗೃಹಸ್ಥವನನ್ನು ಕರೆತಂದಿದ್ದಾನೆ, ಮಣೆ ಇಟ್ಟು ಬಾಳೆಲೆ ಹಾಸಿದ್ದಾನೆ. ಕಾಲ್ ತೊಳಲಿಕ್ಕೆ ನೀರು ಕೊಟ್ಟಿರುವಂತಹ ಅವನನ್ನ ಕರೆತಂದು ಮಣೆಯ ಮೇಲೆ ಕುಡ್ರಿಸಿ ಮೃಷ್ಟಾನವನ್ನು ಬಾಳೆಯ ಮೇಲೆ ಬಳಸಿದ್ದಾನೆ. ಹಸಿದಿರುವವನು ಎಂಬಲ್ಲಿಗೆ ಊಟ ಮಾಡುವಂತ ಹೇಳಬಾರ್ದಲ್ಲ. ಹಸ್ತೋದಕ ಹಾಕಲೇ ಇಲ್ವಲ್ಲ? ಹಸ್ತೋದಕ ಸುಧಾತುರಾಣಂ ನ ರುಚಿಂ ನ ವೇಲ. ನಿಜವಾಗಿಯೂ ನಿಮಗೆ ನನ್ನ ಮೇಲೆ ಪ್ರೀತಿ ಇದೆಯಾ? ಓಹೋ, ಖಂಡಿತ ಉಂಟು, ಅಗಾಧ ಅನುಪಮ. ಈ ಪ್ರೇಮಕ್ಕೆ ಗುರಿ ಯಾವುದು ಗೊತ್ತಾ? ಯಾವುದು? ತ್ಯಾಗ. ಎಷ್ಟು ದಿನ ತ್ಯಾಗ ಮಾಡಿದ್ದೇನೆ? 48 ದಿನ. ತ್ಯಾಗವೇ ಭೋಗಕ್ಕೆ ಸೋಪಾನ. ಇದು 49ನೇ ದಿನ. ಆ 48ಕ್ಕೆ 8ನ್ನು ಸೇರಿಸಬಾರದಾ? ಇನ್ನೂ ಸಂಯಮ ನನಗಿಲ್ಲ. ಪ್ರೀತಿ ಅಚಲ ಆಗುವುದು ತಾವು ಸಂಯಮಿಸಿದಾಗ ಮಾತ್ರ. ಓಹೋ, ಈ ಬಗೆಯ ದುಡುಕಿನಿಂದ ಅಚಲ ಆಗಬೇಕಾಗಿರುವಂತ ಈ ಪ್ರೀತಿ ಅದು ಚಂಚಲವಾಗ್ತಿದೆ ಬಲ್ಲಿರಾ. ನಾನು ಸಹಿಸಿಕೊಳ್ಬೇಕು ಅಂತ ಹೇಳುವುದು ನೀನು. ಕಾಮ ಉಪ್ಪಿದ್ದ ಹಾಗೆ, ತಿಂದಷ್ಟು ವ್ಯಕ್ತಿಗೆ ದಾಹ ಹೆಚ್ಚೀತೆ ಹೊರತು ತೃಪ್ತಿ ಸಿಗಲಾರದು. ಷಡುರಸಗಳಲ್ಲಿ ಪ್ರಧಾನವಾದದೇ ಉಪ್ಪು. ಏನು ಉಪ್ಪು ತಿನ್ನದಿರುವಂತ ರೋಗ ಉಂಟ ನನಗೆ? ಅದು ಖಂಡಿತ ಅಲ್ಲ. ಮತ್ತೇನು? ಬಲ್ಲವರ ಮಾತೊಂದಿದೆ, ಏನು? ತಾಳಿದವನು ಬಾಳೆಯಾನು, ತಾಳುವಿಕೆಗಿಂತ ಅನ್ಯ ತಪು ಬೇರೊಂದಿಲ್ಲ. ದಾಸರ ಪದ ಅದು. ಕೇಳಬಲ್ಲವರಿಗೆ ಹೇಳುವೆನು ಸೊಲ್ಲ. ಹೌದೌದು, ಕೇಳಬಲ್ಲವರಿಗೆ ಮಾತ್ರ. ನೆಟ್ಟ ಸಸಿ ಫಲ ಬರುವ ಅನುಕವಾದರೂ ತಾಳು. ಈ ವ್ಯವಹಾರಕ್ಕೆ ಅದಲ್ಲ. ಮತ್ತೆ ಕಟ್ಟು ಬುತ್ತಿಯ ಮುಂದೆ ಉಣಲುಂಟು ತಾಳು. ಬುತ್ತಿಯನ್ನ ಬಿಸಿ ಬಿಸಿಯಾಗಿ ಊಟ ಮಾಡ್ಬೇಕೆ ವಿನ ಹಸಿದ ಮೇಲಲ್ಲ, ಹಳಸಿದ ಮೇಲಲ್ಲ. ನೋಡಿ, ಇದು ಬಿಸಿ ಬಿಸಿಯಾಗಿ ಊಟ ಮಾಡ್ಬೇಕು. ನಾನು ನೀವು ಎಷ್ಟೇ ಹೇಳಿ, ಹೇಗೆ ಹೇಳಿ, ಏನು ಹೇಳಿ, ಇವತ್ತಿಗೆ ಮಾತ್ರ ಸಾಧ್ಯ ಇಲ್ಲ. ಇಲ್ಲ ಇಲ್ಲ ಮಾನಿನಿ ಇಲ್ಲಿಗೂ ಗೆಳೆಯ ನಿನ್ನ ಮುರುಳಲ್ಲ ಏನು ನಿನ್ನ ಬಿಡಿದ. ನಿನ್ನ ನಿರ್ಬಂಧಕ್ಕೆ ಒಳಪಟ್ಟು 49ನೇ ದಿನಕ್ಕೆ ಸರಿಯಾಗಿ ನಿನ್ನ ಬಳಿಗೆ ಬಂದಾಗ ನೀನು ಒಲ್ಲೆ ಅಂತ ಹೇಳ್ತಾ ಇದ್ದೀಯ. ಮಾನಿನಿ, ಏನು?
ನೀನು ವ್ಯವಹಾರದಲ್ಲಿ ಪರಿಧಿಯನ್ನ ಮಿಗಬಾರದಿತ್ತು. ಮೀರಿಲ್ಲ. ಈಗ ಮೀರ್ತಾ ಇದ್ಯಾ. ಎಲ್ಲಿ? ನಾನು ನಿನ್ನ ಗಂಡ. ಹೌದು. ನನ್ನ ಅಭಿಪ್ಸೆಯನ್ನು ನೆರವೇರಿಸಬೇಕಾದ್ದು ನಿನಗೆ ಕರ್ತವ್ಯ. ಓಹೋ. ಹಾಗೆ ಮಾಡುವುದನ್ನು ಬಿಟ್ಟು ಹಾಗೆ ಹೀಗೆ ಸಂಯಮಿಯಾಗಿ ತಾಳಿಯನ್ನು ಹೇಳ್ತಾ ಇದೆಯಲ್ಲ. ಹೌದು. ಅಯ್ಯೋ ನನ್ನ ಪ್ರಾರಬ್ಧವೇ. ಏನಾಯ್ತ್ರಿ? ನನ್ನ ಕೈ ಹಿಡಿದಾಕೆಯಲ್ಲಿ ನಾನೇ ಕಾಮಭಿಕ್ಷೆ ಬೇಡುವಂತ ಪ್ರಸಂಗ ಬಂತಲ್ಲ. ಅಯ್ಯೋ ಪಾಪವೇ. ಏನು ಅಣಕವಾಡ್ತಾ ಇದ್ಯಾ? ನನ್ನಲ್ಲಿ ಈ ಕಾಮದ ಉತ್ಕಟೇಚ್ಛ ಪ್ರಬಲವಾದಕ್ಕೆ ಕಾರಣ ಏನು? ಏನು? ನಿನ್ನ ಸಾಂಗತ್ಯ. ಅದೇಗೆ? ಸಂಗೋಸ್ತು ಬಜಾಯತೆ ಕಾಮಃ. ಹಾ ಹಾ. ಆ ಕಾಮ ಇತ್ಯರ್ಥವಾಗದೆ ಉಳಿದರೆ ಉಳಿದ್ರೇನು? ಕಾಮಾತ್ ಕ್ರೋಧೋಪಿ ಜಾಯತೆ. ಮುಂದೇನಾದೀತು? ಸಮೋಹ, ಆಮೇಲೆ ಮತಿಭ್ರಂಶ, ತದನಂತರ ಬುದ್ಧಿನಾಶ, ಆಮೇಲೆ ಪ್ರಣಶ್ಯತಿ. ಇಷ್ಟು ನಿಮಗೆ? ಇದಕ್ಕೆಲ್ಲ ನೀನೇ ಕಾರಣ ಆಗ್ತೀಯ. ಅದೇಗದು? ಒಲ್ಲೆ ಎಂದರೆ ಜಾಗ್ರತೆ. ಇಲ್ಲ. ಶಿತ್ತೇರಿದೆ. ಹೇಳಿ. ಏನ್ ಮಾಡ್ತೀರಾ ಗೊತ್ತಾ? ಏನ್ ಮಾಡ್ತೀರಾ? ಬಲಾತ್ಕಾರ. ಶಿವ ಶಿವ. ಕಾಂತನಾಡಿದ ನುಡಿಯ ಮಾನಿನಿಯ ಅಂತರಂಗವು ನಡುಗಿ ಪುರುಷನಲ್ಲವೇ ನೀವು ಪ್ರಭು. ಈ ಜರಸುರದ ಗೆಳೆಯಲು ಲಜ್ಜೆ ಬಾರದೆ ನಾಚಿಕೆ ಆಗೋದಿಲ್ಲ? ಯಾಕೆ? ಸಂಯಮದೊಳಿರುವ ನಾಥನೆ ಪುರುಷನೀ ಜಗದಿ ವರಪುರುಷ ನೀವಾಗಿ ಮುಂದಕ್ಕೆ ತರುಣಿ ಎನ್ನಯ ಮನವನೊಲಿಸೋ ಬರಿದ ಮೃಗದಂತೆ ಕೋಡುವೆ ಕೃತಿಗೆ ಧಿಕ್ಕಾರವೆಂದ ಕಂಡ ಕನಸಲ್ಲ ಕಮರೆಯೇ ಹೋಯಿತು. ನನ್ನ ಬಾಳಿನ ಬಯಕೆಯಲ್ಲಿ ಈ ಬಗೆಯಲ್ಲಿ ಬಂಜಿ ಆಗುತ್ತಿದೆ ಎಂಬುದಾಗಿ ಖಂಡಿತವಾಗಿಯೂ ನಾನು ಎಣಿಸಿರ್ಲಿಲ್ಲ. ಪ್ರಭು, ನೀವು ಆಡಿರುವಂತಹ ಮಾತಿನ ಅರ್ಥ ನಿಮ್ಗಾದ್ರೂ ಆಗಿದೆಯಾ? ಹಾಗೊಮ್ಮೆ ಮಾಡಿದ್ರಿ ಅಂತಾದ್ರೆ ನಿಮ್ಮ ಬಗ್ಗೆ ನನ್ನ ಮನಸ್ಸಿನ ಭಾವನೆಗಳು ಏನೆಂಬುದೇ ಅರ್ಥ ಆಗಿದೆಯಾ? ಏನು? ಈ ಲೋಕದಲ್ಲಿ ಒಂದು ಗಂಡಸು ಹೆಣ್ಣಿನ ಮೇಲೆ ಬಲಾತ್ಕಾರ ಮಾಡುವುದು ಒಂದು ಕ್ಷಣ ಮಾತ್ರದ ಕೆಲಸ. ಹೌದು. ಯಾಕೆ ಹೇಳಿ? ಯಾಕೆ? ಲೋಕದಲ್ಲಿ ಈ ಬಗೆಯ ಬಲಾತ್ಕಾರಕ್ಕೆ ಒಳಗಾಗುವಂತಹ ಪ್ರಾಣಿ ಇದ್ರೆ ಹೆಣ್ಣಲ್ಲದೆ ಬೇರೆ ಯಾವುದಲ್ಲ. ಯಾಕೆ ಗೊತ್ತಾ? ಯಾಕೆ? ಪ್ರತಿಭಟಿಸಲಿಕ್ಕೆ ಪ್ರಾಣಿಗಳ ಹಾಗೆ ಅವಳಿಗೆ ಮುಖ ಇಲ್ಲಲ್ಲ, ಕೋರೆ ದಾಡಿಗಳು ಅವಳಿಗಿಲ್ಲಲ್ಲ, ಕ್ರೂರವಾದ ನಖಗಳು ಅವಳಿಗಿಲ್ಲಲ್ಲ. ಆ ಕಾರಣಕ್ಕಾಗಿ ಪ್ರಭು, ಮದುವೆಯ ಮುಂಚಿನ ಆ ದಿವಸ ನೀವು ಈ ಬಗ್ಗೆ ಮಾತನ್ನ ನನ್ನನ್ನ ಬಲಾತ್ಕಾರ ಮಾಡಲೋಸಗಿ ಬಂದಾಗ ಆಡಿದಿತ್ತು. ಅಂದಿನ ಆ ಅಪೂರ್ವನಿಗೂ ಇಂದಿನ ಈ ಅಪೂರ್ವನಿಗೂ ಅಭ್ಯಂತರ ಏನು ಹೇಳಿ? ಒಂದು ಕುಡುಕನಾಗಿದ್ದೆ, ಯಾರೋ ಹೇಳಿದ್ರು ಪರನಾರಿ ಅಂತ ಬಿಟ್ಬಿಟ್ಟೆ. ಅಂದ್ರೆ ಹೆಣ್ಣಿನ ನೀನು ಸ್ವಂತ ಹೆಂಡತಿ. ಅಂದ್ರೆ ಹೆಣ್ಣಿನ ಬಗೆಗೆ ನಿಮ್ಮ ಅಭಿಪ್ರಾಯ ಅದು ಬೇರೆಯಾಗಿಲ್ಲ. ಈ ವ್ಯವಹಾರದಲ್ಲಿ ಅಷ್ಟೇ. ಪ್ರಭು, ಏನು? ಏನೆಲ್ಲ ಕನಸನ್ನ ಕಂಡೆ ನಾನು. ತಾವು ಸಂಯಮಿಯಾಗಬೇಕೆಂಬುದಾಗಿ ಭಾವಿಸಿದ್ರೆ ಈ ಬಗೆಯಲ್ಲಿ ನನ್ನ ಬಲಾತ್ಕಾರ ಮಾಡಲು ಮುಂದಕ್ಕೆ ಬರ್ತಾ ಇದ್ದೀರಲ್ಲ. ಪುರುಷನೊಬ್ಬ ಪೌರುಷವಂತ ಎನಿಸಿಕೊಳ್ಳುವುದು ಯಾವಾಗ ಗೊತ್ತಾ? ಯಾವಾಗ? ಸಂಯಮದ ಅಡಿಗಲ್ಲ ಮೇಲೆ ಅವನ ಪೌರುಷವಂತಿಗೆ ನಿಂತಾಗ ಮಾತ್ರ. ಸಂಯಮದ ಕಟ್ಟೆ ಹೊಡಿತಾ ಇದೆ. ಲೋಕದಲ್ಲಿ ದೊಡ್ಡ ಸಾಧಕರಲ್ಲ, ಸಾಧನೆ ಮಾಡಿದವರಲ್ಲ ಸಂಯಮಿಗಳು. ಯಾವ? ಲಕ್ಷ್ಮಣ. ಒಂದಲ್ಲ 12 ವರ್ಷಗಳ ಪರ್ಯಂತರವಾಗಿ ಸತಿಯಿಂದ ದೂರ ಇದ್ದು ಸಂಯಮಿಯಾಗಿ ಇಂದ್ರಜಿತುವಿನ ಮರಣಕ್ಕೆ ಕಾರಣೀಭೂತನಾದ ನಾನು ನಿಮ್ಮಲ್ಲೇ ಬಯಸಿದ್ದು ಅಂಥ ಲಕ್ಷ್ಮಣನನ್ನ, ಈ ಜಾತಿಯ ರಾವಣನನ್ನ, ಕೀಚಕನನ್ನ ಅಲ್ಲ. ಸುಮ್ಮನೆ ನೀನು ತಟ್ಟಿದ ರೊಟ್ಟಿ ನಿನ್ನ ಕಪಾಲಿಗೆ ತಡ್ತಾ ಇದೆ. ತಟ್ಲಿ. ರಾಮಾಯಣ ನಾನು ಓದಿದವನು. ಎಷ್ಟು? ಲಕ್ಷ್ಮಣನ ಕಥೆ ಸಂಪೂರ್ಣ ಓದಿದ್ದೇನೆ. ಏನು? ಲಕ್ಷ್ಮಣ ತನ್ನ ಹೆಂಡತಿಯಾಗಿರುವಂತಹ ಊರ್ಮಿಳೆಯನ್ನು ವಸಿಷ್ಠರ ಆಶ್ರಮದಲ್ಲಿ ಬಿಟ್ಟು ದೂರ ಇದ್ದು ಸಂಯಮವನ್ನು ಸಾಧಿಸಿದ್ದಾನೆ. ನಾನು ನಿನ್ನ ಬಳಿಯಲ್ಲೇ ಇದ್ದೇನೆ, ನೀನು ನನ್ನನ್ನು ಉಳಿಸ್ತಾ ಇದ್ದೀಯ. ಬಳಿಯಲ್ಲೇ ಇದ್ದು ಪ್ರಜ್ವಲಿ ಸುರಿಯಬೇಕೆಂಬುದಾಗಿ ನನ್ನ ಆಸೆ ಆಗಿದ್ದು. ಪ್ರಭು ಹೇಳಿ, ಈ ಬಗ್ಗೆ ಮುಂದುವರೆದಿದೆ ಅಂತಾದ್ರೆ ನನ್ನ ಬಗ್ಗೆ ನಿಮ್ಮ ಭಾವನೆಗಳು ಏನು ಗೊತ್ತಾ? ಏನು? ಪ್ರಭು, ನೀವೊಬ್ಬ ರಕ್ಕಸರು, ಪಿಶಾಚಿಗಳು, ಮೃಗೀಯ ವರ್ತನೆ ಉಳ್ಳವರು ಎಂಬುದಾಗಿ ಅನುಭವಿಸಿ ಅನುಭವಿಸಿ ಅನುಭವಿಸಿ. ಮಾನಿನಿಯ ನುಡಿ ಶರವು ಭೂಪತಿಯ ಉರಗೆ ನಾಂಡನು ಆಲಿಸಲ ಮರಿದೆ ಪುರುಷನಾಮೆನು ಮುಂದೆ ಪುರುಷನಾಮೆನು ಮುಂದೆ ಬರೆಬದಿಂದ ನೋಡೆ ಲಕ್ಷ್ಮಣನ ಕಥೆಯನ್ನು ಒತ್ತಟ್ಟಿಗಳು ಮತ್ತಾರು ಆಗಬೇಕಾದದ್ದು ಅರ್ಜುನ. ಅರ್ಜುನ ಏನು ವಿಶೇಷ? ಊರ್ವಶಿ ಅಂತ ರೂಪಸಿಯು ಆತನ ಸಜ್ಜವನೆಯನ್ನು ಪ್ರವೇಶ ಮಾಡಿದಾಗ ತನ್ನ ನಿಯತಿಯನ್ನು ಸಂಯಮವನ್ನು ಕಾಪಾಡಿಕೊಂಡಿರುವಂತಹ ಅರ್ಜುನ 3 ಲೋಕದ ಗಂಡನ ಗಂಡ ಎಂದು ಹೆಸರು ಪಡೆದಿದ್ದಾನೆ. ಅಂದ್ರೆ ಅವನು 3 ಲೋಕದಲ್ಲಿದ್ದಂತ ಹೆಂಗಸರಿಗೆಲ್ಲ ಗಂಡ ಅಲ್ಲ, ಅಲ್ಲ, ಸಂಯಮಿಯಾಗಿ ಗಂಡರ ಗಂಡ. ಸಾಧ್ಯವೇ ನಿಮ್ಮಿಂದ? ನೀನು ಸಮೀಪ ಇದ್ದು ಅದನ್ನೇ ನಾನು ಸಾಧಿಸುತ್ತೇನೆ, ಸಾಧಿಸಿ ತೋರಿಸುತ್ತೇನೆ. ಪ್ರತಿಜ್ಞೆ ಕೇಳು. ಹೇಳಿ. ನೀನು ಒಲಿದು ಎನ್ನ ಕರವನಕ ನಿನ್ನ ಮುಖ ನೋಡುವುದಿಲ್ಲ, ನೋಡುವುದಿಲ್ಲ, ನೋಡುವುದಿಲ್ಲ. ಪ್ರಭು,
ಸುಮ್ಮನೆ ಹೋಗ್ತಾರೆ. ಹಾಗಾಗಿ ಇವತ್ತು ಬರ್ಲಿ, ಇಷ್ಟು ದಿವಸ ಆಯ್ತು, ಏನಾದ್ರೂ ತಂದ್ಕೊಟ್ಟಿದ್ದಾರಾ? ಇವತ್ತು ಅವ್ರು ಬಂದಾಗ ನೀವೇ ಚಂದ್ರ ನೀವೇ ಇಂದ್ರ ಅಂತ ಮೆತ್ತಗ್ 3 ಮಾತಾಡಿ ಎಲ್ಲ ತರ್ಸ್ಕೊಳ್ತೇನೆ. ಬರ್ಲಿ ಬರ್ಲಿ. ರೇವತಿ, ಓ ಬನ್ನಿ 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 ಬನ್ನಿ. ಏನೇ ಬರುವಾಗಲೇ ಮುಖ ಒಂದ್ ರೀತಿ ಮಾಡ್ಕೊಂಡಿದ್ದಿ. ನೀವು ಬರ್ತೀರಿ ಅಂತ ಕಾಯ್ತಾ ಇದ್ದವಳು ನಾನು. ಏನು ಸ್ವಾಮಿ, ನನ್ಮೇಲೆ ನಿಮ್ಮ ಪ್ರೀತಿಯೇ ಇಲ್ಲ ಅಲ್ವಾ ಇತ್ತೀಚೆಗೆ? ಸ್ವಲ್ಪ ಸುಮ್ಮನೆ ಪ್ರೀತಿ ಇಲ್ಲದೆ ಹೋದ್ರೆ ಬರ್ತಾ ಇದ್ದೇನೆ. ಹಾಗಲ್ಲ, ನಾನ್ ನಿಮ್ಮನ್ನ ನೋಡುವುದು ಆ ದಾರಿಯಲ್ಲಿ ಬರ್ತೀರೋ ಈ ದಾರಿಯಲ್ಲಿ ಬರ್ತೀರೋ ಅಂತ. ಸ್ವಾಮಿ ನೋಡಿ, ಇವತ್ತು ಆಚೆ ಮನೆ ಕಮಲ ಸಿಕ್ಕಿದ್ಲು. ಏನ್ ಹೇಳಿದ್ಲು? ಅವಳು ಹೇಳಿದ್ಲು, ನಿನ್ ಗಂಡ ಒಬ್ಬ ಮನುಷ್ಯನೇನೆ, ಅವನಿಗೆ ಮನುಷ್ಯತ್ವ ಇತ್ತೇನೆ ಅಲ್ವಾದ್ರೆ ಮದ್ವೆ ಆಗಿ ಇಷ್ಟು ದಿವಸ ಆಯ್ತು, ನಿನ್ಗೇನಾದ್ರೂ ತಂದ್ಕೊಟ್ಟಿದ್ದಾನ ಅಥವಾ ನಿನ್ನ ಎಲ್ಲಿಗಾದ್ರೂ ಕರ್ಕೊಂಡು ಹೋಗಿದ್ದಾನ? ಅವ ಮನುಷ್ಯನೇ ಅಲ್ಲ, ನನ್ ಗಂಡ ಬಡವನಾದ್ರೂ ನನ್ಗೆಲ್ಲ ತಂದ್ಕೊಟ್ಟಿದ್ದಾನೆ ಅಂತ ಹೇಳಿದ್ಲು. ಅಲ್ಲ ಏನು ಅವಳು ಹಾಗೆ ಹೇಳಲಿಕ್ಕೆ ಕಾರಣ? ನೀನು ಸುಮ್ಮನೆ ಉಳಿದೆ ಕೇಳ್ಕೊಂಡು? ಇಲ್ಲಪ್ಪ, ನನಗ್ ಸಿಟ್ಟು ಬಂತು. ನಾನು ಅವಾಗ ಹೇಳಿದೆ, ಈ ವಿಷಯ ಎಲ್ಲಾದ್ರೂ ನನ್ ಗಣ್ಣಿಗೆ ಹೇಳಿದ್ರೆ ಅವ್ರು ಮನುಷ್ಯರಾಗಿರುವುದಿಲ್ಲ ಅಂತ ಹೇಳಿದೆ. ಮತ್ತೇನಾಗ್ತಾರೆ ಅಂತ ಹೇಳಿದೆ? ಹಾಗಲ್ಲ, ರುದ್ರ ರುದ್ರ ಅಂತ ಹೇಳಿದೆ. ಹಾಗೆ ಹೇಳಿದ್ದನ್ನೆಲ್ಲ ತಂದು ಬಿಸಾಕ್ತಾರೆ ಅಂತ ಹೇಳಿದೆ. ಆದ್ರೆ ಇನ್ನೊಂದು ಮತ್ತೆ ಹೇಳ್ಬೇಕಿತ್ತು, ನಾನು ಕೇಳುವುದೇ ಇಲ್ಲ ಅಂತ ಹೇಳ್ಬೇಕಿತ್ತು ನೀನು. ಅಯ್ಯೋ, ಇವತ್ತು ಹಾಗೆ ಹೇಳಲಿಲ್ಲ. ಇವತ್ ನಾನು ಕೇಳ್ತೇನೆ, ತರ್ಸ್ಕೊಂಡೆಲ್ಲ ನಿಮಗ್ ತೋರಿಸ್ತೇನೆ ಅಂತ ಹೇಳಿದೆ. ಏನು ತೋರ್ಸಿಕ್ ನಿನ್ನ ಹರಕೆ ಉಂಟಾ? ಯಾಕೆ? ಹಾಗಲ್ಲ, ಅವ್ರಿಗೆಲ್ಲ ನಿಮ್ ಯೋಗ್ಯತೆ ಗೊತ್ತಾಗ್ಬೇಕಲ್ಲ. ಬೇಕಾದ್ದೇನು? ಸ್ವಾಮಿ, ಇವತ್ ಬರುವಾಗ, ನಾಳೆ ಬರುವಾಗ 4 ಬಳೆ, ಆಮೇಲೆ 1 ಸೀರೆ, 8 ಸೀರೆ, ಕೊತ್ತಂಬರಿ ಸಾರ ಎಲ್ಲ ತೆಗೆದುಕೊಂಡು ಬನ್ನಿ ಆದಿತಾ? ಯಾಕೆ ನಾಡುದು ಸಾಹಿತ್ಯ ನೀನು? ಹಾಗಲ್ಲ, ನಾನು ನಾಡುದು ಸಾಯುವುದಿದ್ರೆ ಇಷ್ಟು ತಂದು ಕೊಡ್ತಿದ್ದೆ. ಇನ್ನು ಒಂದ್ ಬೇಕಿದ್ರೆ ತರುವ ಕೊತ್ತಂಬರಿ ಸರ ಅಲ್ವಾ? ನಾಳೆ ಬರ್ತಾ 1-2 ಸೇರು ಕೊತ್ತಂಬರಿ ಕಾಳು ತರ್ತೇನೆ, ಎಲ್ಲ ಸುರ್ಕೊಂಡು ಸರ ಮಾಡಿ ಹಾಕೋ ಆಯ್ತಾ? ಇನ್ನು ದೊಡ್ಡ ಬೇಕಾ? ಹಸಿ ಕಡ್ಲೆ ಸುರಿಲಿಕ್ಕೂ ಅನುಕೂಲ ಆಗ್ತದೆ. ಇನ್ನು ಎದ್ದು ಕಾಣಬೇಕು ಅಂತ ದೊಡ್ಡದು ಬಟಾಟೆ ಕಾಣಬೇಕು. ತರುವುದಾ? ಅದು ನಿಮ್ಮ ಹೆಂಡ್ರಿಗೆ ಇರ್ಲಿ, ನಮಗ್ ಬೇಡ. ಒಂದ್ ಕೆಲಸ ಮಾಡಿ, ಏನು? ಇದನ್ನ ತರುವುದ್ರ ಜೊತೆಯಲ್ಲಿ ಮತ್ತೊಂದೆರಡು ತನ್ನಿ. ಏನು? 5 ಮೆಣಸಿನಕಾಯಿ, 1 ಲಿಂಬೆ ಹಣ್ಣು, ಯಾಕೆ? ಅದನ್ನ ತೆಗೆದು ಸುರಿದು ನಿಮ್ ಕುತ್ತಿಗೆ ಕಟ್ಟುವ. ಪ್ರಯೋಜನ ಇಲ್ವೇ? ನಮ್ಮ ಕೊರಳು ಸರಿ ಉಂಟು, ನಿನ್ ಕಿವಿ ಕಟ್ಟುವ. ಯಾರಾದ್ರೂ ಕೇಳಿದ್ರೆ ಹೇಳಲಿಕ್ಕೂ ಆಗ್ತದೆ, ಅಂಗಡಿ ಪೂಜೆ ಅಂತ. ಹೇಗೂ ನಿನ್ನ ಅಂಗಡಿ ಸರಿ ಇಲ್ಲಲ್ಲ. ಮಾನ ಸತ್ತವಳೆ, ಮರ್ಯಾದೆ ಬಿಟ್ಟವಳೆ, ಗಂಡ ಬಂದಾಗ ಸರಿಯಾಗಿ ಉಪಚಾರ ಮಾಡೋದು ಬಿಟ್ಟು ಅದು ತಂದ್ಕೊಡು ಇದು ತಂದ್ಕೊಡು, ಏನು ತರ್ಲಿಕ್ಕಿಲ್ಲ. ಹೆಚ್ಚಂದ್ರೆ ಮಾತು ಆಡ್ಲಿಕ್ಕಿಲ್ಲ. ಏನಾದ್ರೂ ತಂದ್ಕೊಡಿ ಅಂತ ಹೇಳಿದ್ರೆ ಅವ್ರ ಮುಖ ನೋಡಿ ಹೇಗಾಯ್ತು? ಮೋರೆ ಗಂಟು ಗಟ್ಟಿ ನೀನು ದೂರ ಯಾಕೆ ನಿಂತೆಯು? ಮೋರೆ ಗಂಟು ಕಟ್ಟಿ ದೂರ ಯಾಕೆ ನಿಂತೆ? ಬಾಳಲಾರೆ ನಿನ್ನ ಜತೆಗೆ ನನ್ನ ಜಮಾನ, ಬಾಳಲಾರೆ ನಿನ್ನ ಜತೆಗೆ ನನ್ನ ಗಂಡ, ಬಾಳಲಾರೆ ನಿನ್ನ ಜತೆಗೆ. ಮೋರೆ ಗಂಟು ಕಟ್ಟಿ ದೂರ ಯಾಕೆ ನಿಂತೆ? ಬಾಳಲಾರೆ ಬಾಳಲಾರೆ ನಿನ್ನ ಜತೆಗೆ ನನ್ನ ಗಂಡ ಬಾಳಲಾರೆ, ಬಂಡಾರಿ ಗಂಡ ಬಾಳಲಾರೆ. ಭಂಡಾರಿ ಗಣ್ಣಲ್ಲ, ಭಾಗವತ್ ಗಣ್ಣು ಅಲ್ಲ. ಹೋಗುತ್ತೇನೆ ನನ್ನ ತವರಿಗೆ, ನನ್ನ ಜಮಾನ, ಹೋಗುತ್ತೇನೆ ನನ್ನ ತವರಿಗೆ. ಹೂವ ತಂದೆಯಲ್ಲ, ಹೂವ ತಂದೆಯಲ್ಲ, ಬಂಗಾರ ಒಡವೆ ಇಲ್ಲ, ಸೀರೆ ಒಂದು ಕೊಡಿಸಲಿಲ್ಲ, ಒಂದೇ ಒಂದು ಸೀರೆ ನೀನು ಕೊಡಿಸಲಿಲ್ಲ. ನನ್ನ ಜಮಾನ ಬಾಳಲಾರೆ ನಿನ್ನ ಜತೆಗೆ, ನನ್ನ ಹೋಗುತ್ತೇನೆ ನನ್ನ ತವರಿಗೆ. ಹೋಗಬೇಡ ಹೋಗಬೇಡ ನನ್ನ ಮುದ್ದು ರೇವತಿ, ಹೋಗಬೇಡ ಹೋಗಬೇಡ ನನ್ನ ಮುದ್ದು ರೇವತಿ. ಬಾಳಲಾರೆ ನಿನ್ನ ನಗಲಿ, ಅರೆ ಕ್ಷಣ ಬಾಳಲಾರೆ, ಬಾಳಲಾರೆ ನಿನ್ನ ನಗಲಿ. ಹೋಗಬೇಡ ನಿನ್ನ ತವರಿಗೆ ನನ್ನ ಮುದ್ದು ನಲ್ಲೆ, ಹೋಗಬೇಡ ನಿನ್ನ ತವರಿಗೆ. ಹೂವ ತಂದೆಯುವೆ, ಹೂವ ತಂದೆಯುವೆ, ಮಲ್ಲಿಗೆ ಹೂವ ತಂದೆಯುವೆ, ಜಾಜಿ ಹೂವ ತಂದೆಯುವೆ, ಸ್ಯಾವಂತಿ ಹೂವ ತಂದೆಯುವೆ. ಅಷ್ಟೆಲ್ಲ ತುಂಬಿಕೊಳ್ಳಿಕ್ಕೆ ಇಲ್ಲಿ ಪೂರೈಸ್ತದೆ. ಅದು ದಾಸವಾಳ ಹೂವು, ಯಾರ್ದಾದ್ರು ತೋಟದಿಂದ ಕೊಯ್ಕೊಂಡು ಬರ್ತೇನೆ. ದಾಸವಾಳ ಹೂವು ತರುವೆ, ಕೆಂಪು ದಾಸವಾಳದ ಹೂವಿನ ಮಾಲೆ ಮಾಡಿ ತರುವೆ. ಕತ್ತೆ ಬೇಡವಾ? ಏನು? ಏನಿಲ್ವೇ? ನನಗ್ ಕೇಳಿಸ್ತು. ದಾಸವಾಳ ಹೂವಿನ ಮಾಲೆ ನಿಮ್ಮ ಅಮ್ಮನೇ ತಂದ್ಕೊಡಿ. ಅಯ್ಯೋ, ಒಂದ್ ಜಾತಿ ಕೇಳಿ ಕೆಪ್ತೆ ನೋಡಿ. ಹೂವ ತಂದೆಯುವೆ, ಬಂಗಾರ ತೊಡವೆ ತರುವೆ, ಹೂವ ತಂದೆಯುವೆ, ಬಂಗಾರ ತೊಡವೆ ಕೊಡವೆ. ಹೊಸ ಸೀರೆ ತರುವೆ, ಹೊಸ ಜರಿ ಸೀರೆ ತರುವೆ. ಜರಿ ಬೇಡ, ಬರೀ ಸಾಕು.
ಹೊಸ ಸೀರೆ ತರುವೆ ನನ್ನ ಮುತ್ತುನಲ್ಲಿ ಹೋಗಬೇಡ ನಿನ್ನ ತವರಿಗೆ ನನ್ನ ಮುತ್ತುನಲ್ಲಿ ಹೋಗಬೇಡ ನಿನ್ನ ತವರಿಗೆ ನನ್ನ ಮುತ್ತುನಲ್ಲಿ ಹೋಗಬೇಡ 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 ನಿನ್ನ ತವರಿಗೆ. ತಂದ್ಕೊಡ್ತೀರಲ್ಲ ಹೇಳಿದ್ದು ಸುಳ್ಳು 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 ಮಾತನಾಡುತ್ತಿದ್ದಿ ಬಲ್ಲೆ ನಿಮ್ಮ ಜಿಲ್ಲ ಬುದ್ಧಿ ಸುಳ್ಳು ಮಾತನಾಡುತ್ತಿದ್ದಿ ಬಲ್ಲೆ ನಿಮ್ಮ ಜೀವನ ಬುದ್ಧಿ ಬಾಳಲಾರೆ ನಿಮ್ಮ ಜೊತೆಗೆ ನನ್ನ ಯಜಮಾನ ಬಾಳಲಾರೆ ನಿಮ್ಮ ಜೊತೆಗೆ ನನ್ನ ಯಜಮಾನ ಹೋಗುತ್ತೇನೆ ನನ್ನ ತವರಿಗೆ ನನ್ನ ಯಜಮಾನ ಹೋಗುತ್ತೇನೆ ನನ್ನ ತವರಿಗೆ. ಜಾತ್ರೆಗೆಲ್ಲೂ ಹೋಗಲಿಲ್ಲ ಜಾತ್ರೆಗೆಲ್ಲೂ ಹೋಗಲಿಲ್ಲ ಜಾತ್ರೆಗೆಲ್ಲೂ ಹೋಗಲಿಲ್ಲ ಸಂತೆ ಬೇಟೆ ಸುತ್ತಲಿಲ್ಲ ಹಾಲ ಸಂತೆ ಬೇಟೆ ಸುತ್ತಲಿಲ್ಲ ಬಾಳಲಾರೆ ನಿಮ್ಮ ಜೊತೆಗೆ ನನ್ನ ಯಜಮಾನ ಹೋಗುತ್ತೇನೆ ನನ್ನ ತವರಿಗೆ ನನ್ನ ಯಜಮಾನ ಹೋಗುತ್ತೇನೆ ನನ್ನ ತವರಿಗೆ ನನ್ನ ಯಜಮಾನ ಹೋಗುತ್ತೇನೆ ನನ್ನ ತವರಿಗೆ. ಈಗ ನಾನು ಸುಧಾರಿಸಿದ್ದೇನೆ, ಮೊದಲಾಗಿ ಇಲ್ಲವೇ? ಸತ್ಯ ಈಗ ಹೇಳ್ತೇನೆ ಕೇಳು. ಏನು ಸುಳ್ಳು ಮಾತಿದಲ್ಲ ಜಾಣೆ ಹೌದೇ? ಮಾತಾನವು ಮುತ್ತಿನ ರಾಣಿ ಸುಳ್ಳು ಮಾತಿದಲ್ಲ ಜಾಣೆ ಮಾತಾನವು ಮುತ್ತಿನ ರಾಣಿ ಮುತ್ತಿನ ರಾಣಿ ಮುದ್ದು ನಲ್ಲೆ ಮುತ್ತಿನ ರಾಣಿ ಸುಳ್ಳು ಮಾತಿದಲ್ಲ ಜಾಣೆ ಮಾತಾನವು ಮುತ್ತಿನ ರಾಣಿ ಮಾತನವು ಮುತ್ತಿನ ರಾಣಿ ಬಾಳಲಾರೆ ನಿನ್ನ ಜತೆಗೆ ನನ್ನ ಮುತ್ತುನಲ್ಲೇ ಬಾಳಲಾರೆ ನಿನ್ನ ಜತೆಗೆ. ಜಾತ್ರೆಗೆಲ್ಲ ಹೋಗುತ್ತೇನೆ ಜಾತ್ರೆಗೆಲ್ಲ ಹೋಗುತ್ತೇನೆ ಜಾತ್ರೆಗೆಲ್ಲ ಹೋಗುತ್ತೇನೆ ಸಂತೆ ಬೇಟೆ ತಿರುಗುತ್ತೇನೆ ಸಂತೆ ಬೇಟೆ ತಿರುಗುತ್ತೇನೆ ಮೂರೂರ ಜಾತ್ರೆಗೆಲ್ಲ ಹೋಗುತ್ತೇನೆ ಧಾರೇಶ್ವರ ಜಾತ್ರೆಗೆ ಹೋಗುತ್ತೇನೆ ಜಾತ್ರೆಗೆಲ್ಲ ಹೋಗುತ್ತೇನೆ ಸಂತೆ ಬೇಟೆ ಸುತ್ತುತ್ತೇನೆ ಗಾಡಿ ಏರಿ ತಿರುಗುತ್ತೇನೆ. ಯಾವ ಗಾಡಿ? ಅದೇನ ಗೊತ್ತಲ್ಲ ಅದು ಕುದುರೆ ಗಾಡಿ ಬೇಡವಾ? ಬೇಡವಾ? ಎತ್ತಿನ ಗಾಡಿ ಸಾಕು. ಗಾಡಿ ಏರಿ ತಿರುಗುತ್ತೇನೆ ಎತ್ತಿನ ಬಂಡಿ ಏರಿ ತಿರುಗುತ್ತೇನೆ ಬಂಡಿ ಏರಿ ತಿರುಗುತ್ತೇನೆ ಹೋಗಬೇಡ ನಿನ್ನ ತವರಿಗೆ ಹೋಗಬೇಡ ನಿನ್ನ ತವರಿಗೆ ನನ್ನ ಮುತ್ತುನಲ್ಲೇ ಹೋಗಬೇಡ ನಿನ್ನ ತವರಿಗೆ ನನ್ನ ಮುತ್ತುನಲ್ಲೇ ಹೋಗಬೇಡ ಹೋಗಬೇಡ ಮುತ್ತುನಲ್ಲೇ ಹೋಗಬೇಡ ನಿನ್ನ ತವರಿಗೆ. ಈಗಲಾದ್ರೂ ವಿಶ್ವಾಸವಂತಲ್ಲ, ಇಷ್ಟನ್ನೂ ತಂದು ಕೊಡ್ತೇನೆ. ತಂದ್ಕೊಡ್ತೀರಲ್ವಾ? ಆ. ನೋಡಿ, ಅಪ್ಪನ ಮನೆಗೆ ಹೋಗ್ತೇನೆ ಅಂತ ಹೇಳಿದ್ದು ಸತ್ಯ ಅಂತ ತಿಳ್ಕೊಂಡ್ರ? ಹೌದೇ? ನಾನ್ ಸುಮ್ನೆ ಹೇಳಿದ್ದು. ಹೋಗುದಿಲ್ವಾ? ಮತ್ತೆ ನಾನು ಇಷ್ಟೆಲ್ಲ ತಂದು ಕೊಡ್ತೇನೆ ಅಂತ ಹೇಳ್ದಲ್ಲ, ಅದು ಸತ್ಯ ಅಂತ ತಿಳ್ಕೊಂಡ್ಯಾ? ಮತ್ತೆ ನಾನು ಸುಮ್ನೆ ಹೇಳಿದ್ದೆ. ಬಂಡಾರಿ ಗಂಡ ಬಾಳಲಾರೆ ನಿನ್ನ ಜೊತೆಗೆ ನಾ ಹೋಗುತ್ತೇನೆ ನನ್ನ ತವರಿಗೆ. ನಿಲ್ಲ, ಅವ್ರ ಮಾತು ಕಟ್ಕೊಳ್ಬೇಡ ನೀನು. ಅವ್ರು ಯಾರದ್ದಾದ್ರೂ ಸಂಸಾರದಲ್ಲಿ ಹುಳಿ ಹಿಂಡಿ ಮೊಸರು ಮಾಡಿ ಬೆಣ್ಣೆ ತೆಗೆದು ಚಂದ ನೋಡುವವರು ಅವರು. ಹೌದಾ? ಅವ್ರ ಮಾತು ಕಟ್ಕೊಳ್ಬೇಡ. ನಾನು ನಿನಗೆ ತಂದು ಕೊಟ್ರೆ ಆಯ್ತಾ ಇಲ್ವಾ? ಹೌದಲ್ಲ? ಇವತ್ತರಿಂದ ನೀನು ಹೇಳ್ದಾಗ ಆಯ್ತು. ಆಯ್ತು, ಬಾ ಬನ್ನಿ. ಬಾ. ಬಾರೆ ಬಾರೆ ಮುದ್ದುನಲ್ಲೇ ಆಹಾ 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 ಆಹಾ. ಎಲ್ಲಿ? ಏನದು? ಯಾರಿಗ್ ಗೊತ್ತು, ನೀವ್ ಹೇಳ್ತಾ ಇದ್ರೆ. ಬಾರೆ ಬಾರೆ ಮುದ್ದುನಲ್ಲೇ ಮಾತನಂಬು ಮುತ್ತಿನ ರಾಣಿ ಮಾತನಂಬು ಮುತ್ತಿನ ರಾಣಿ ಆಹಾ. ಅಯ್ಯೋ, ಎಲ್ಲಾದ್ರೂ ನಿಲ್ಲಿಸ್ರೆ ನಾವೆಂತ ಮಾಡೋದು? ಏನದು? ನಿಮ್ಗೆ ಗೊತ್ತಪ್ಪ. ಮಾತನಂಬು ಮುತ್ತಿನ ರಾಣಿ ಇದ್ದಲೋ ಸತ್ಯೋ ಸಿದ್ಧದು ಗುಣಗಳು. ಶ್ರೀ, ಅಯ್ಯೋ, ಈ ಸತ್ಯನ ಜೀವನ ಮೇಲೆ ಆಟವಾಡುತ್ತಾ ಇದ್ದೀಯಾ? ಇದೇ ನಿನ್ನ ಆಟ. ಜಾಗ್ರ ಸ್ವಪ್ನದಲ್ಲಿ ನಿನ್ನನ್ನೇ ಕಾಣುವಂತಾಯಿತು, ನಿನ್ನ ಮಾತನ್ನೇ ಕೇಳುವಂತಾಯಿತು. ಒಂದು ಕ್ಷಣ ಓ ದೇವರೇ ಇಲ್ಲಿ ಬಂದು ಆಹ್ವಾನಿಸ್ತಾ ಇದ್ದೀಯಾ, ಮರುಕ್ಷಣವೇ ನನ್ನ ತಿರಸ್ಕಾರ ಮಾಡುತ್ತಾ ಇದ್ದೀಯಾ. ಇದರ ಅರ್ಥ ಏನು? ಈ ಸತ್ಯನ ಜೀವನಕ್ಕೆ ಸುಖ ಶಾಂತಿ ಖಂಡಿತ ಸಿಗಲಾರದು. ಯಾರು ಮಾಡಲಿ, ಈ ಸಮಯದಲ್ಲಿ ಯಾರು ಮಾಡಲಿ. ಶ್ರೀ, ನಾನು ಬದುಕಬೇಕಿದ್ರೆ ನೀನು ಸಾಯಲೇಬೇಕು. ನಿನ್ನ ಸಾವೇ ನನ್ನ ಚರಮ ಗುರಿ. ಆದ್ರೆ ಏನು ಮಾಡೋಣ? ಇಲ್ಲಿಂದ ಹೇಗೆ ತಪ್ಪಿಕೊಂಡು ಹೋಗಲಿ? ಓ ಮುಕುಂದ ಕಾಣ್ತಾ ಇಲ್ಲ. ಹುಚ್ಚರಲ್ಲ
ಹುದ್ದರೆಲ್ಲ ಈ ಕಡೆ ಬರ್ತಾ ಇದ್ದಾರೆ. ಈ ಹುದ್ದರೆಲ್ಲ ಆ ಕಡೆ ಕಳುಹಿಸಿ ಇಲ್ಲಿಂದ ಚಾರ್ತೇನೆ. ಎಲ್ಲಾ ಶ್ರೀ, ಏನು ಅಪ್ಪ ನಿನ್ನ ಸಂಚೆ ಯಾಕೆ ಸಿಟ್ಟು? ಇಷ್ಟರವರೆಗೆ ತಾಳ್ಮೆಯನ್ನು ವಹಿಸಿದೆ. ಏನು ಇಂದು ನೀನು ರಜಸ್ವಲೆ? ಹೌದು, ರಜಸ್ವಲ ನಿಯಮವನ್ನು ಪರಿಪಾಲಿಸಿದಂತಹ ಮನೆತನದವರು ನಾವು. ರಜಸ್ವಲೆಯಾದವಳು ಎಲ್ಲಿ ಕುಳಿತುಕೊಳ್ಳಬೇಕು, ಮನೆಯಲ್ಲಿ ಒಳಗೆ ಮಾಡಿದಂತ ಅಡುಗೆಯನ್ನು ಆಕೆಗೆ ಬಡಿಸಬಾರದು. ಆಕೆಯೇ ಅಡುಗೆ ಮಾಡಿ ಊಟ ಮಾಡಿ ಉಂಡ ಬಾಳೆಯನ್ನು ಬೇರೆ ಹೊಂಡಕ್ಕೆ ಹಾಕಬೇಕು. ಅವಳ ಮುಖದರ್ಶನವನ್ನು ಮಾಡಕೂಡದು, ಅವಳ ಜೊತೆಲಿ ಮಾತನ್ನು ಆಡಬಾರದು. ಅದಕ್ಕೆ ಅವಳು ಅವಕಾಶ ಮಾಡಿಕೊಳ್ಳಕೂಡದು. ಹೊರಟೆ ಎಲ್ಲಿಗೆ? ನೀನು ಖಂಡಿತ ರಜಸ್ವಲೆಯಲ್ಲ. 1.5 ವರ್ಷಗಳ ತನಕ ಮೈರಾಪಾಲನಿಂದ ನನ್ನನ್ನ ಮಲಗಿಸಿದೆ. ಆಮೇಲೆ ವ್ರತ, ದೇಹಾಲಸ್ಯ, ಮನಸ್ಸಿಗೆ ಮುದವಿಲ್ಲದಿರುವಿಕೆ, ಈಗ ರಜಸ್ವಲೆ. ಖಂಡಿತ ನಿನ್ನನ್ನು ಬಿಡಲಾರೆ. ಏನು? ಬೇಡ, ಬೇಡಿ, ಬೇಡವ? ಬೇಡ, 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 ನಿನ್ನನ್ನು ಬಲಾತ್ಕರಿಸುತ್ತೇನೆ. ಪ್ರಭು. ಏನು? ನನ್ನ ಮೈ ಮುಟ್ಟಿದ್ರೆ ನನ್ನ ಆಣೆ. ವಿಧಿ ಬರೆದ ಮಾಳ ಪುಟವ ತೆರೆದು ದಿದಳಬಲೆ ಗಾಳಿಗೋಟಿದ ಸೋಡರ ಬಾಳುವೆಯು ಎನದಾಯ್ತು. ಗಾಳಿಗೋಟಿದ ಸೋಡರ ಬಾಳುವೆಯು ಎನದಾಯ್ತು. ಶೀಲ ಗುಣಯುಧರೇ ಕ್ಷಮಿಸು. ಶೀಲ ಗುಣಯುಧರೇ ಕ್ಷಮಿಸೆನ್ನ ನೀನು, ಕ್ಷಮಿಸೆನ್ನ ನೀನು. ತಾಳಿದೆನು ಕೆಲ ಕಾಲ, ತಾಳಿದೆನು ಕೆಲ ಕಾಲ, ಬಾಳಲಾರೆ ಬಾಳಲಾರೆನು ಮುಂದೆ ಭುವಿಯಲಿ, ಭುವಿಯಲಿ ಧರೆಯ ಬಾಳುವೆ ಸಂಧಿ ಜನಗೆ. ರಾಜಯಕ್ಷ್ಮದಿ ಬಳಲುತ್ತಿರುವೆ, ಘೋರ ರಾಜಯಕ್ಷ್ಮದಿ ಬಳಲುತ್ತಿರುವೆ. ಮುಟ್ಟದಿರು 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 ಈ ತನುವ ನೀನು. ಮುಟ್ಟಬೇಡಿ ಪ್ರಭು. ಇದು ಆಣೆಯ ಯತ್ನ. ಆಣೆ ಹಾಕಿರುವೆನಲ್ಲ. ಸತ್ಯ ನನಗೆ ತಿಳಿದಿದೆ. ನಿಮ್ಮ ಕೈ ಸ್ಪರ್ಶಕ್ಕೆ ಯೋಗ್ಯವಲ್ಲದ ದೇಹ ಇದು ಪ್ರಭು. ಅಷ್ಟು ಅಪವಿತ್ರಳೇ ನೀನು? ಖಂಡಿತ. ಯಾಕೆ? ಇದುವರೆಗೆ ಯಾವ ಮಾತನ್ನ ಯಾರಲ್ಲಿ ಹೇಳಬಾರದು ಎಂಬುದಾಗಿ ಭಾವಿಸಿ ನಾನು ಗುಟ್ಟಾಗಿಟ್ಟೆನೋ ಆ ಗುಟ್ಟನ್ನ ಈ ಕ್ಷಣದಲ್ಲಿ ಕೆದಕುತ್ತಿದ್ದೀರಾ ಪ್ರಭು. ಗಂಡ ಹೆಂಡರಲ್ಲಿ ಯಾವ ರಹಸ್ಯ ಉಳಿಯಲು ಕೂಡದು. ಇದುವರೆಗೆ ನಾನು ನಿಮ್ಮ ಜೊತೆಯಲ್ಲಿ ಆಡಿರುವಂತಹ ಮಾತುಗಳೆಲ್ಲ, ನಡೆಸಿರುವಂತಹ ವ್ಯವಹಾರ ಅಲ್ಲ, ಸುಳ್ಳು, ನಾಟಕ. ಸುಳ್ಳು ನನಗೆ ತಿಳಿದಿದೆ. ನಾಟಕ ಅಂತ ಹೇಳಿದ್ಯಲ್ಲ, ಯಾರು ಬರೆದವರು? ವಿಧಿ, ವಿಧಿ ಪ್ರಭು. ಏನು ಬರೆದ? ಸ್ತ್ರೀಯ ಕಥೆಗೆ ಮುನ್ನುಡಿಯನ್ನ ಬರೆಯುವ ಮೊದಲಾಗಿ ಮುಕ್ತಾಯವನ್ನ ಹಾಡಿದ ಪ್ರಭು. ಇದರ ಅರ್ಥ? ನನ್ನ ಆಯುಷ್ಯನ ಹಕ್ಕಿ ರೆಕ್ಕೆ ಬಿಚ್ಚುವುದು ಈ ಕ್ಷಣ ಹಾರಲು ಸುಖವಾಗಿ. ಈ ಇಳೆಯ ಋಣ ಸ್ತ್ರೀಯ ಪಾಲಿಗೆ ಬಹುಶಃ ಇವತ್ತೊಂದೇ ದಿವಸ ಪ್ರಭು. ನಾಳೆಯ ಬೆಳಗಿನ ಬೆಳಗನ್ನ ನಾ ಕಾಣಲಾರೆ. ಪುಷ್ಪಾಂಜಲಿ ಹಾಕುವ ಮುನ್ನ ಚರಮಾಂಜಲಿಯನ್ನು ಹಾಡಿದ. ಹೌದು. ಏನೇನು ಅರ್ಥ? ಸತ್ಯವನ್ನ ಸ್ಪಷ್ಟಪಡಿಸಿದ್ರೆ ಸಹಿಸುವಂತ ಸಹಿಷ್ಣುತೆ ನಿಮಗಿದೆಯೇ? ಬಂಗಾರ ಎಂದು ಕಬ್ಬಿಣವಾಗಲಾರದು. ಕೇಳಿ ಹಾಗಿದ್ರೆ, ಹೇಳು. ನಾನೊಲಿದು ನಿಮ್ಮ ಕೊರಳಿಗೆ ಮಾಲೆ ಹಾಕಿದವಳಲ್ಲ. ನಿಮ್ಮ ಕೊರಳಿಗೆ ಮಾಲೆಯನ್ನ ಹಾಕುವ ಮೊದಲಾಗಿ ಈ ಬದುಕಿನಲ್ಲಿ ಸತ್ಯನನ್ನ ಪ್ರೇಮಿಸಿರುವಂತ ಹೆಣ್ಣು ನಾನು. ನೀನು ಸತ್ಯನ ಪ್ರೇಯಸಿ? ಹೌದು. ಒಂದು ಸ್ವಯಂವರ ವೇದಿಕೆಯನ್ನು ಅವನು ಅಲಂಕರಿಸಿದ್ದ. ಅವನ ಕೊರಳಿಗೆ ವರ್ಣಮಾಲೆ ಹಾಕುವುದನ್ನು ಬಿಟ್ಟು ನನ್ನ ಕೊರಳಿಗೆ ಯಾಚವರು ಹಾಕಿದೆ. ಪ್ರಭು, ವಿಜಯ ಅಟ್ಟಹಾಸ ಪ್ರಭು. ಕೇಳಿ, ಬದುಕಿನಲ್ಲಿ ರಾಜಯಕ್ಷಮೆ ಎನ್ನುವಂತಹ ರೋಗಕ್ಕೆ ತುತ್ತಾದ ನತದ್ರಷ್ಟೆ ನಾನು. ಇದೊಂದು ಸುಳ್ಳಿನ ಗೋಪುರಕ್ಕೆ ಒಂದು ಕಳಸ. ರಾಜಯಕ್ಷಮ ಸತಿಪತಿಯರು ಒಂದಾಗಬಾರದು, ಸಾಂಕ್ರಾಮಿಕ ಘೋರ ಮಾರಕ. ಇದನ್ನೇ ಹೇಳಿ ನನ್ನನ್ನು ದೂರೀಕರಿಸ್ತಾ ಇದ್ಯಾ ಶ್ರೀ?
ನಾನು ಮನೋಜ. ಯಾಕೆ ಬಂದೆ? ಆಕೆ ಆಡಿದಂತಹ ಮಾತು ಅಕ್ಷರಶಃ ಸತ್ಯಪ್ರಭು. ನಿನಗೆ ಯಾಕೆ ಗೊತ್ತು? ಚಂದ್ರಚೂಡನಲ್ಲಿ ಯುದ್ಧಕ್ಕೆ ತೆರಳಿದಂತ ನಾವು ವಿಜಯವನ್ನು ಸಂಪಾದಿಸಿದ ಆ ಸಿಹಿ ಸುದ್ದಿಯನ್ನು ಇವಳಿಗೆ ತಿಳಿಸಬೇಕು ಅಂತ ಹೋದಾಗ ಈ ಘೋರ ಸತ್ಯವನ್ನು ನಾನು ಹೇಳಿದ್ಲು ಪ್ರಭು. ಇವಳನ್ನು ನೀನು ನಂಬಿದೆಯೇನು? ಇಲ್ಲ, ರಾಜ್ಯ ವೈದ್ಯರಲ್ಲಿ ಪರೀಕ್ಷೆಗೊಳಪಡಿಸಿದೆ. ಆ ಸಮಯದಲ್ಲಿ ಸತ್ಯದ ಸಾಕ್ಷಾತ್ಕಾರ ಆಯಿತು, ಒಪ್ಬೇಕಾಯ್ತು. ಮನೋಜ, ನೀನು ಮಂತ್ರಿ ಮಾತ್ರವಲ್ಲ, ನನ್ನ ಆತ್ಮೀಯನಷ್ಟೇ. ನಿಜ. ಯಾಕೆ ಹೇಳಲಿಲ್ಲ? ಆಣೆ ಭಾಷೆಯನ್ನು ಮಾಡಿ ನಾನು ಸಿಕ್ಕಿಬಿದ್ದೆ ಪ್ರಭು. ಭಾಷೆ ನಾನೇ ಹಾಕಿಸಿದವಳು. ಕನ್ಯೆಯು ವಧುವಾಗಿ ಹಾ, ನನ್ನ ಗಂಡನನ್ನು ವಂಚಿಸುವುದಿಲ್ಲ. ಇಲ್ಲ. ಒಂದೊಂದು ಮಕ್ಕಳ ತಾಯೆಂದೆನಿಸಿದಂತಹ ಯೋಜನಗಂಧಿ ಕುಂತಿಯರು ಹಾ, ತಮ್ಮ ಗಂಡನನ್ನು ವಂಚಿಸಿದ ಸರ್ವಾರ್ಪಣ ಬುದ್ಧಿಯಿಂದ ಅವರನ್ನು ಅನುಸರಿಸಿದರು. ನಾನು ಅಷ್ಟೇ. ರಾಜಯಕ್ಷಮ ಮದುವೆಯ ಮೊದಲೇ ನಿನಗೆ ತಿಳಿದಿದೆ. ಹೌದು. ಸತ್ಯನ ಕೊರಳಿಗೆ ಮಾಲೆ ಹಾಕುವುದನ್ನು ಬಿಟ್ಟು ನನ್ನ ಕೊರಳಿಗೆ ಯಾಕಾಶ ಹಾಕಿದೆಯಲ್ಲ ಪ್ರಭು, ಆಡಿದರೆ ಈ ಬಗ್ಗೆ ಮಾತನ್ನ ಇನ್ನೊಮ್ಮೆ ನನ್ನೊಡೆಯ. ಆದ ಗಾಯಕ್ಕೆ ಸುಣ್ಣದ ನೀರನ್ನ ಯಾಕೆ ಎರಿತಾ ಇದ್ದೀರಾ? ನಿಮ್ಮದೆಯ ನೋವು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ ಪ್ರಭು. ಹಾಗಂತ ನನ್ನ ಬಗೆಗಿನ ಈ ಕೋಪವನ್ನ ಬದಿಗಿಟ್ಟು ತೆರೆದ ಹೃದಯದಿಂದ ನಿಮ್ಮ ಒಳಗಣ್ಣನ್ನ ಬಿಟ್ಟು ಸ್ತ್ರೀಯನ್ನ ಒಮ್ಮೆ ನೋಡಲಾರಿರ? ಎಲ್ಲ ಹುಟ್ಟಿ 4 ದಿವಸ ಬದುಕಿ ಸಾಯುವಂತ ನಿರ್ಭಾಗ್ಯ ಜೀವ ನಮ್ಮದು ಪ್ರಭು. ನಿಮ್ಮ ಬಾಳು ಹಾಗಲ್ಲ. ರಾಜವಂಶದ ಉದ್ಭವಕ್ಕೆ ಬಂದವರು. ನಿಮ್ಮ ನೋವು ನಿಮ್ಮೊಬ್ಬರ ನೋವಲ್ಲ, ನಾಡ ಜನಮನದ ನೋವು ಪ್ರಭು. ಕೇಳಿ, ನನಗೆ ಬದುಕಿನಲ್ಲಿ ಆಯುಷು 2 ವರ್ಷ ಎಂಬುದಾಗಿ ರಾಜವೈದ್ಯರು ಹೇಳಿದಾಗ ಸತ್ಯನನ್ನ ಮದುವೆಯಾಗಿ ಏನ್ ಪ್ರಯೋಜನ? ನಿಮ್ಮ ಬದುಕಿನಲ್ಲಿ ಒಳ್ಳೆಯದನ್ನ ಮಾಡಬೇಕು, ಬದಲಾಯಿಸಬೇಕೆಂಬ ಕಾರಣಕ್ಕಾಗಿ ನಿಮ್ಮ ಕೊರಳಿಗೆ ಮಾಲೆ ಹಾಕಿದ್ದು ಹೊರತು ಅನ್ಯಥಾ ಅಲ್ಲ. ನಂಬೆ. ಸಾಕು. ಕಾರ್ಯೇಷು ದಾಸಿ ಕರಣೇಷು ಮಂತ್ರಿ ರೂಪೇ ಚ ಲಕ್ಷ್ಮೀ ಶಯನೇಷು ರಂಭಾ. ಅಲ್ಲ, ಈ ಒಂದು ವಿಭಾಗದಲ್ಲಿ ಅಲ್ಲ. ಭೋಜೇಷು ಮಾತಾ ಕ್ಷಮಯಾ ಧರಿತ್ರೀ ಶ್ರೀ, ಏನು? ನಿನ್ನನ್ನು ನಾನು ಮುಟ್ಟಬಾರದು. ನೀನು ದೇವರ ನೈವೇದ್ಯ, ಈ ಶ್ವಾನ ಮುಟ್ಟಲೇಬಾರದು. ಹಾಗನ್ನದಿರಿ ಒಡೆಯ. 20 ವರುಷಗಳ ಹೆಣಗಾಟದಿಂದ ಈ ಅಪೂರ್ವನ ಜೀವನ ಕ್ರಮವನ್ನ ಅವನನ್ನು ಹೆತ್ತಿರುವಂತಹ ತಾಯಿಗೂ ಬದಲಾಯಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದ್ರೆ ನೀನಿಂದು ಬದಲಾಯಿಸಿದಿ. ಮಾತ್ರ ಸ್ಥಾನವನ್ನು ಅಲಂಕರಿಸಿದವಳು ನೀನು. ಕರಣೇಶು ಮಂತ್ರಿಯಾಗಿ ಸಲಹಾ ಸೂಚನೆಯನ್ನು ಕೊಟ್ಟವಳು ನೀನು. ನಿಷ್ಠುರವಾದಿಯಾಗಿರುವಂತಹ ನನಗೆ ದಾಸಿಯಾಗಿ ಅನುವರ್ತಿಸಿದವಳು ನೀನು. ದುಃಖ ದುಮ್ಮಾನಗಳನ್ನು ಒಡನಾಳದಲ್ಲಿ ತುಂಬಿಕೊಂಡು ಸರ್ವಂ ಸಹೆಯಾಗಿರುವಂತಹ ಭೂಮಿಯ ಹಾಗೆ ಕ್ಷಮಯ ಧರಿತ್ರಿಯಾದವಳು ನೀನು. ಪುರುಷನ ಸಕಲ ಸೌಭಾಗ್ಯಕ್ಕೆ ಕಾರಣರಾಗಿರುವಂತಹ ಲಕ್ಷ್ಮೀ ದೇವಿಯಂತೆ ಪ್ರಸನ್ನವದನೆಯಾದಂತಹ ನೀನು. ಶ್ರೀ, ಇದು ಒಂದು ಅಕ್ಷರವಲ್ಲ, ಒಂದು ಶಬ್ದಪುಂಜ. ಮದುವೆಯಾದವರನ್ನು ನಾವು ಹೇಳ್ತೇವೆ ಶ್ರೀಯುತ, ಮದುವೆಯಾದ ವಧುವನ್ನ ಶ್ರೀಮತಿ ಎಂದು, ಮಹನೀಯರನ್ನ ಮಹತ್ತೆಂದು ಕರೆಯುತ್ತೇವೆ. ಈ ಧರಿತ್ರಿಯಲ್ಲಿ ಶ್ರೀ ಎಂಬುದು ವಿಸ್ತಾರವಾದಂತಹ ಅನುಪಮವಾದ ಅರ್ಥವನ್ನು ಹೊಂದಿದೆ. ಪಾರ್ಥಿವ ದೇಹಧಾರಿಯಾಗಿ ಶ್ರೀ ಎಂಬ ಪದಕ್ಕೆ ಸಂಪೂರ್ಣ ಅರ್ಥವನ್ನು ಕಲ್ಪಿಸಿದಂತಹ ನಿನ್ನ ಮಹಾತ್ಮೆ ಅಮೋಘವಾದದ್ದು, ಅತ್ಯುನ್ನತವಾದದ್ದು. ಅದರ ಮುಂದೆ ನಾನು ಕುಬ್ಜನಾಗಿ ಹೋದೆ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಎಂದು ಸತ್ಯ ಹೇಳಿದ ಮಾತು ಸತ್ಯವಾಯಿತು. ನಿನ್ನಂತವಳನ್ನು ಪೂಜಿಸಬೇಕು. ನೀನು ಒಂದು ಕುಲ ಉದ್ಧಾರ ಮಾಡುವವಳಲ್ಲ, ಇಡೀ ಲೋಕ ಉದ್ಧಾರ ಮಾಡುವವಳು. ಇದೋ ನನ್ನನ್ನು ಕ್ಷಮಿಸಿಬಿಡು, ಕ್ಷಮಿಸಿಬಿಡು. ನಾ ಧನ್ಯ ಪ್ರಭು. ಈ ಬಾಳು ಪಾವನ, ನನ್ನ ಬದುಕು ಮಂಗಲ. ಓ ಒಡೆಯ, ಈ ಲೋಕದಲ್ಲಿ ತಂದೆಯ ಆ ಪ್ರೀತಿಯನ್ನ, ತಾಯಿಯ ವಾತ್ಸಲ್ಯವನ್ನ ಕಂಡ ಹೆಣ್ಣು ನಾನಲ್ಲ. ಮನುಷ್ಯ ಸಂಬಂಧದ ಈ ಹುಡುಕಾಟದಲ್ಲಿ ನಾನು ನಿಮ್ಮೆಲ್ಲರಿಂದ ಬಯಸಿದ್ದು ಒಂದು ಹಿಡಿಯಷ್ಟು ಪ್ರೀತಿಯನ್ನ ಮಾತ್ರ. ಹಿಡಿಯಷ್ಟು ಪ್ರೀತಿ ಬಯಸಿರುವಂತಹ ನನ್ನ ಬಾಳಿಗೆ ಹೊರೆಯಲ್ಲಿ ಹೊರಲಾರದಷ್ಟು ಪ್ರೀತಿಯನ್ನ ಧಾರೆ ಎರೆದವರು ತಾವು ಪ್ರಭು. ನಿಮ್ಮ ಮನೋಮಂದಿರವನ್ನ ಪ್ರವೇಶ ಮಾಡಿ ನವಿರಾದ ನಿಮ್ಮ ಭಾವನೆಗಳ ಜೊತೆಯಲ್ಲಿ ನಾನು ಚಕ್ಕಂದಾಡಿದೆ. ನಿಮ್ಮ ಆ ಹೃದಯದ ಮೇಲೆ ಭಾರವಾಗಿರುವಂತಹ ಹೆಜ್ಜೆಗಳನ್ನಿಟ್ಟೆ. ಅಲ್ಲಿ ದಿವ್ಯ ಚೈತನ್ಯನಾಗಿರುವಂತಹ ಅಪೂರ್ವನನ್ನ ಕಂಡೆ ಪ್ರಭು. ಕೊನೆಗೂ ನನ್ನ ಆಸೆ ಫಲಿಸಿತು. ನನ್ನ ಕನಸಿನ ಈ ಅಪೂರ್ವ ಈ ಬಗೆಲಿ ಸಿದ್ಧಗೊಂಡಿರಲ್ಲ. ನಾ ಧನ್ಯ ಪ್ರಭು, ನಾ ಗೆದ್ದೆ. ಇಲ್ಲಮ್ಮ, ನೀನು ಸೋತೆ. ನಿನಗಿರುವಂತ 2 ಸದುದ್ದೇಶಗಳಲ್ಲಿ ಒಂದನ್ನು ಮಾತ್ರ ನೀನು ಸಾಧಿಸಿ. ಈ ಅಪೂರ್ವನ ಬಾಳನ್ನು ಬೆಳಗುವಲ್ಲಿ ನೀನು ದಿವ್ಯ ಜ್ಯೋತಿಯಾದೆ. ಆದ್ರೆ ಅದೇ ಸತ್ಯನ ಪಾಲಿಗೆ ನೀನು ಉರಿ ಬೆಂಕಿಯಾದೆ. ಆ ಬೆಂಕಿಯಲ್ಲಿ ಸತ್ಯನ ಮೈಮನಸ್ಸು ಇವತ್ತು ಕರಟಿ ಹೋಗಿದೆ. ನಿನ್ನ ಮೇಲಿನ ದ್ವೇಷದಿಂದ ಕಂಡ ಹೆಣ್ಣು ಮಕ್ಕಳಿಗೆ ಚಿತ್ರಹಿಂಸೆಯನ್ನು ಕೊಡ್ತಾ ಇದ್ದಾನೆ. ಅದಕ್ಕೆಲ್ಲ ಪರೋಕ್ಷವಾಗಿ ಕಾರಣ ನೀನು.
ಒಡೆಯ, ಆ ಸತ್ಯನನ್ನ ಕಾಣುವಂತ ಒಂದು ಅವಕಾಶ ಕೊಡಿ. ಹೋಗು ಹೋಗು. ಶ್ರೀ ಸತ್ಯ, ಹೌದು, ನೀನು ಇಲ್ಲಿ? ನೀನಲ್ಲ, ನಾನಲ್ಲಿ. ಯಾಕೆ ಬಂದೆ? ಭ್ರಷ್ಟೆ, ವ್ಯಭಿಚಾರಿ, ನೀನು ಉಳಿಯಬಾರದು ಪ್ರಪಂಚದಲ್ಲಿ. ನನ್ನ ಬಾಳನ್ನೇ ಹೋಮದ ಕುಂಡಕ್ಕೆ ಹಾಕಿ ದಹಿಸಿಬಿಟ್ಟೆ. ಅಂತಾದ್ಮೇಲೆ ಕಗ್ಗೊಲೆ ಆಗಬೇಕು. ನನ್ನ ಬಾಳಿನ ಕೊನೆಯೇ ನಿನ್ನ ಬಾಳಿನ ಚರಮಗುರಿ ಆಗಿದ್ದಲ್ಲಿ ಅದಕ್ಕೆ ನಾನು ಅಡ್ಡಿ ಪಡಿಸಲಾರೆ ಸತ್ಯ. ಸಾವಿನ ಬಗ್ಗೆ ಭಯ ಎಳ್ಳಷ್ಟು ನನ್ನ ಪಾಲಿಲ್ಲ. ಹಾಗಂತ ಸತ್ಯವ ಅಂತ ಮಾತೊಂದಕ್ಕೆ ಉತ್ತರಿಸಲಾರಿಯ? ಏನದು? ಸತ್ಯಕ್ಕೆ ಮತ್ತೊಂದು ಹೆಸರು ನೀನಾಗಿತ್ತು, ಸಾತ್ವಿಕತೆಗೆ ಮತ್ತೊಂದು ಹೆಸರು ಸತ್ಯ ಎಂಬುದಾಗಿತ್ತು. ಅಂತ ನೀನು ಯಾಕೋ ಈ ಬಗೆಲಿ ಕ್ರೂರಿಯಾದೆ? ವಿನಾ ಕಾರಣವಾಗಿ ಒಂದು ಹೆಣ್ಣಿನ ಮುಖಕ್ಕೆ ಬೆಂಕಿ ಹಾಕಿ ಸುಟ್ಟು ಹಾಕಿದೆಯಲ್ಲ, ಕಾರಣ ಇಲ್ಲದೆ ಮತ್ತೊಂದು ಹೆಣ್ಣಿನ ಕಾಲನ್ನ ಕತ್ತರಿಸಿ ಹಾಕಿದೆಯಲ್ಲ. ಈ ಹಿಂಸೆ ಕ್ರೌರ್ಯ ಯಾಕೋ ಯಾಕೋ? ಈ ಕ್ರೂರತೆ ಘೋರತೆ ಯಾಕೆ ಬಂದಿದ್ದು ಪ್ರಶ್ನೆ ಮಾಡಿಯಾ? ನೀನೇ ಕಾರಣ. ಅಂದ್ರೆ ಗಂಡನಿಗೆ ಮೋಸ ಮಾಡಿ, ಪ್ರೇಮಕ್ಕೆ ವಂಚನೆ ಮಾಡಿ, ಓಡುವಾಗಿ ಮತ್ತೊಂದು ಗಂಡನ ತೋಳತಕ್ಕೆಯನ್ನು ಸೇರುವಳಿಸಿದಾಗ ನಿಂತ ಅವಳ ಮುಖದಲ್ಲಿ ನಿನ್ನ ಮುಖ ಗಡ್ಡೆ ಸುಟ್ಟೇ ಬಿಟ್ಟೆ. ಪ್ರೇಮಕ್ಕೆ ಮೋಸ ಮಾಡಿ ಓಡಿ ಹೋಗ್ತಿರುವಂತ ಆ ಹೆಣ್ಣಿನ ಕಾಲಲ್ಲಿ ನಿನ್ನ ಕಾಲನ್ನೇ ಕಂಡೆ. ಸಪ್ತಾಪದಿನ ತುಳಿಸುವ ನಿನ್ನ ಕಾಲನ್ನು ಕಂಡು ಕಾಲನ್ನು ಕತ್ತಿಸೇ ಬಿಟ್ಟೆ. ಸತ್ಯದ ಹಾದಿ ನೀ ತಿಳಿದಷ್ಟು ಸುಲಭ ಅಲ್ಲ. ಈ ಕ್ರೌರ್ಯಕ್ಕೆ ಹಿಂಸೆಗೆ ಅಂತ ಎನ್ನುವುದಿಲ್ಲವೇನೋ? ಹೇಳು. ನಿನ್ನ ಕೊಲೆಯಲ್ಲಿ ನಿನ್ನ ಕಗ್ಗೊಲೆ ಆಗಲೇಬೇಕು. ಹರಿಸುತ್ತೇನೆ, ಆ ನಂತರದಲ್ಲಿ ಹೋಗ್ಬಿಡಿ ಹಾಡ್ತೇನೆ. ಸತ್ಯ, ಬದುಕಿರುವಷ್ಟು ಸಮಯ ನಿನ್ನ ಪಾಲಿಗೆ ಸುಖ ಆಗಿಲ್ಲ. ನನ್ನ ಸಾವಿನಲ್ಲಿ ನೀ ಸುಖ ಕಾಣುವುದಿದ್ರೆ ಕೊಲ್ಲು. ಸತ್ಯ, ಹೇಳೋಳ ಸತ್ಯ, ಕೊನೆಗೂ ನೀನು ಈ ಮಟ್ಟಕ್ಕೆ ಬಂದು ಮುಟ್ಟಿದೆಯಾ? ನಾನು ಯಾವ ಗುಟ್ಟನ್ನು ಕಾಪಾಡಿಕೊಳ್ಬೇಕು ಅಂತ ಪ್ರಯತ್ನ ಪಟ್ಟನೋ ಅದನ್ನು ನೀನೇ ಪ್ರಕಟಪಡಿಸುವುದಕ್ಕೆ ಮುಂದಾಗಿಬಿಟ್ಟೆ. ಸತ್ಯ, ನೀನು ಹುಚ್ಚ ಅಲ್ಲ ಎನ್ನುವುದು ನನಗೆ ಚೆನ್ನಾಗಿ ಗೊತ್ತಿತ್ತು. ಆದ್ರೂ ನಿನಗೆ ಹುಚ್ಚನ ಪಟ್ಟವನ್ನು ಕಟ್ಟಿ ಬಂಧನದಲ್ಲಿರಿಸುವಂತಹ ಅನಿವಾರ್ಯ ನನಗಿತ್ತು. ಅದರಲ್ಲಿ ನನ್ನ ಸ್ವಾರ್ಥ ಏನಿಲ್ಲ. ನಿನ್ನ ಈ ವಿಕೃತ ಮನಸ್ಸಿನ ಹುಚ್ಚು ವರ್ತನೆಯನ್ನು ಕಂಡಿರುವಂತಹ ಜನ ನನ್ನ ಆತ್ಮೀಯನಾದಂತ ನಿನಗೆ ಹುಚ್ಚ ಎಂದು ಕರಿಬಾರದು ಎನ್ನುವ ಒಂದೇ ಒಂದು ಕಾರಣಕ್ಕೆ. ಆದ್ರೆ ಅಲ್ಲಿಂದಲೂ ತಪ್ಪಿಸಿಕೊಂಡು ಬಂದು ಈ ನಿನ್ನ ಹಿಂಸೆಯನ್ನು ಮುಂದುವರಿಸ್ತಾ ಇದೆಯಲ್ಲ, ಇಷ್ಟಕ್ಕೂ ನಿನ್ನ ಈ ಹಿಂಸೆ ಯಾಕೆ ಹೇಳು? ಮೂಳೆ ಮಾಂಸಗಳ ತಡಿಕೆಗಳಿಂದ ಕೂಡಿದ ಒಬ್ಬಳ ಹೆಣ್ಣಿನ ದೇಹ ನನಗೆ ಸಿಗ್ಲಿಲ್ಲ ಎನ್ನುವ ಕಾರಣಕ್ಕಾಗಿ ಮಾತ್ರ ಹಸಿದ 11 ಹಸಿ ಮಾಂಸಕ್ಕೆ ಆಸೆ ಪಡುವ ಹಾಗೆ ಅವಳ ದೇಹದ ಮಾಂಸವನ್ನು ನೀನು ಆಸೆ ಪಟ್ಟಿಯ ವಿನಃ ಅವಳ ಮನದಾಳದ ನೋವೇನು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ನೀನು ವಿಫಲನಾದೆ. ನನಗೆ ಎಲ್ಲವೂ ಗೊತ್ತಿತ್ತು, ಆದ್ರೆ ಬಾಯಲ್ಲಿ ಬಿಸಿ ತುಪ್ಪ ಇತ್ತು. ಆದ್ರೆ ಇನ್ನೂ ನಾನು ಅದನ್ನು ಹೊರಗಾಕದೆ ಹೋದ್ರೆ ನಿಮ್ಮಿಬ್ಬರ ಜೀವನದ ಸವಿ ಹೊರಟೋಗ್ತದೆ. ಜೊತೆಗೆ ಹೆಣ್ಣಿನ ಕುರಿತಾಗಿದ್ದಂತಹ ಸದ್ಭಾವನೆಗಳು, ಸಿದ್ಧಾಂತಗಳು ಸುಳ್ಳು ಅಂತಾಗಿ ಹೋಗ್ತದೆ. ಅದಕ್ಕೆ ನಾನು ಅವಕಾಶ ಕೊಡುವುದಿಲ್ಲ. ಸತ್ಯ, ನೀನ್ಯಾಕೋ ಅವಳನ್ನು ಕೊಲ್ಲಬೇಕು? ಈಗಲೂ ಇನ್ನೊಂದು ಕ್ಷಣದಲ್ಲೋ ಇಹಲೋಕದ ಯಾತ್ರೆಯನ್ನೇ ಅವಳು ಮುಗಿಸ್ತಾಳೆ. ಆದ್ರೆ ಸಾಯುವ ಸ್ಥಿತಿಯಲ್ಲಿದ್ದಂತಹ ಅವಳು ಬದುಕಿ ಸತ್ತಿರುವಂತಹ ನಿಮ್ಮ ಬದುಕನ್ನು ರೂಪಿಸುವುದಕ್ಕಾಗಿ ಪಟ್ಟಿರುವಂತಹ ಶ್ರಮ, ಮಾಡಿದ ತ್ಯಾಗ ಎಷ್ಟು ಎನ್ನುವುದಾಗಿ ಯೋಚನೆ ಮಾಡು. ಕರ್ಪೂರವನ್ನು ತಾನುರಿದ ಸುತ್ತಲಿದ್ದವರಿಗೆ ಬೆಳಕನ್ನು ನೀಡುವ ಹಾಗೆ, ಗಂಧದ ಕೊರಡನ್ನು ತನ್ನನ್ನು ತಾನು ತೆಗೆದುಕೊಂಡು ಸುಗಂಧವನ್ನು ಬೀರುವ ಹಾಗೆ, ತನ್ನ ಮನದಾಳದ ಎಲ್ಲಾ ನೋವನ್ನು ಅದುಮಿಡಿದು ನಿಮ್ಮಿಬ್ಬರ ಬದುಕನ್ನು ರೂಪಿಸುವುದಕ್ಕಾಗಿ ಅವಳು ಪಟ್ಟಿರುವಂತಹ ಶ್ರಮ ಎಷ್ಟು ಎನ್ನುವುದನ್ನು ಯೋಚನೆ ಮಾಡು. ಅಂತಹ ಪುಣ್ಯಾತ್ಮ ಇವತ್ತು ರಾಜಯಕ್ಷ್ಮ ಎನ್ನುವಂತಹ ಘೋರವಾದ ರೋಗಕ್ಕೆ ಬಲಿಯಾಗಿದ್ದಾಳೆ. ಹೆಣ್ಣಿನ ಮನಸ್ಸು ಒಳ್ಳೇದೋ ಕೆಟ್ಟದ್ದೋ ಈಗ ಯೋಚನೆ ಮಾಡಿ ಹೇಳು. ಇಷ್ಟರ ಮೇಲೆ ಅವಳನ್ನು ಅನುಭವಿಸ್ತೀಯೋ ಕೊಲ್ತೀಯೋ ನಿನಗೆ ಬಿಟ್ಟು. ಶ್ರೀ, ಏನು ಈ ಪಾಪಿಯಾದ ಸತ್ತಿರನ್ನ ಕ್ಷಮಿಸಿ ಬಿಡು. ಕ್ಷಮೆಗೆ ಪಾತ್ರ ಮಾತ್ರ ಜೀವ ಇದಲ್ಲ. ಆದ್ರೆ ಯಾಕೆ ಹೀಗೆ ಮಾಡಿದೆ ಹೇಳು? ಯಾಕೆ ಹೀಗೆ ಮಾಡಿದೆ? ನಾನು ನೀನು ಪ್ರೇಮಿಸುತ್ತಾ ಇದ್ದೆವು. ಪ್ರೇಮಕ್ಕೆ ಸಾಕ್ಷಿಯಾಗಿ ಮದುವೆ ಆಗುತ್ತಾ ಇದ್ರೆ ಮದುವೆ ಆದ್ಮೇಲೆ ಕಚ್ಚುವೋ ಸುಖವೋ ಭಾಗ್ಯ ಕಳಿಬಹುದಿತ್ತು. ಈ ಕ್ರೂರವಾದ ರೋಗದಿಂದ ಪೀಡಿತ ನೀನು ಸತ್ತರೆ ನಿನ್ನ ಈ ಸತ್ಯ ಬದುಕ್ತಾ ಇತ್ತು ಹೇಳು. ನಿನ್ನ ನೀನು ಸತ್ತು ಮರುಕ್ಷಣವೇ ನನ್ನ ದೇಹ ಸಾಯುತ್ತಾ ಇತ್ತು. ಯಾಕೆ ಅವಕಾಶ ಕೊಡಲಿಲ್ಲ? ಸಾವಿನ ಜೊತೆಯಾದ್ರೂ ಒಟ್ಟಾಗಿ ಹೋಗಬಹುದಿತ್ತಲ್ಲ. ಸತ್ಯ ಸಾಯಬಾರದೆನ್ನುವುದಾಗಿ ನನ್ನ ಬಾಳಿನ ಬಯಕೆಯಾಗಿತ್ತು. ಸತ್ಯ, ಕಾಲದ ಒಂದು ಘಟ್ಟದಲ್ಲಿ ನಾವಿಬ್ರು ಪ್ರೇಮಿಸಿದ್ದೆವು. ನಿನ್ನ ಹೃದಯದ ಮೂಲೆಯಲ್ಲಿ ಈ ಸ್ತ್ರೀಯ ಬಗ್ಗೆ ಒಂದಿಷ್ಟಾದರೂ ಪ್ರೀತಿ ಎನ್ನುವುದಿದ್ರೆ ನನ್ನ ಬಾಳಿನ ಕೊನೆಯ ಆಸೆ ಒಂದನ್ನು ಈಡೇರಿಸಲಾರಿಯ? ಶ್ರೀ, ಹೇಳು. ನನ್ನ ದೇಹವನ್ನ ಬಲಿ ಕೊಟ್ಟಾರು ನಿನ್ನ ಆಸೆಯನ್ನು ಪೂರೈಸುತ್ತೇನೆ. ಹೇಳು ಶ್ರೀ, ಹೇಳು. ಸತ್ಯ, ಈ ಹಿಂಸೆಗೆ ಈ ಕ್ರೌರ್ಯಕ್ಕೆ ಮಂಗಲವನ್ನ ಹಾಡಿ ಈ ಬದುಕಿನಲ್ಲಿ ಯಾವುದಾದ್ರೂ ಒಂದು ಹೆಣ್ಣನ ಮದುವೆಯಾಗಿ ಸುಖದಿಂದ ಬಾಳಲಾರೆಯ? ಬಾಳುತ್ತೇನೆ ಎಂಬುದಾಗಿ ಕೊಡು ಭಾಷೆಯನ್ನ. ನನ್ನ ಪ್ರೇಮ ದೇವತೆ ಆಣೆಯಾಗಿ ನಾನು ಮೊದಲಿನ ಸತ್ಯನೇ ಆಗುತ್ತೇನೆ. ಒಡೆಯ, ಹೊಂಡ, ನಾ ಗೆದ್ದೆ. ನೇಣನು ಕಡಿದ ಮಣೆಯನು ಎಳೆದು ಉರುಳಿಸಿದನು ಜೋಕಾಲಿ. ನೇಣನು ಕಡಿದ ಮಣೆಯನು ಎಳೆದು ಉರುಳಿಸಿದನು ಜೋ
ಮಂಗಲದ ಲಾಲಿ ಹಾಡಿದ ಮಂಗಲದ ಲಾಲಿ ಈ ಜೀವನವು ಜೋಕಾಲಿ ಜೀವನವು ಜೋಕಾಲಿ ಆ ವಿಧಿ ಹಾಡಿದ ಮಂಗಲದ ಲಾಲಿ ಜೀವನವು ಜೋಕಾಲಿ ಆ ವಿಧಿ ಹಾಡಿದ ಮಂಗಲದ ಲಾಲಿ ಮಂಗಲದ ಲಾಲಿ ಲಾಲಿ ಮಂಗಲದ ಲಾಲಿ ಆದಿದೇವ ಸಕಲಾಗಮ ವಂದಿತ ಯಾದವ ಕುಲ ಮೋಹನ ರೂಪ ವೇದೋದ್ಧಾರಕ ತಿರುಪತಿ ವೆಂಕಟ ವೇಣುನಾಥ ಪ್ರಿಯ ನಮೋ ನಮೋ ನಾರಾಯಣ ತೇ ನಮೋ ನಮೋ ನಾರದ ಸನ್ನುತ ನಮೋ ನಮೋ ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮಧುಸೂದನ ಮಂಗಲಂ ದೇವಕೀ ಪುತ್ರೋ ಮಂಗಲಂ ಗರುಡಧ್ವಜ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ.